ನಮ್ಮ ಗ್ರಂಥ ಸರಸ್ವತಿ ಪ್ರತಿಭಾ ರಂಗ ಕಳೆದ 3 ವಸಂತೋತ್ಸವಗಳನ್ನು ಪೂರೈಸಿದೆ. ಅಂದರೆ ಇದೇ ಮಂಟಪದಲ್ಲಿ 3 ವರ್ಷಗಳ ಕಾಲ ಪ್ರತಿದಿನ ಸಂಜೆ ಭಾನುವಾರ ಇಲ್ಲಿ ಈ ರೀತಿಯ ಕನ್ನಡ, ಕನ್ನಡಿಗ, ಕರ್ನಾಟಕ ಕುರಿತಂತೆ ವಿಚಾರ ಸಂಕಿರಣಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ನಾಟಕಗಳನ್ನು, ನೃತ್ಯೋತ್ಸವಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಈ 3 ವರ್ಷದ ನಂತರ ಬಂದಂತಹ ದೊಡ್ಡ ಮಾರಿ ಕೊರೋನಾ. ಆ ಕೊರೋನಾ ಕಾರಣ ನಾವು ಈ ಒಂದು ಕಾವ್ಯ ಮಂಟಪದಲ್ಲಿ ಕಾರ್ಯಕ್ರಮ ಮಾಡೋದನ್ನು ಅನಿವಾರ್ಯವಾಗಿ ನಿಲ್ಲಿಸಿದ್ವಿ. ಆದರೂ ಬಿಡದೆ ಅಂತರ್ಜಾಲದ ಮುಖಾಂತರ ಕನ್ನಡ ಹಬ್ಬ, ಉಗಾದಿ ಹಬ್ಬ ಅನ್ನೋ ಕಾರ್ಯಕ್ರಮವನ್ನು ನವೆಂಬರ್ 1ರಿಂದ ನವೆಂಬರ್ 31ರವರೆಗೆ ಪ್ರತಿದಿನ ವಿಶೇಷ ಪಂಡಿತರಿಂದ, ಶಿಕ್ಷಕರಿಂದ, ಹಾಗೆಯೇ ವಿಮರ್ಶಕರಿಂದ ಈ ಕನ್ನಡ, ಕನ್ನಡಿಗ ಕುರಿತಂತೆ ವಿಚಾರ ಸಂಕಿರಣವನ್ನು ನಡೆಸಿದ್ವಿ. ಇದಾದ ನಂತರ ಮತ್ತೆ ಕೊರೋನಾ ಇನ್ನೇನು ಹೋಗುತ್ತೆ ಅಂದರೆ ಇಲ್ಲ, ಇನ್ನೂ ಅದು ಬಿಡುವಂಥ ಒಂದು ಚಾಳಿಯನ್ನು ಕಾಣಲಿಲ್ಲ. ಹಾಗಾಗಿ ಅದಕ್ಕೆ ನಾವು ಹೆದರಬಾರ್ದು ಅಂತೇಳಿ ಮತ್ತೆ ಈ 2021ರ ಹೊಸ ವರ್ಷದ ಮೊದಲನೇ ದಿನ ಜನವರಿ 1ರಿಂದ ಈ ಡಿಸೆಂಬರ್ 31ರವರೆಗೆ 365 ದಿನಗಳ ಕಾಲ ಈ ಕನ್ನಡ ಹಬ್ಬ, ಉಗಾದಿ ಹಬ್ಬ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಪಣ ತೊಟ್ಟಿ. ಯಾಕೆ ಅಂದರೆ ಯಾವುದೋ ಒಂದು ಕೊರೋನಾ ರೋಗ ಬಂತು ಅಂದ ತಕ್ಷಣ ನಾವು ಯಾರೂ ಊಟ ಮಾಡೋದು ಬಿಡೋದಿಲ್ಲ. ಆದರೆ ಹೊಟ್ಟೆ ತುಂಬಿಸ್ಕೊಳ್ತೀವಿ, ಆದರೆ ನೆತ್ತಿಯನ್ನು ತುಂಬಿಸ್ಕೊಳ್ಳೋದಿದೆಯಲ್ಲ, ರಟ್ಟೆ ಕೆಲಸ ಕೊಡೋದಿದೆಯಲ್ಲ, ಅದನ್ನು ಬಿಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮತ್ತೆ ಈ ಒಂದು ಶತಮಾನದ ಕನ್ನಡ ಕಾವ್ಯ ವಾಚನ ನಿತ್ಯೋತ್ಸವ ಅನ್ನೋ ಕಾರ್ಯಕ್ರಮವನ್ನು ಅಂತರ್ಜಾಲದ ಮುಖಾಂತರ ಮಾಡ್ತಿದ್ದೀವಿ. ಅದನ್ನು ನೀವೆಲ್ಲರೂ ಗ್ರಂಥ ಸರಸ್ವತಿ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಬಹುದಾಗಿದೆ. ವಿಶೇಷವಾಗಿ ನಾವು ಈ ಸುಮಾರು 8 ವರ್ಷಗಳಿಂದ ಈ ಕನ್ನಡ ನುಡಿಜಾಣ ಪ್ರತಿಭಾ ಪುರಸ್ಕಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. SSLC ಮತ್ತು PUCನಲ್ಲಿ ಕನ್ನಡದಲ್ಲಿ ಮತ್ತು ಸಮಗ್ರ ಎಲ್ಲ ಒಂದು ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಗುರುತಿಸಿ ಒಂದು ಪುರಸ್ಕಾರ ನೀಡೋ ಕಾರ್ಯಕ್ರಮ ಕಳೆದ ವರ್ಷ ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡಿದ್ವಿ. ಕಳೆದ ಬಾರಿ ಹುಬ್ಬಳ್ಳಿಯಲ್ಲಿ, ಧಾರವಾಡ, ಶಿವಮೊಗ್ಗ, ಮೈಸೂರು, ಬಳ್ಳಾರಿ, ಹಾಗೆಯೇ ದಾವಣಗೆರೆ, ಚಿತ್ರದುರ್ಗ, ಇಲ್ಲೆಲ್ಲ ಆಯಾ ಜಿಲ್ಲೆಗಳಲ್ಲೇ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆದರೆ ಈ ಬಾರಿ ದಾವಣಗೆರೆಯಲ್ಲಿ ಅಷ್ಟೇ ಮಾಡಿದ್ವಿ. ಆಮೇಲೆ ಒಂದಿಷ್ಟೇ ಜನಗಳಿಗೆ ಸೀಮಿತ ಮಾಡ್ಕೊಂಡ್ವಿ. ಪರಮ ಪೂಜ್ಯ ಬಸವ ಮರಳುಸಿದ್ಧ ಸ್ವಾಮೀಜಿ, ಬಸವ ಕೇಂದ್ರ ಶಿವಮೊಗ್ಗ ಮತ್ತು ಬಸವ ಮಂದಿರ ಚಿಕ್ಕಮಗಳೂರು ಇವರು ಆಗಮಿಸಿ, ಇನ್ನೂ ವಿಶೇಷ ಅಂದರೆ ಪರಮ ಪೂಜ್ಯರು ಇಲ್ಲಿ ನಾವು ನಡೆಸಿದಂಥ ಅನೇಕ ಹೊಸ ಕಾರ್ಯಕ್ರಮಗಳನ್ನು ಇದರಲ್ಲಿ ಆರಂಭ ಮಾಡಿರುವಂಥದ್ದು. ಇಲ್ಲಿ ಕಾವ್ಯ ಮಂಟಪದಲ್ಲಿ ಮೊದಲು ಕಾರ್ಯಕ್ರಮ ಆರಂಭ ಮಾಡಿದ್ದು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ. ಹಾಗೆಯೇ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಪರಮ ಪೂಜ್ಯರ ಕಾರ್ಯಕ್ರಮದಲ್ಲಿ ಒಂದು ಸನ್ನಿಧಿಯಲ್ಲಿ ಮಾಡ್ತಾ ಬಂದಿರೋದೊಂದು ವಿಶೇಷ. ಅಂತ ಪರಮ ಪೂಜ್ಯರು ದೂರದಿಂದ ಶಿವಮೊಗ್ಗದಿಂದ ಇಲ್ಲಿಗೆ ದಯಮಾಡಿಸಿ ನಮಗೆ ನಿಮಗೆಲ್ಲರಿಗೂ ಕೂಡ ಕೃಪಾ ಆಶೀರ್ವಾದಗಳನ್ನು ಕರುಣಿಸಲು ಆಗಮಿಸಿದ್ದಾರೆ. ಅವರ ಒಂದು ಉತ್ಕಟ ಆಶಯ ಏನು ಅಂತಂದರೆ ಇಲ್ಲಿ ಪ್ರತಿಭಾನ್ವಿತ ಮಕ್ಕಳು ಬರ್ತಾರೆ, ಅವರಿಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರೆ ಅವರೆಲ್ಲ ಹದವಾಗಿರುವ ಒಂದು ಮಣ್ಣಿನ ರೀತಿ ಇರುವಂತಹ ಮಕ್ಕಳು ಬಹಳ ಜಾಣರಿರ್ತಾರೆ. ಅವ್ರಿಗೆ ನಾವು ಹೇಳಿದ ಮಾತುಗಳು ಪರಿಣಾಮ ಬೀರಿ ಮುಂದೆ ಒಂದು ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಕ್ಕಳು ಪಡ್ಕೋಬಹುದು ಅನ್ನೋ ಆಶಯದಿಂದ ಅವರು ದಯಮಾಡಿಸಿದ್ದಾರೆ. ಅಂತ ಪರಮ ಪೂಜ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಶರಣ ಡಾಕ್ಟರ್ MG ಈಶ್ವರಪ್ಪನವರು ಜಾನಪದ ತಜ್ಞರು, ಹಾಗೆಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ವಿಶೇಷವಾಗಿ ನಮ್ಮ ಗುರುಗಳು, ನಾನು PUC ಓದಬೇಕಾದ್ರೆ ಸರ್ ಕನ್ನಡ ಗುರುಗಳಾಗಿ ನನಗೆ ಗುರುಗಳಾಗಿದ್ದರು. ಜೊತೆಗೆ ನನ್ನ ಈ ಎಲ್ಲ
ಕಾರ್ಯಕ್ರಮಗಳ ಆರಂಭ ಆಗಲಿಕ್ಕೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಎಂ ಜಿ ಈಶ್ವರಪ್ಪನವ್ರ ಕಾರಣ. ನಾನೆಲ್ಲ ಹಳ್ಳಿನಲ್ಲಿ ಇದ್ದು ಆ DRM ಕಾಲೇಜಿಗೆ PUC ಓದೋಕೆ ಬರಬೇಕಾದ್ರೆ ಅವರು ನಾಟಕಗಳನ್ನು ಮಾಡಿಸ್ತಾ ಇದ್ರು. ಅವಾಗ ನಾನು ಹೋಗಿ ನಿಂತು ಕಿಟಿಕಿಯಾಗಿ ನೋಡಿದಾಗ ಅವ್ರು ಕರೆದು ಪಾತ್ರ ಮಾಡ್ತೀಯಾ ಅಂತ ಹೇಳಿ ಕರೆದು ಪಾತ್ರ ಮಾಡಕ್ಕೆ ಕೊಟ್ಟರು. ಭಾಳ ದೊಡ್ಡ ಹೆಸರಾದಂಥದ್ದು ಪ್ರತಿಮಾ ಸಭಾ ಅಂತೇಳಿ ಅದನ್ನು ಕಟ್ಟಿ ಬೆಳೆಸಿದಂಥ ದೊಡ್ಡ ಒಂದು ಸಂಘಟನೆಯ ಮುಖ್ಯ ರೂವಾರಿಗಳು ನಮ್ಮ ಡಾಕ್ಟರ್ ಎಂ ಜಿ ಈಶ್ವರಪ್ಪನವರು. ಅಂಥ ದೊಡ್ಡವರ ನಡುವೆ ನನ್ನ ಸಣ್ಣವನ್ನು ಸೇರಿಸ್ಕೊಂಡ್ರು. ಅವಾಗಿಂದ ಈ ಕಲೆ ಸಾಹಿತ್ಯ ಸಂಸ್ಕೃತಿಯ ಸೇವೆ ಮಾಡುವ ಒಂದು ಒಳ್ಳೆಯ ಗುಣಗಳನ್ನು ಕಲಿತೆ. ಹಾಗಾಗಿ ಈ ದಿನ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಈ ಬಾರಿ ಅವರಿಗೆ ಪುರಸ್ಕಾರವನ್ನು ಸರ್ಕಾರ ನೀಡಿದೆ. ಈ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂಥ ಡಾಕ್ಟರ್ ಎಂ ಜಿ ಈಶ್ವರಪ್ಪನವರಿಗೆ ನಮ್ಮ ಕೃತಜ್ಞತೆಗಳನ್ನು ಗೌರವಗಳನ್ನು ಸಮರ್ಪಿಸಬೇಕು ಅನ್ನೋ ಕಾರಣದ ಜೊತೆಗೆ ನಿಮ್ಮೆಲ್ಲರಿಗೂ ಅವರ ಒಂದು ದರ್ಶನ, ಅವರ ಎಲ್ಲ ಮಾತುಗಳು ನಿಮಗೆ ದಾರಿದೀಪ ಆಗಲಿ ಅನ್ನೋ ಆಶಯದಿಂದ ಅವರನ್ನು ಆಹ್ವಾನಿಸಿದ್ದೇವೆ. ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಅವರಿಗೆ ಬಯಸ್ತೇನೆ. ಹಾಗೆಯೇ ನೀವು ಶರಣ ಯುಗಧರ್ಮ ರಾಮಣ್ಣನವರ ಹೆಸರನ್ನು ಕೇಳಿರ್ತೀರಿ. ಮಕ್ಕಳೇ ಕೈ ಎತ್ತಿರಿ, ಯಾರು ಕೇಳಿದ್ದೀರಾ ಯುಗಧರ್ಮದ ರಾಮಣ್ಣನವರ ಹೆಸರು? ಕೇಳದೇ ಇದ್ದವರು. ಈಗಿನ ಮಕ್ಕಳು ನೀವು ಕೇಳಿರಲ್ಲ. ಯಾರಾದರೂ ಸಿನಿಮಾ ಆ್ಯಕ್ಟರು ಅವ್ರ ಹೆಸರು ಹೇಳ್ಬಿಟ್ರೆ ಕೈ ಎತ್ಬಿಡ್ತೀರಿ. ಅವರೆಲ್ಲ ಇವ್ರ ಮುಂದೆ ನಿಮ್ಮ ಎಲ್ಲ ಹಾಲಿವುಡ್ಡು ಕಾಲಿವುಡ್ಡು ಇನ್ಯಾವ್ಯಾವ ವುಡ್ ಅದಾವಲ್ಲ ಅವೆಲ್ಲ ವುಡ್ಡೇ. ನಿಜವಾದ ಚಿನ್ನ ಅಂದರೆ ನಮ್ಮ ಯುಗಧರ್ಮದ ರಾಮಣ್ಣ ಜಾನಪದ ಆಶು ಕವಿಗಳು. ಅವ್ರಿಗೂ ಕೂಡ ಕಳೆದ ಬಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು. ಈ ಮಂಟಪದಲ್ಲಿ ಅವರು ಹಲವು ಬಾರಿ ಕಾರ್ಯಕ್ರಮಗಳನ್ನು ಕರುಣಿಸಿದ್ದಾರೆ. ನೀವೆಲ್ಲ ಅವರ ಅನೇಕ ಕ್ಯಾಸೆಟ್ಗಳಾಗಿದ್ದಾವೆ. ಅವರು ಆಶು ಕವಿಗಳು. ಸುಮ್ಮನೆ ಅವರು ಹಾಗೆಯೇ ಅವರಿಗೆ ಕಂಠಶ್ರೀ ಪ್ರಶಸ್ತಿನೂ ಕೂಡ ಲಭಿಸಿದೆ. ಅವರ ಕಂಠನೂ ಹಾಗೇ ಇದೆ. ಹಾಗೆಯೇ ಅವರ ತಲೆ ಒಳಗಿರೋ ಇದು ವಿಷಯ ಇದೆಯಲ್ಲ ಅದು ಆಶು ಕವಿ. ನುಡಿತಾ ಯಾವ ಕುವೆಂಪು ಅವರಿಗೂ ಯಾವ ಪಂಪ ರನ್ನಗೂ ಕಡಿಮೆ ಇಲ್ಲ ಅವರಲ್ಲಿ ಸಾಹಿತ್ಯದ ಜ್ಞಾನ. ಆದರೂ ಅವರು ಓದಿರೋದು ಕೇವಲ 3-4 ತರಗತಿ ಅಷ್ಟೇ ಅಂತ. ಅದು ಇಲ್ಲ ಅನ್ಸುತ್ತೆ 1ನೇ ಕ್ಲಾಸನ್ನು 5 ಸರಿ ಓದಿದ್ದಾರೆ ಅಂತ ನೋಡಿ, ಎಷ್ಟು ಜಾಣರಿದ್ದಾರೆ. ಆದರೆ ಅವರಲ್ಲಿ ಸರಸ್ವತಿ ನೆಲೆಸಿಬಿಟ್ಟಿದ್ದಾಳೆ ಅವರ ಹೃನ್ಮನದಲ್ಲಿ. ಅಂತ ಒಬ್ಬ ಜಾನಪದ ಆಶು ಕವಿಗಳಾದಂಥ ಯುಗಧರ್ಮದ ರಾಮಣ್ಣನವರನ್ನು ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಹೇಳ್ತಾ ಅವರಿಗೆ ಸ್ವಾಗತ ಬಯಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಶರಣ HK ಲಿಂಗರಾಜ್ ಅವರು ಉಪನಿರ್ದೇಶಕರು ಅಭಿವೃದ್ಧಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆ. ಇವರು ನಮ್ಮ ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ವೈಯಕ್ತಿಕವಾಗಿ ನಮ್ಮ ಎಲ್ಲ ಒಂದು ಚಟುವಟಿಕೆಗಳ ಹಿಂದೆ ಮಾರ್ಗದರ್ಶಕರು, ಜೊತೆಗೆ ನಮ್ಮ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಭಿವೃದ್ಧಿ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅದರಲ್ಲೂ ಸಿರಿಗೆರೆ ಒಂದು ಪುಣ್ಯಕ್ಷೇತ್ರದಲ್ಲಿ ಅಭ್ಯಾಸ ಮಾಡಿ ಜೊತೆಗೆ ಹಿರಿಯ ತರಳಬಾಳ ಜಗದ್ಗುರು ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳವರ ಗರಡಿಯಲ್ಲಿ ಪಳಗಿ ನಾಡಿನಾದ್ಯಂತ ಹಲವು ಹುದ್ದೆಗಳನ್ನು ಪಡೆದು ಈಗ ದಾವಣಗೆರೆಯಲ್ಲಿ ಅವರು ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ನಿಮಗೆ ವಿಶೇಷವಾಗಿ ಅವರು ನೀತಿ ಮಾತುಗಳನ್ನು ಶಿಕ್ಷಣ ಕುರಿತಂತೆ ನೀಡಲಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮುಂದೆ ಈಗ ಇದೊಂದು ಸಣ್ಣ ಕಾರ್ಯಕ್ರಮ ಅನಿಸುತ್ತೆ, ಸರಿಯಾಗಿ ಗ್ರಹಿಸಿರಿ. ಇಲ್ಲಿ ನಡೆಯುವ ಪ್ರತಿಯೊಂದು ಯಾರ್ಯಾರು ಬಂದಿದ್ದಾರೆ, ಯಾರು ಏನೇನು ಮಾತಾಡ್ತಾರೆ ಅಂತ. ಮುಂದೆ ಇದೊಂದು ಇತಿಹಾಸ ಆಗೋದಿದೆ. ನೀವು ಬಂದಿರೋರು ಯಾರು ಸಾಮಾನ್ಯರಿಲ್ಲ, ಅಸಾಮಾನ್ಯರಿದ್ದೀರಿ. ಎಲ್ಲ ಒಳ್ಳೆ ಮುಂದೆ ಈ ನಾಡಿಗೆ, ಈ ದೇಶಕ್ಕೆ ಅಷ್ಟೇ ಅಲ್ಲ ಈ ಜಗತ್ತಿಗೆ ಒಂದು ಕೊಡುಗೆಯನ್ನು ನೀಡುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋ ಮಕ್ಕಳು ನೀವು ಆಗ್ತೀರಿ. ಯಾಕಂದ್ರೆ ರೈತ ಬಿತ್ತಬೇಕಾದ್ರೆ ಕೈಯಾಗಿ ಹಿಡ್ಕೊಂಡಿರ್ತಾನೆ. ಇಡೀ ಬಿತ್ತಬೇಕಾದ್ರೆ ಈ ಕಾಳು ಹೆಂಗಿರುತ್ತೆ ಅಂತ ಅವ್ನು ಕನಸು ಕಾಣ್ತಾನೆ. ನಾನು ಇಡುವ ಒಂದು ಇಡೀ ಕಾಳು ಸಾವಿರಾರು ತೆನೆಗಳನ್ನು ಕೊಟ್ಟು ಲಕ್ಷಾಂತರಾಗಿ ಸಾವಿರಾರು ಜನಕ್ಕೆ ಅನ್ನ ನೀಡುತ್ತೆ, ಮತ್ತೆ ಈ 100 ಹೊಲಗಳಲ್ಲಿ ಇದು ಮತ್ತೆ ಸಸಿಯಾಗುತ್ತೆ ಅನ್ನೋ ಕನಸನ್ನು ಕಟ್ಟಿಕೊಂಡಿರ್ತಾನೆ. ಒಬ್ಬ ಮೇಷ್ಟ್ರು ಅಂತ ಕನಸನ್ನು ಕಟ್ಟಿ ಬೆಳೆಸಿ ಮಕ್ಕಳಲ್ಲಿ ಶಾಲೆಯಲ್ಲಿ ಬಿತ್ತಿದ್ರೆ ತಂದೆ ತಾಯಿಗಳು ಮನೆಯೊಳಗೆ ಸಂಸ್ಕಾರವನ್ನು ಕಲಿಸ್ತಾರೆ. ಒಳ್ಳೆಯ ಬುದ್ಧಿಯನ್ನು ಮನೆಯ ತಂದೆ ತಾಯಿಗಳು ಅವರ ಮನಸ್ಸಿನಲ್ಲಿ ಬಿತ್ತುತ್ತಾರೆ. ಒಳ್ಳೆಯ ಶಿಕ್ಷಕರು ಒಳ್ಳೆಯ ವಿದ್ಯೆಯನ್ನು ಮಕ್ಕಳಲ್ಲಿ ಶಾಲೆಯಲ್ಲಿ ಬಿತ್ತುತ್ತಾರೆ. ಇನ್ನು ಸಮಾಜಕ್ಕೆ ಅವರಿಬ್ಬರು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಸಮಾಜ ಅವರನ್ನು ಸರಿಯಾಗಿ ಬಳಸ್ಕೋಬೇಕು, ಬೆಳೆಸಬೇಕಾದ ಕರ್ತವ್ಯ ಇರುತ್ತೆ. ಹೀಗೆ ಶಾಲೆ, ಮನೆ, ಸಮಾಜದ ನಡುವೆ ಬೆಳೆಯುವಂತಹ ಕುಡಿಗಳು ನೀವು. ಇಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ 10 ಮಕ್ಕಳಿದ್ರೇನೆ ಮುತ್ತಿನಂಗೆ ಒಂದಿದ್ರು ಸಾಕು ಅಂತ ಹೇಳ್ತಾರೆ. ಆದರೆ ನಮಗೆ ಎಷ್ಟೇ ಮಕ್ಕಳಿದ್ರೂ ಅವರೆಲ್ಲರನ್ನೂ ಮುತ್ತಿನ ಥರ ಬೆಳೆಸೋದು ತಂದೆ ತಾಯಿಗಳ ಒಂದು ಜವಾಬ್ದಾರಿ ಇರುತ್ತೆ. ಕೇವಲ ಅವರಿಗೆ ಆ ಉಡುಗೆ ತೊಡುಗೆ ಅವ್ರಿಗೆ ಬೇಕಾದ ಸಾಮಾನುಗಳನ್ನು ಕೇಳೋದಕ್ಕಿಂತಲೂ ಜಾಸ್ತಿ ಕೊಟ್ಬಿಟ್ಟು ಅವ್ರನ್ನ ಸಾಕೋದಲ್ಲ. ಅವ್ರಿಗೆ ಎಷ್ಟು ಬೇಕೋ, ಯಾವ್ದು ಎಷ್ಟು ಬೇಕೋ ಅನ್ನೋದನ್ನ, ಒಂದು ಸಾಂಬಾರಿಗೆ ಎಷ್ಟು ತರಕಾರಿ ಹಾಕ್ಬೇಕು, ಎಷ್ಟು ಒಗ್ಗರಣೆ ಹಾಕ್ಬೇಕು ಅಂತ ಹೆಂಗೆ ತಾಯಿ ಸುಮ್ಮನೆ ಹಿಂಗೆ ಬಿಸಾಕಿದ್ರೆ ಒಳ್ಳೆ ಘಮ ಘಮ ಸಾರಾಗುತ್ತೋ
ಹಂಗೆ ತಮ್ಮ ಮಕ್ಕಳಿಗೆ ಏನನ್ನ ಯಾವಾಗ ಹೇಗೆ ಕೊಟ್ಟು ಬೆಳೆಸಬೇಕು ಅಂತ ಬೆಳೆಸಿರೋದ್ರಿಂದ ಈ ಮಕ್ಕಳು ಇಷ್ಟೊಂದು ಒಳ್ಳೆಯವರಾಗಿದ್ದಾರೆ. ಅವ್ರ ಜೊತೆಗೆ ನೀವು ತಂದೆ ತಾಯಿಗಳು ಎಲ್ಲ ಬಂದಿದ್ದೀರಿ, ತುಂಬಾ ಸಂತೋಷವಾದ ವಿಷಯ. ನಿಮ್ಮ ಎಲ್ಲ ತಂದೆ ತಾಯಿಗಳ ಋಣಮನಕ್ಕೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಪಾರ್ಕ್ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ಇದು ಮೊದಲು ಕಾಡು ರೀತಿ ಇತ್ತು, ಬಹಳ ದೊಡ್ಡ ದೊಡ್ಡ ಮರಗಳಿದ್ದು, ಗಿಡ ಮರಗಳು ಇರಲಿಲ್ಲ. ಇಲ್ಲಿ ಒಂದಷ್ಟು ಜನ ಹಿರಿಯ ನಾಗರಿಕರು ಇದ್ದಾರೆ. ಅವರೆಲ್ಲರೂ ಈ ಸಂಜೆ ತುಂಬ ಜನ ಇಲ್ಲಿ ಸೇರ್ತಾರೆ, ಬೆಳಗ್ಗೆ ಸಂಜೆ ವಾಕ್ ಮಾಡ್ತಾರೆ ಮಕ್ಕಳು ಎಲ್ಲರೂ. ಇಲ್ಲಿ ಅನೇಕ ಗಿಡ ಮರಗಳನ್ನ ಒಳ್ಳೊಳ್ಳೆ ಜಾತಿಯ ಔಷಧಿ ಸಸ್ಯಗಳನ್ನು ಬೆಳೆಸಿದ್ದಾರೆ. ಈ ಒಂದು ಪಾರ್ಕ್ ಸುಂದರವಾಗಿರಲಿಕ್ಕೆ ಮೊದಲನೇದಾಗಿ ಈ ಪಾರ್ಕನ್ನು ಅಭಿವೃದ್ಧಿ ಮಾಡಿದರು ನಮ್ಮ ಈ ಶಾಸಕರಾದಂಥ SS ಮಲ್ಲಿಕಾರ್ಜುನರವರು. ಆ ನಂತರ ಈಗ ಶಾಸಕರಾಗಿರುವಂಥ ನಮ್ಮ ರಸಿಯ ರವೀಂದ್ರನಾಥ್ರವರು. ಅವ್ರು ಮನಸ್ಸು ಮಾಡಿದೆ ಇದ್ರೆ ಈ ಸುಂದರವಾದ ಪಾರ್ಕ್ ಆಗ್ತಿರ್ಲಿಲ್ಲ. ಈ ಒಂದು ಮಂಟಪವನ್ನು ಕೂಡ ಇಲ್ಲಿ ಕಟ್ಟಲಿಕ್ಕೆ ನಮ್ಮ ಕಳೆದ ಬಾರಿ ಬೆಳವಂದೂರು ನಾಗರಾಜಪ್ಪ ಅಂತ ಸದಸ್ಯರು ಅವ್ರು ಮನಸ್ಸು ಮಾಡಿದ್ದಕ್ಕೆ ಈ ಮಂಟಪ ಆಗಿದೆ. ಅವರೆಲ್ಲರನ್ನ ನಾವು ಸ್ತುತಿಸಬೇಕಾಗತ್ತೆ. ಒಳ್ಳೆಯದನ್ನು ಯಾರು ಸಮಾಜಕ್ಕೆ ಕೊಟ್ಟಿರ್ತಾರೋ ಅವ್ರನ್ನ ಸ್ಮರಣೆ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಸ್ಮರಣೆ ಆಗುವಾಗೆ ನಾವು ಕೆಲಸ ಮಾಡೋದು ಕೂಡ ನಮ್ಮೆಲ್ಲರ ಕೆಲಸ ಆಗಬೇಕಾಗುತ್ತೆ. ಹೀಗೆ ನಾವು ಕೊಟ್ಟು ತೆಗೆದುಕೊಳ್ಳುವ ಕೆಲಸವನ್ನು ಮಾಡೋಣ. ಮುಂದೆ ನೀವೆಲ್ಲರೂ ಸಮಾಜಕ್ಕೆ ಕೊಡುಗೆ ಕೊಡೋದು. ಸಹಜವಾಗಿ ಮನೆಗೆಲ್ಲ ದುಡಿತೀವಿ, ಸಂಬಳ ಬರುತ್ತೆ, ಗಂಟರಿ ಮಕ್ಕಳು ಆರಾಮಾಗಿ ಸಂಬಳ ತಿಂದು ಆಯಾಗಿರ್ತಾರೆ. ಆದರೆ ಸಮಾಜಕ್ಕೆ ನಾವೇನಾದರೂ ಕೊಡುಗೆ ಕೊಡೋದು ಭಾಳ ಮುಖ್ಯ ಆಗುತ್ತೆ. ಬಂದು ಸಂಬಳ ಎಲ್ಲ ಬರೀ ಕೂಡಿಟ್ಟು ಅದನ್ನು ಯಾವುದೋ ಫಿಕ್ಸೆಡ್ ಡಿಪಾಸಿಟ್ ಹಾಕೋದು ಬಂದಂಥ ಕಾಳನ್ನೆಲ್ಲ ಮನೆ ಒಳಗೆ ಚೀಲ ಹಾಕಿದ್ರೆ ಉಪಯೋಗ ಅಲ್ಲ. ಬಂದು ಬೆಳೆದ್ರೆ ಅರ್ಧ ಇನ್ನು ಬೇರೆ ಹೊಲಕ್ಕೆ ಬಿತ್ತಕ್ಕೆ ಕೊಟ್ಟರೆ ಅವನು 100 ಹೊಲಗಳಿಗೆ ಮತ್ತೆ ಪಸರಿಸುತ್ತೆ. ಹೀಗೆ ನೀವೆಲ್ಲ ಜ್ಞಾನವನ್ನು ಪರಸ್ಪರ ಹಂಚಿಕೊಳ್ಳೋಣ ಅಂತ ಆಶಿಸ್ತಾ ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ಪತ್ರಿಕಾ ಮಿತ್ರರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಶಾಂತ ರೀತಿಯಿಂದ ಇದ್ದು ಅವಸರ ಮಾಡೋದು ಬೇಡ. ಪರಮ ಪೂಜ್ಯರು ಎಲ್ಲರೂ ಆರಾಮಾಗೆ ಒಂದು ಗಂಟೆವರೆಗೆ ಕಾರ್ಯಕ್ರಮ ಅಷ್ಟೇ ಅವರು ಇದ್ದು ಹೋಗ್ತಾ ಇದ್ದಾರೆ. ಸಹಕರಿಸಬೇಕಾಗಿ ತಮ್ಮೆಲ್ಲ ಮತ್ತೊಮ್ಮೆ ಕೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವನವೆಲ್ಲ ಕಲ್ಪತರು, ವನವೆಲ್ಲ ಕಲ್ಪತರು, ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜೀವಣಿ, ಗಿಡವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜೀವಣಿ, ಗಿಡವೆಲ್ಲ ಮರುಜೀವಣಿ, ವನವೆಲ್ಲ ಕಲ್ಪತರು. ಜಲವಿಲ್ಲ ನೀರ್ಚರಾಮೃತ, ಜಲವೆಲ್ಲ ನೀರ್ಚರಾಮೃತ, ಗಿಡವೆಲ್ಲ ಪುರುಷ ಮೃಗ, ಗಿಡವೆಲ್ಲ ಪುರುಷ ಮೃಗ, ಎಡಹುವ ಹರಳೆಲ್ಲ ಚಿಂತಾಮಣಿ, ವನವೆಲ್ಲ ಕಲ್ಪತರು, ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜೀವಣಿ, ಗಿಡವೆಲ್ಲ ಮರುಜೀವಣಿ, ವನವೆಲ್ಲ ಕಲ್ಪತರು. ಚನ್ನಮಲ್ಲಿಕಾರ್ಜುನಯ್ಯನ, ಚನ್ನಮಲ್ಲಿಕಾರ್ಜುನಯ್ಯನ ನೆಚ್ಚಿನ ಗಿರಿಯ ಸುತ್ತಿ ನೋಡುತ್ತ ಬಂದು, ನೆಚ್ಚಿನ ಗಿರಿಯ ಸುತ್ತಿ ನೋಡುತ್ತ ಬಂದು, ಕದಳಿಯವನವ ಕಂಡೆನು ನಾನು, ಕದಳಿಯವನವ ಕಂಡೆನು ನಾ, ವನವೆಲ್ಲ ಕಲ್ಪ
ಕಲ್ಪತರು ವನವೆಲ್ಲ ಕಲ್ಪತರು ಗಿಡವೆಲ್ಲ ಮರುಜೇವಣಿ ಗಿಡವೆಲ್ಲ ಮರುಜೇವಣಿ ವನವೆಲ್ಲ 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 ಕಲ್ಪತರು. ಜಿಲ್ಲೆಯ ಉಪನಿರ್ದೇಶಕರು ಅಭಿವೃದ್ಧಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದರ ಉಪನಿರ್ದೇಶಕರಂತ ಶ್ರೀಯುತ ಶರಣ HK ಲಿಂಗರಾಜರ್ ಅವರು ವೇದಿಕೆಯನ್ನು ಕುರಿತು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾರೆ. ಶಿವಮೊಗ್ಗದಲ್ಲಿನ ಒಂದು ಮಠ, ಚಿಕ್ಕಮಗಳೂರಿನ ಒಂದು ಮಠ, ಎರಡು ಮಠಗಳ ಸಾರಥ್ಯವನ್ನು ವಹಿಸಿರುವ ಪರಮ ಪೂಜ್ಯರ ಅಡಿದಾವರುಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ನಮ್ಮ ಹಿರಿಯರು, ಮಾರ್ಗದರ್ಶಿಗಳು, ಹಿತೈಷಿಗಳು ಆದ ಡಾಕ್ಟರ್ NG ಈಶ್ವರಪ್ಪನವರೇ, ನಮ್ಮ ಗ್ರಾಮದ ಸಮೀಪ ಗ್ರಾಮ ಸಿದ್ದರಮಠದ ಯುಗಧರ್ಮ ರಾಮಣ್ಣನವರೇ, ಈ ಸಂಸ್ಥೆಯ ಅಧ್ಯಕ್ಷರು ಮಿತ್ರರಾದ ಶಿವಕುಮಾರ್ ಕುರ್ಕಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ಸ್ಥಳೀಯ ಸಾರ್ವಜನಿಕರು, ಇವತ್ತು ಭಾರಿ ಕಾರ್ಯಕ್ರಮಗಳು, ಭಾಳ ಮದುವೆಗಳು, ಭಾಳ ಗೃಹ ಪ್ರವೇಶಗಳು, ಈ ಸಾಹಿತ್ಯ ಕ್ಷೇತ್ರದಲ್ಲೂ ಭಾಳ ಇವತ್ತು 4-5 ಕವಿಗೋಷ್ಠಿಗಳಿದೆ. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬಿಡಬೇಕು, ಇದಕ್ಕೆ ನಾನು ಮೊದಲನೇ ಆದ್ಯತೆ. ಈಶ್ವರಪ್ಪನ ಇದ್ದಾರೆ, ರಾಮಣ್ಣನವರಿದ್ದಾರೆ, ಪೂಜ್ಯರು ಶಿವಮೊಗ್ಗದಿಂದ ಬಂದಿದ್ದಾರೆ. ಅವರಿಗೆ ಮೊನ್ನೆ ತಾನೇ ಪಟ್ಟಾಭಿಷೇಕ ಆಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಅದು ಹೆಚ್ಚು ಪ್ರಚಾರ ಪಡೆದಿಲ್ಲ. ಸಾಮಾಜಿಕ ಅಂತರ ಮತ್ತು SOP ಪ್ರಾಮಾಣಿಕೃತ ಸುಪ್ರೀಂ ಕೋರ್ಟ್ ಆದೇಶ ಕಾರ್ಯಕ್ರಮವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅಷ್ಟು ಮಾಡಿದ್ದಾರೆ. ಪೂಜ್ಯರಿಗೆ ಹೇಳಿದೆ, ನಾವು ಒಂದ್ಸಲ ವಿಶೇಷವಾಗಿ ಬಂದು ತಮ್ಮ ಆಶೀರ್ವಾದ ಅಲ್ಲೇ ಪಡಿತೀವಿ. ನಮಗೆ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಾನು ತುಂಬ ಸಂತೋಷದಿಂದ ಈ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಈಶ್ವರಪ್ಪನವ್ರಿಗೆ ಮತ್ತು ಯುಗಧರ್ಮ ರಾಮಣ್ಣನವರಿಗೆ ಕರ್ನಾಟಕ ಸರ್ಕಾರ ಕೊಡೋದ್ರ ಮೂಲಕ ತನ್ನ ಗೌರವವನ್ನು ಮತ್ತಷ್ಟು ಸರ್ಕಾರ ಹೆಚ್ಚಿಸಿಕೊಂಡಿದೆ. ಒಂದು ಕಡೆ ಶ್ರೇಷ್ಠ ವಿದ್ವಾಂಸರು, ಇನ್ನೊಂದು ಕಡೆ ಅವ್ರ ಬಗ್ಗೆ ಏನಾರು ಹೇಳಕ್ಕೆ ನಾನು 1ನೇ ಕ್ಲಾಸ್ 5 ಸರಿ ಓದಿದ್ದೀನಿ ಅಂತ, 5 ಸರಿ ಫೇಲ್ ಆಗಿದ್ದೀನಿ ಅಂತ. ಮತ್ತೊಂದೆಡೆ ಒಂದು ದಿಕ್ಕು, ಒಂದು ಉತ್ತರ ದಿಕ್ಕು, ಒಂದು ದಕ್ಷಿಣ ದಿಕ್ಕು. ಒಂದು ಕಡೆ ಅಕ್ಷರ ಮಾಂತ್ರಿಕ, ಮತ್ತೊಂದು ಕಡೆ ಅನಕ್ಷರಸ್ಥಗಳು. ಅವರಿಬ್ಬರ ಕೊಡುಗೆಗಳು ನಮ್ಮ ಕನ್ನಡ ನಾಡು ನುಡಿಗೆ ಬಹಳ ಅಪಾರವಾಗಿರ್ತಕ್ಕಂಥ. ಸಾಮಾನ್ಯ ಒಂದು ದೇಶ, ಒಂದು ರಾಜ್ಯ ತನ್ನ ನಾಗರಿಕರಿಗೆ ಶ್ರೇಷ್ಠ ಸಾಧನೆಯನ್ನು ಮಾಡಿದವರಿಗೆ ಗುರುತಿಸೋದು, ಗೌರವಿಸೋದು ಒಂದು ಪರಂಪರೆ. ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ನಮ್ಮ ಶ್ರೇಷ್ಠ ನಾಗರಿಕರಿಗೆ ಕೊಡಮಾಡಲ್ಪಡುವ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳು. ಸೊ ಫಸ್ಟ್ ಡಿಗ್ರಿ ಹಾನರ್, ಸೆಕೆಂಡ್ ಡಿಗ್ರಿ ಹಾನರ್, ಥರ್ಡ್ ಡಿಗ್ರಿ ಹಾನರ್, ಫೋರ್ತ್ ಡಿಗ್ರಿ ಹಾನರ್, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ಇಂಡಿಯಾ, ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್, ಥರ್ಡ್ ಹೈಯೆಸ್ಟ್, ಫೋರ್ತ್ ಹೈಯೆಸ್ಟ್. ಇದರ ಅವಶ್ಯಕತೆ ಇದೆ, ಪ್ರೋತ್ಸಾಹಿಸಲಿಕ್ಕೆ, ಗುರುತಿಸಲಿಕ್ಕೆ, ಅಂತರ ಮತ್ತೆ ನಮ್ಮ ನಾಡಿನಲ್ಲಿ ಹುಟ್ಟಲಿಕ್ಕೆ. ಗ್ಯಾಲಂಟ್ರಿ ಅವಾರ್ಡ್ ಅಂತ ಕೊಡ್ತಾರೆ.
ಶೌರ್ಯ, ಸಾಹಸ, ಧೈರ್ಯ, ತ್ಯಾಗ ಮಾಡಿದಂಥ ಕ್ಷೇತ್ರಗಳಿಗೆ ಗ್ಯಾಲಂಟ್ರಿ ಅವಾರ್ಡ್ ಅಂತ ಕೊಡ್ತಾರೆ. ಪರಮವೀರ ಚಕ್ರಗಳು, ಮಹಾವೀರ ಚಕ್ರಗಳು, ವೀರಚಕ್ರಗಳು, ಇತ್ತೀಚೆಗೆ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರಗಳು, ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಕರ್ನಾಟಕ ರಾಜ್ಯದ ನಾಗರಿಕ ಪ್ರಶಸ್ತಿ, ಒಂದು ಕಾಲದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಏನಿದೆ, ಈ ರಾಜ್ಯೋತ್ಸವ ಪ್ರಶಸ್ತಿನೇ ಅತ್ಯಂತ ಉನ್ನತವಾದ ನಾಗರಿಕ ಪ್ರಶಸ್ತಿ ಆಗಿತ್ತು. ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇನ್ ಕರ್ನಾಟಕ ವಾಸ್ ರಾಜ್ಯೋತ್ಸವ ಪ್ರಶಸ್ತಿ. ಬಟ್ ಈಗ ಅದು 2ನೇ ಸ್ಥಾನಕ್ಕೆ ಬಂತದು. ಕರ್ನಾಟಕ ರತ್ನ ಬಂತು 1992ರಲ್ಲಿ. ಕರ್ನಾಟಕ ರತ್ನ ಅವಾರ್ಡ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತೋ ಅದು ಹೈಯೆಸ್ಟ್, ಅತ್ಯುನ್ನತ, ಮೊದಲನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಯಿತು. ರಾಜ್ಯೋತ್ಸವ ಪ್ರಶಸ್ತಿ 2ನೇ ಅತ್ಯುನ್ನತ. ದುರದೃಷ್ಟವಶಾತ್ ಈಗ 92ನೇ ಇಸ್ವಿ ಪ್ರಾರಂಭ ಆಯ್ತಪ್ಪ ಅಂತಂದರೆ 20ನೇ ಇಸ್ವಿ 29 ಪ್ರಶಸ್ತಿಗಳು ಕೊಡಬೇಕಾಗಿತ್ತು ಪ್ರತಿ ವರ್ಷ. ನೋಡ್ರಿ, 29 ಪ್ರಶಸ್ತಿಗಳು ಆಗ್ಬೇಕಾಯ್ತು ವರ್ಷ ಕೊಟ್ಟರೆ. ಈಗ ಎಣಿಕೆ ಮಾಡ್ಕೊಂಡು ಬರೀ 9 ಪ್ರಶಸ್ತಿ. ಮೊದಲನೇದು ಕುವೆಂಪು ಅವರಿಂದ, 9ನೇದು ವೀರೇಂದ್ರ ಹೆಗ್ಗಡೆ ಅವರು, ಮತ್ತೆ CNR ಅವರೆಲ್ಲ ಬಂದವರು. ಈಗ ನಿಸಾರ್ ಆದ್ಮೇಲೆ ಇನ್ನು ಸೂಚಿಸಿದ್ದಾರೆ 10ನೇ ಪ್ರಶಸ್ತಿ ಅಂದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆಯುವವರು ಶ್ರೇಷ್ಠತಮ ಸಾಧನೆ ಮಾಡಿರೋರು ಸಿಕ್ಕಿಲ್ವೇನೋ ಕಾರಣಾಂತರ. ಆದರೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನಿರಂತರವಾಗಿ ಕೊಡ ಮಾಡಲ್ಪಡ್ತಾ ಇದೆ. ಈ ಪ್ರಶಸ್ತಿಗಳು ಹೆಂಗಪ್ಪ ಅಂತಂದರೆ ಒಂದು ರೀತಿ ಮನುಷ್ಯನಿಗೆ ಡೆಕೋರೇಷನ್ ಮಾಡಿದಾಗ. ನೋಡಿ, ಬೆಳಗ್ಗೆ 10 ಗಂಟೆಗೆ ಬಂದಾಗ ನೀವು ನೋಡಿರ್ಬೋದು, ವಾಕ್ ಮಾಡೋರು, ಆ ಕಡೆ ಈ ಕಡೆ ಮನೆಗೆ ಹೋಗೋರು, ಹಾಲು ತಗೊಂಡು ಹೋಗೋರು. ಈ ಮಂಟಪ ಹೆಂಗಿತ್ತು ಅಂತ ನೋಡಿರ್ಬೋದು ನೀವು. ಮಂಟಪ ಫುಲ್ ಖಾಲಿ ಇತ್ತು, ಏನೇನಿರಲಿಲ್ಲ, ಕಸ ಹೊಡೆದಿರಲಿಲ್ಲ, ಖಾಲಿ. ಹಿಂದ್ಗಡೆ ಬ್ಯಾನರ್ ಇರಲಿಲ್ಲ, ಕುರ್ಚಿಗಳು ಇದ್ವು, ಯಾರೋ ತಂದು ಹಾಕಿದ್ರು, ಮೂಲೆಗೆ ಒಟ್ಟಿದ್ರು. ಈ ವೇದಿಕೆಗೆ ಅಲಂಕಾರ ಮಾಡಿದಾಗ ಇದಕ್ಕೆ ತನ್ನದೇ ಅಂತ ಒಂದು ಸ್ಥಾನ ದೊರೆತು, ಒಂದು ಸಿಂಗಾರಗೊಂಡಾಗ, ವೇದಿಕೆ ಸಿಂಗಾರಗೊಂಡಾಗ ಪೂಜ್ಯರಲ್ಲಿ ಬಂದು ಕೂತ್ಕೊಂಡ್ಮೇಲೆ, ಅತಿಥಿಗಳು ಬಂದು ಕೂತ್ಕೊಂಡ್ಮೇಲೆ ಇದಕ್ಕೊಂದು ಸ್ಥಾನ ಗೌರವ ಸಿಕ್ತು. ಅಲಂಕರಿಸಿದ್ರೆ ಒಂದು ವಸ್ತುವನ್ನು ಅಲಂಕರಿಸಿದ್ರೆ ಅದು ಸಿಂಗಾರಗೊಂಡ್ರೆ ಅದಕ್ಕೆ ತನ್ನ ಮಹತ್ವ. ಹಾಗೆ ಸರ್ಕಾರ ಈ ಪ್ರಶಸ್ತಿ ಏನು ಕೊಟ್ಟಿದೆಯೋ, ಪ್ರಶಸ್ತಿ ಕೊಟ್ಟಿದೆ ಅಂದರೆ ಸರ್ಕಾರ ಅವ್ರನ್ನ, ನಮ್ಮ MG ಈಶ್ವರಪ್ಪನವ್ರನ್ನ, ಯುಗಧರ್ಮ ರಾಮಣ್ಣವ್ರನ್ನ ಡೆಕೋರೇಷನ್ ಮಾಡಿದೆ ಅಂತ ನನ್ನ ಒಂದು ಅಲಂಕಾರ. ಏನಾರು ಮಾಡಬೇಕಲ್ಲ ಮತ್ತೆ. ಈಗ ಅವರಿಗೆ ಗೌರವ ಅಂದರೆ ಒಂದು ಪ್ರಶಸ್ತಿ ಅಂದರೆ ಒಂದು ಕಡೆ ಅವಾರ್ಡ್ ಇರುತ್ತೆ, ಇನ್ನೊಂದು ಕಡೆ ರಿವಾರ್ಡ್ ಇರುತ್ತೆ. ಅವಾರ್ಡ್ ಅಂದರೆ ಪ್ರಶಸ್ತಿ, ರಿವಾರ್ಡ್ ಅಂದರೆ ಪ್ರತಿಫಲ. ಪ್ರಶಸ್ತಿ ಅಂತಂದರೆ, ಅವಾರ್ಡ್ ಅಂದರೆ ಅದಕ್ಕೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಒಂದು ಪಾರಿತೋಷಿಕ ಕೊಡ್ತಾರೆ. ರಿವಾರ್ಡ್ ಅಂದರೆ ಸ್ವಲ್ಪ ಮೊತ್ತ, ಅಮೌಂಟ್ ಇರ್ತದೆ, ನಿಗದಿತ ಮೊತ್ತ, ಬಂಗಾರದ ಪದಕ. ಅವೆರಡಕ್ಕೂ ಭಾಜನರಾಗಿದ್ದಾರೆ. ಭಾಳ ಸಂತೋಷ. ದಾವಣಗೆರೆಗೆ ಈ ರಾಜ್ಯೋತ್ಸವ ಆದಮೇಲೆ ನವೆಂಬರ್ ಬಂದ ಮೇಲೆ ಪ್ರತಿದಿನ MG ಈಶ್ವರಪ್ಪನವರು ಫೋಟೋ, ಅಲ್ಲಿ ಸನ್ಮಾನ, ಇಲ್ಲಿ ಸನ್ಮಾನ, ಅಲ್ಲಿ ಸನ್ಮಾನ. ಅಂದರೆ ಇಡೀ ದಾವಣಗೆರೆ ನಗರ ಹೆಮ್ಮೆಯಿಂದ, ಸಂಭ್ರಮದಿಂದ ಇದನ್ನು ಆಚರಿಸ್ತಕ್ಕಂಥ ಕಾರ್ಯವೈಖರಿಯನ್ನು ನಾವು ಗಮನಿಸಿದ್ವಿ. ನಮ್ಮ ಶಿವಕುಮಾರ್ ಕುರ್ಕಿ ಏನಂದ, MG ಈಶ್ವರಪ್ಪನವರ ಶಿಷ್ಯ ನಾನು ಅಂತಂದ. ಹಂಗೆ ಲೆಕ್ಕ ಹಾಕಿದ್ರೆ ಅವನು ಮೇಷ್ಟ್ರಾದರೆ ನಾವು ಭಾಳ ಶ್ರೇಷ್ಠವಾದ ಶಿಕ್ಷಕ ಅಂತ ಕರಿತೇವೆ. ಅವನ ಪಾಠ, ಪ್ರವಚನ, ಕಾರ್ಯವೈಖರಿ ಅಂತ. ಒಂದು ಚಪ್ಪಳೆ ಹೊಡಿಬೇಕು. ಯಾಕೆ ಅಂತಂದರೆ ಇಲ್ಲಿ ಮಹಾನ್ ಶಿಕ್ಷಕರಿದ್ದಾರೆ, ಪಕ್ಕದಾಗೆ ಮಹಾನ್ ಶಿಷ್ಯ ಇದ್ದಾನೆ. ಮಹಾನ್ ಶಿಕ್ಷಕ ಮತ್ತು ಮಹಾನ್ ಶಿಷ್ಯ ಇಬ್ಬರೂ ಇದ್ದಾರೆ. ಸೊ ದ ಗ್ರೇಟ್ ಟೀಚರ್ಸ್ ಮೌಲ್ಡ್ ಗ್ರೇಟ್ ಸ್ಟೂಡೆಂಟ್ಸ್. ಮಹಾನ್ ಶಿಕ್ಷಕರು ಮಹಾನ್ ಶಿಷ್ಯರನ್ನು ರೂಪಿಸುತ್ತಾರೆ ಅಂತಕ್ಕಂಥ. ಹಿಂದೆ ನೀವು
ಕವಿರತ್ನ ಕಾಳಿದಾಸ ಪಿಕ್ಚರ್ ನೋಡಿದೆ ಅಂತ ಭಾಳ ಅತಿ ಅದ್ಭುತವಾದ ಚಿತ್ರ ಅದು. ಅದರ ಭಾಷೆ, ಅದರ ಕಾವ್ಯಾಲಂಕಾರಗಳು, ರಾಜ್ಕುಮಾರ್ ಆಡೋ ಮಾತುಗಳು, ಅದರಲ್ಲಿಟ್ಟ ಅರ್ಥಗರ್ಭಿತ ಸನ್ನಿವೇಶಗಳು. ಚಿ ಉದಯಶಂಕರ್ ಚಿತ್ರರಚನೆ ಸಂಭಾಷಣೆ ಚಿ ಉದಯಶಂಕರ್ ಬಂದರು. ಆ ಕವಿರತ್ನ ಕಾಳಿದಾಸ ಬಂದ ಮೇಲೆ ಉದಯಶಂಕರ್ ಅವರು ಮರಣವಂತ ತೀರ್ ಹೋಗ್ತಾರೆ. ರಾಜ್ಕುಮಾರ್ ಅವರು ಅಷ್ಟು ಉನ್ನತ ಶಿಖರಕ್ಕೆ ಬರಲಿಕ್ಕೆ, ಉತ್ತಮ ಶಿಖರಕ್ಕೆ ಬರಲಿಕ್ಕೆ ಕವಿರತ್ನ ಒಂದೇ ಅಲ್ಲ, ಈ ಚಿ ಉದಯಶಂಕರ್ ಅವರ ಸಂಭಾಷಣೆಗಳು, ಚಿತ್ರರಚನೆ. ಉದಯಶಂಕರ್ ಸತ್ತ ಮೇಲೆ 100 ಜನ ನಿರ್ದೇಶಕರು, ಪ್ರೊಡ್ಯೂಸರ್ಗಳು ಎಲ್ಲ ಪಾರ್ವತಮ್ಮನ ಮನೆ ಬಾಗಿಲಿಗೆ ಹೋಗ್ತಾರೆ. ರಾಜಣ್ಣ ಕಾಲ್ ಶೀಟ್ ತಾಳಕ್ಕೆ ಅವ್ರು ಒಂದೂ ಒಪ್ಪಲಿಲ್ಲ, ಯಾಕಂದ್ರೆ ಒಂದು ಸಂಭಾಷಣೆಗಳು ಅಲ್ಲಿ ಇರಿಸಲಿಲ್ಲ. ಆ ಕವಿರತ್ನ ಕಾಳಿದಾಸನ ಒಂದು ಚಿತ್ರಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಧಾರಾನಿಗೆ ಭೋಜರಾಜ ಇಬ್ಬರು ವಾಯುವಿಹಾರ ಮಾಡ್ತಿರ್ತಾರೆ. ಕಾಳಿದಾಸ ಧಾರಾನಗರದ ಒಂದು ಆಸ್ಥಾನಕ್ಕೆ ಬಂದ ಮೇಲೆ ಕವಿ ಪುಂಗವರ ಸಾಲಿನಲ್ಲಿ ಸೇರಿದ ಮೇಲಂತೂ ಭೋಜರಾಜನಿಗೆ ಬಹಳ ಸಂತೋಷ. ನನ್ನ ಆಸ್ಥಾನದಲ್ಲಿ ಕಾಳಿದಾಸನಂತ ಕವಿ ಇದ್ದಾನೆ ಅನ್ನೋದೇ ಒಂದು ಹೆಮ್ಮೆ. ಕಾಳಿದಾಸನಿಗೆ ಹೇಳ್ತಾನೆ, ಕಾಳಿದಾಸ ನನಗೆ ಇವತ್ತು ಭಾಳ ಸಂತೃಪ್ತಿ ಆಗಿದೆ, ನನಗೆ ಭಾಳ ಸಂತುಷ್ಟನಾಗಿದ್ದೇನೆ. ಏಕೆ ಪ್ರಭುಗಳೇ, ನನ್ನ ಆಸ್ಥಾನ ವಿದ್ವನ್ಮಣಿಗಳಿಂದ ತುಂಬಿದೆ, ನಿನ್ನಂಥ ಶ್ರೇಷ್ಠ ಕವಿಗಳಿಂದ ತುಂಬಿದೆ. ನನ್ನ ದೇಶದಲ್ಲಿ ಸರಸ್ವತಿ ಪುತ್ರರಿಗೆ ದಾರಿದ್ರ್ಯವಿಲ್ಲ. ನನ್ನ ಆಸ್ಥಾನದಲ್ಲಿ ಮುಕುಟ ಮಣಿಗಳು ಕಂಗೊಳಿಸುತ್ತಿವೆ. ಚೆನ್ನಾಗಿ ಹೊಗಳ್ತಾನೆ. ಅದರಲ್ಲೂ ನೀನಂತೂ ನನ್ನ ಕಿರೀಟದ ಮುಕುಟ ಮಣಿ, ನೀನು ಮೇಲಿರ್ತಕ್ಕಂಥ ವಜ್ರ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಮ್ಮ ಆಸ್ಥಾನದಲ್ಲಿ ಯಾರು ಕವಿಶ್ರೇಷ್ಠರು ಅಂತ ಒಂದು ಸ್ಪರ್ಧೆ ಏರ್ಪಡಿಸೋಣ. ಇರೋದ್ರಲ್ಲೇ ಯಾರು ಶ್ರೇಷ್ಠವಾದ ಕವಿಗಳು ಸ್ಪರ್ಧೆ ಏರ್ಪಡಿಸೋಣ ಅಂತಾನೆ ಕಾಳಿದಾಸ. ನಾನು ಈಗಲೇ ಸಿದ್ಧ ಅಂತಾನೆ. ಆಗ್ಬೋದು, ಆ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ನಾನು ತಯಾರಿದ್ದೀನಿ. ನಿನಗೆಲ್ಲ ಕಣೆಯ, ನೀನು ಶ್ರೇಷ್ಠವಾದ ಕವಿ ಅಂತ ಎಂದೋ ನಾನು ತೀರ್ಮಾನ ಮಾಡಿದ್ದೀನಿ. ಇದರ ವ್ಯಾಪ್ತಿಯಿಂದ ನೀವು ಹೊರಗಡೆದೀಯ. ಉಳಿದ ಏನು ಕವಿಗಳಿದ್ದಾರೋ ಅದರಲ್ಲಿ ಉತ್ತಮವಾದ ಕವಿಯ ಶ್ರೇಷ್ಠ ಕವಿ ಯಾರು ಅಂತ ಸ್ವಲ್ಪ ವಾದ ಮಂಡಿಸೋಕ್ಕೆ ಅವಕಾಶ ಮಾಡಿಕೊಳ್ಳೋಣ. ಸ್ಪರ್ಧೆ ಏರ್ಪಡಿಸು. ಸ್ಪರ್ಧೆ ಏರ್ಪಾಡಾಗುತ್ತೆ. ಎಲ್ಲ ಕವಿಗಳು ಒಳ್ಳೆಯವರೇ, ಉದ್ದಾಮ ಪಂಡಿತರೆ, ಯಾರಿಗ್ಯಾರು ಜಗ್ಗಲ್ಲ, ಯಾರಿಗ್ಯಾರು ಬಗ್ಗ. ಸ್ಪರ್ಧೆ ಪ್ರಾರಂಭವಾಯಿತು. ಓಲಗದಲ್ಲೆಲ್ಲ ಜನ ಇದ್ದಾರೆ, ಸಾರ್ವಜನಿಕರು ಬಂದು ಹೋಗ್ತಾ ಇದ್ದಾರೆ. ಕವಿಗಳು, ಅಕ್ಕಪಕ್ಕದ ರಾಜ್ಯದ ಕವಿಗಳೆಲ್ಲ ಬರ್ತಾ ಇದ್ದಾರೆ, ನೋಡ್ತಾರೆ. 1 ದಿನ ಆಯಿತು, 2 ದಿನ, 3 ದಿನ, 4 ದಿನ, 5 ದಿನ, 1 ವಾರಗಟ್ಟಲೆ ಆದರೂ ಅವನು ವಾದ, ಇವನು ಪ್ರತಿವಾದ, ಅವನ ಮಂಡನೆ, ಇವನು ಪ್ರತಿ ಮಂಡನೆ, ಒಂದಕ್ಕೊಂದು ಕಥೆಗಳು, ಉಪಕಥೆಗಳು, ಪುರಾಣಗಳು, ನಗೆಹನಿಗಳು ಎಲ್ಲವನ್ನೂ ಪ್ರಯೋಗ ಮಾಡ್ತಾರೆ. ಯಾರು ಇವನು ಸೋತ ಇವನು ಗೆದ್ದ ಅಂತ ತೀರ್ಮಾನ ತೊಗೊಳಕ್ಕೆ ಅಲ್ಲಿ ನ್ಯಾಯ ನಿರ್ಣಯಕ್ಕೆ ಕೂತ್ಕೊಂಡವ್ರಿಗೆ ಆಗಲೇ ಇಲ್ಲ. ಅಂದರೆ ಅಷ್ಟು ಹೇಗೆ ನಾವು ಈ ಧಾರಾವಾಹಿಗಳಲ್ಲಿ ನೋಡ್ತೀವಿ ನೋಡಿ, ಲಾಕ್ಡೌನಿಗೆ ಬರೀ ಅದೇ ರಾಮಾಯಣ ಮಹಾಭಾರತ ಬಾಣ ನಂಗೆ ಹೋಗುತ್ತೆ. ಅದು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಎದುರುಗಡೆ ಇನ್ನೊಂದು ಬಾಣ, ಪ್ರತಿ ಬಾಣ ಬಂದು ಅದನ್ನು ವಿನಾಶಗೊಳಿಸುತ್ತದೆ, ಭಸ್ಮ ಮಾಡುತ್ತೆ. ಒಂದು ನೇರವಾಗಿ ಹೊರಟಂಥ ಬಾಣ ಮತ್ತೊಂದು ಎದುರು ಬಾಣದಿಂದ ನಿಷ್ಕ್ರಿಯಗೊಂಡಂತೆ ಒಬ್ಬ ಶ್ರೇಷ್ಠ ಕವಿಯ ವಾದ ಮಂಡನೆ ಮತ್ತೆ ಎದುರು ಮಂಡನೆಯಿಂದ ಅದು ನಿಷ್ಫಲವಾಗ್ತಾ ಇತ್ತು. ತೀರ್ಮಾನ ತಾಳಕ್ಕಾಗ್ತಿಲ್ಲ. ಕೊನೆಗೆ ಭೋಜರಾಜನಿಗೆ ಏನು ಮಾಡೋದು, ಇದು ನಿರ್ಣಯ ಮಾಡೋಕ್ಕಾಗ್ತಾ ಇಲ್ಲ. ಕಾಳಿದಾಸನ್ನೇ ಕೇಳ್ತಾನೆ, ಕಾಳಿದಾಸ ಏನು ಮಾಡಲಿ ಇಲ್ಲ, ಇವರು ಹೇಗೆ ನಿರ್ಣಯ ಮಾಡಬೇಕು, ಯಾರು ಪ್ರಥಮ, ಯಾರು ದ್ವಿತೀಯ, ಯಾರು ಶ್ರೇಷ್ಠ ಅಂತ ನಿರ್ಣಯ ಮಾಡೋಕ್ಕಾಗ್ತಿಲ್ಲಲ್ಲ. ಪ್ರಭು ಹೀಗೆ ಮಾಡ್ಬೋದು. ಇವರು ಯಾವ ಕಾರಣಕ್ಕೂ ಸೋದಲ್ಲ. ಇವರು ವಾದ ಮಂಡನೆ ವೈಖರಿ ನೋಡಿದರೆ ಇವರು ಇನ್ನೊಂದು ತಿಂಗಳು ನಿರಂತರವಾಗಿ ಮಾಡಿದ್ರು ಇವ್ರು ಸೋಲಲ್ಲ. ಇವ್ರನ್ನ ಏನು ಮಾಡೋಣ, ಒಂದು ಕೆಲಸ ಏನು ಮಾಡ್ಬೋದು ಅಂದರೆ, ಈ ಕವಿಗಳ ಶಿಷ್ಯರ ಪರಂಪರೆ ಇದೆ, ಶಿಷ್ಯರುಗಳದ. ಇವನಿಗೂ ಮೊದಲನೇ ಕವಿಗೂ ಭಾಳಷ್ಟು ಶಿಷ್ಯರು ಅದಾರೆ, ಅವ್ರ ಶಿಷ್ಯರುಗಳನ್ನು ನಿರ್ಮಾಣ ಮಾಡಿದ್ದಾರೆ. 2ನೇ ಕವಿನೂ ಭಾಳ ಶಿಷ್ಯರುಗಳದಾರೆ, ಶಿಷ್ಯರುಗಳು ನಿರ್ಮಾಣ.
ಆ ಶಿಷ್ಯರಲ್ಲಿ ಭಾಳ ಚೆನ್ನಾಗಿರೋನ್ನ ಶಿಷ್ಯರನ್ನ ಕರ್ಕೊಂಡು ಬಂದು ಅವರಿಗೆ ಪೈಪೋಟಿ ಬಿಡೋಣ, ಅವರಿಗೆ ಸ್ಪರ್ಧೆ ಬಿಡೋಣ. ದ ಕಾಂಪಿಟೇಷನ್ ಶುಡ್ ಬಿ ಹೆಲ್ಡ್ ಬಿಟ್ವೀನ್ ದ ಪ್ಯೂಪಿಲ್ಸ್ ಆಫ್ ದಿ ಪಂಡಿತ್. ಆ ಪಂಡಿತರ ಶಿಷ್ಯರುಗಳನ್ನು ಬಿಡೋಣ. ಆಗ್ಬೋದು ಅವ್ರು ನಿಲ್ಲಿಸಿದ್ರು, ಶಿಷ್ಯರನ್ನು ಬಿಟ್ಟರು, ಅವರು ವಾರಗಟ್ಟಲೆ ಮಾಡಿ ಕೊನೆಗೆ ಯಾರೋ ಒಬ್ರು ಗೆಲ್ತಾರೆ, ಯಾರೊಬ್ರು ಸೋಲ್ತಾರೆ. ಆಗ ಯಾರು ಶ್ರೇಷ್ಠ ಕವಿ ಅಂತ ನಿರ್ಣಯ ಆಗುತ್ತಪ್ಪ ಅಂದರೆ, ಯಾರ ಶಿಷ್ಯ ಅಲ್ಲಿ ಪ್ರಥಮನಾಗಿ ಬಂದಿರ್ತಾನೋ ಅವ್ರ ಗುರು ಶ್ರೇಷ್ಠ ಗುರು ಅನ್ನೋ ಹಾಗೆ ನಿರ್ಣಯ ಆಗುತ್ತೆ. ಅಂಥ ಒಂದು ಶ್ರೇಷ್ಠ ಗುರುಗಳು ಮತ್ತು ಶ್ರೇಷ್ಠ ಶಿಷ್ಯರ ಪರಂಪರೆಯನ್ನು ಅಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಶ್ರೇಷ್ಠ ಗುರುವನ್ನು ಕಂಡ್ವಿ, ಶ್ರೇಷ್ಠ ಶಿಷ್ಯನ ಕಂಡೆ. ನಾನು ಇದೇ ಸಂದರ್ಭದಲ್ಲಿ ನನಗೆ ಶ್ರೇಷ್ಠ ಗುರುಗಳು ಇಲ್ಲಿ ಕೂತಿದ್ದಾರೆ. ಬಸವಕುಮಾರ್, ನಾನು ಶ್ರೇಷ್ಠ ಶಿಷ್ಯನೋ ಹೌದಾ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಅವ್ರನ್ನ ಶ್ರೇಷ್ಠ ಗುರುಗಳು ಅದು. ದಯಮಾಡಿ ಅವರಿಗೆಲ್ಲರೂ ನನ್ನ ಗುರುಗಳಿಗೆ ಒಂದು ಈಗಾಗಲೇ ನಿವೃತ್ತರಾದರೆ ಈಗ ಹಲವಾರು ಸಂಸ್ಥೆಗಳಲ್ಲಿ ವಿಶ್ರಾಂತಿ ಪಡೆದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥ ಪುಣ್ಯಾತ್ಮರನ್ನು, ಅಕ್ಷರ ಕಲಿಸಿದಾತಂಬರು, ಅವ್ರನ್ನ ನೆನೆಸ್ಕೊಳ್ಳೋದು ನನ್ನ ಆದ್ಯ ಕರ್ತವ್ಯ. ಇನ್ನು ಯುಗಧರ್ಮ ರಾಮಣ್ಣ ನಮ್ಮ ಪಕ್ಕದವ್ರದು, ನಮ್ದು ಹಿರಿಯೂರು, ಮಲೆನಹಳ್ಳಿ ಹಿರಿಯೂರು ಅಂತ. ಈ ಆನಗೋಡಿಂದ ಶಾಸ್ತ್ರಾಳಕ್ಕೆ ಹೋದರೆ ಅಲ್ಲಿಂದೇ ಅಡ್ಡ ಹೋದರೆ 100 ಹೋಗ್ತೀವಿ, ಸುತ್ತರ್ಕೊಂಬಂದ್ರೆ ಸಂತಾನ ಮೊದಲನೇ ಗೇಟ್ ಮಲೆನಹಳ್ಳಿ ಹಿರಿಯೂರು. ಇವ್ರಿಗೆ ಸಿದ್ದನ ಮಠ ಹಿರಿಯೂರು ನಡುವೆ ಇವ್ರು ನಡ್ಕೊಂಬಂದ್ರೆ ಮುನ್ನಡೆತಾಗ ನಮ್ಮ ತೋಟ ಹೊಲ, ಅಲ್ಲಿ ನಮ್ಮ ಹೊಲದಾಗೆ ಕುತ್ಕೊಂಡೆ ಅವನು ಸ್ವಲ್ಪ ರೆಸ್ಟ್ ತಗೊಂಡು, ಆ ತಬಲ ಅಂತ ಯಾವಾಗಲೂ ಎಗ್ಲಿಗೆ ಇರೋದು, ರೆಸ್ಟ್ ತಗೊಂಡು ಹೋಗ್ಬೇಕು. ಮತ್ತು ಸಣ್ಣ ನೋಡ್ರಿ ನಾವಪ್ಪರು ಸಮಕಾಲೀನರು, ನಮ್ಮಪ್ಪರ ಸ್ನೇಹಿತರು ಹೌದು, ಸಮಕಾಲೀನರು ಅಂತ. ನಮ್ಗೆ ಯಾವಾಗಲೇ ಒಂಥರ ವಿಸ್ಮಯ. ಯುಗಧರ್ಮ ರಾಮಣ್ಣ ಅಂತಂದರೆ ಭಾಳ ವಿಸ್ಮಯ ನಮಗೆ. ಏನಪ್ಪ ಇದು, ನಾವು ಸ್ಕೂಲ್ಗೆ ಹೋಗಿ ನಾವು ಇರೋ ಪದ್ಯನ, ಹೊಟ್ಟೆ ಪುಸ್ತಕದಲ್ಲಿ ಇರೋ ಪದ್ಯನ ನಮ್ಮ ಮೇಷ್ ಹೇಳ್ಕೊಟ್ರು ಕಂಠಪಾಠ ಮಾಡ್ಕೊಂಬರ್ರಿ ಅಂದರೂ ನಮ್ಮ ಕೈಲಿ ಹೋಗಿ ಒಪ್ಸೋಕ್ಕಾಗಲ್ಲ. ಈತ ಯಾವುದೇ ಸಾಧನೆಗಳಿಲ್ಲ, ಹಂಗೆ ಇದ್ಗಿದ್ದಂಗೆ ನಿಂತಾಗೆ ಆಡೋದು, ನಿಂತ ಅದು ಹೆಂಗೆ ಬೇಕಂಗಲ್ಲ, ಭಾಳ ರಸಭರಿತವಾಗಿ ಭಾವಪೂರ್ಣವಾಗಿ ಇರೋ 3 ತ್ರಿಪದಿಗಳು, 4 ಲೈನ್ ಚೌಪದಿಗಳಾಗಿರ್ತವೆ. ಕರಿಯ ಕನ್ನಡಿಗಳಿಟ್ಟು ಅನ್ನಂಗೆ, ಕರಿಯ ಆನೆ ಕನ್ನಡಿಯಲ್ಲಿಟ್ಟು ಒಂದು ನಮ್ಮ ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗ್ನಾಗ ಒಂದು ಸಣ್ಣ ಕನ್ನಡಿ ಇರ್ತದೆ, ಅದರಾಗೆ ದೊಡ್ಡ ಆನೆ ನೋಡಿದಂಗೆ. ಒಂದು 3 ಪದಗಳಲ್ಲಿ ಅದು 30 ಸಂದೇಶಗಳನ್ನು ಹೇಳುವಂಥ ಒಂದು ಕೌಶಲ್ಯ ಎಲ್ರಿಗೂ ಬರುವಂಥದ್ದು ಅಲ್ಲ. ಅದು ಇಡೀ ರಾಜ್ಯಕ್ಕೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅವರು ಒಂದು ಸ್ಕೂಲ್ ಹತ್ರ ಹೋಗ್ತಾ ಇರ್ತಾರೆ. ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ಸ್ಕೂಲ್ ಬೆಲ್ ಹೊಡಿತೈತೆ. ಸ್ಕೂಲ್ ಮುಂದೆ ಹೋಗ್ತಾ ಇದೆ, ಯಾವುದೋ ಒಂದು ಸ್ಕೂಲಾಗ ಹೋಗ್ತಾ ಇರ್ತಾರೆ. ಬೆಲ್ ಹೊಡೆದ ತಕ್ಷಣ ಹುಡುಗರು ಪ್ರೇಯರಿಗೆ ನಿಂತ್ಕೊಳ್ತಾರೆ, ಮೇಷ್ಟ್ರುಗಳು ಪ್ರಾರ್ಥನೆ ಮಾಡಿಸ್ತಾರೆ. ಅವ್ರಿಗೊಂದು ಕುತೂಹಲ, ರಾಮಣ್ಣವ್ರಿಗೆ ಒಂದು ಕುತೂಹಲ, ಏನು ಮಾಡ್ತಾರೆ, ಏನು ನಡೀತೈತೆ ನೋಡೋಣ. ಅವ್ರಿಗೂ ನಡೆದು ಸುಸ್ತಾಗಿರುತ್ತಾ ಆ ಸ್ಕೂಲ್ ಕಟ್ಟೆ ಮೇಲೆ ಕೂತ್ಕೊಂತಾರೆ. ಪ್ರಾರ್ಥನೆ ಆಗುತ್ತೆ, ರಾಷ್ಟ್ರಗೀತೆ ಆಗುತ್ತೆ, ಸ್ಕೂಲಿಗೆಲ್ಲರೂ ಒಳಗಡೆ ಹೋಗ್ತಾರೆ. ಇನ್ನೇನು ಮೊದಲನೇ ಪೀರಿಯಡ್ ಪ್ರಾರಂಭ ಆಗ್ಬೇಕಲ್ಲ, ಬೆಲ್ ಹೊಡೆದ ತಕ್ಷಣ ಫಸ್ಟ್ ಪೀರಿಯಡ್ ಶುರು ಆಗ್ಬೇಕಲ್ಲ, ಆ ಮೇಡಮ್ ಪಾಠ ಶುರು ಮಾಡ್ಬೇಕಲ್ಲ, ಅಟೆಂಡೆನ್ಸ್ ತಗೋಬೇಕಲ್ಲ. ಅದು ತಗೊಳ್ಳೋದೇ ಇಲ್ಲ, ಸುಮ್ಮನೆ ಗಂಟೆ ಇರುತ್ತೆ, ಅಲ್ಲೇ ಒಂದು ದೇವ್ರ ಫೋಟೋ ಇರ್ತೈತೆ, ಆ ಪೂಜೆ ಮಾಡ್ಕೊಂತ ಅಷ್ಟೊತ್ತಿಗೆ ಪಕ್ಕದ ಮೇಷ್ಟ್ರು ಬರ್ತಾನೆ ಅಥವಾ ಮೇಡಮ್ ಬರ್ತಾಳೆ, ಮಾತಾಡ್ಕೊಂತ ಕಿತ್ಕೊಂತಾರೆ. 1/4 ಗಂಟೆ ಆಯಿತು, ಅರ್ಧ ಗಂಟೆ ಆಯಿತು, ಪಾಠ ನಡೀಲೇ ಇಲ್ಲ, ಸ್ಕೂಲ್ ಪ್ರಾರಂಭ ಆಗಲೇ ಇಲ್ಲ. ಒಳಗೆ ಹೋಗಿದ್ದಾರೆ ಅಷ್ಟೇ, ಮಾತುಗಳು ಶುರುವಾಗಿರೋದು ಮೇಷ್ಟ್ರುಗಳು. ಅದು ಎಲ್ಲಿ ಸಿಕ್ತಿತ್ತು ರಾಮಣ್ಣನಿಗೆ ಶುರು ಮಾಡ್ಕೊಂತ ನೋಡು, ಅದು ಕವಿ ಆಶಿಕವಿ ಶುರುವಾಯಿತು. ಅವ್ರಿಗೆ ನೋಡು, ಅಲ್ಲಿ ಆ ದೇವ್ರಿಗೆ ಫೋಟೋ ಮಾಡ್ಕೊಂತ ನೇತಾಡೋ ಫೋಟೋಕ್ಕೆ ಪೂಜೆ ಮಾಡ್ತಾ ಇದೆಯಾ, ನೇತಾಡೋ ದೇವರಿಗೆ ಪೂಜೆ ಮಾಡ್ತಾ ಇದೆಯಾ, ಒಳಗಡೆ ಮಾತಾಡೋ ದೇವ್ರದಾವೆ ಮಕ್ಕಳು, ಅವ್ರ ಕಡೆ ಗಮನ ಇರ್ತಿಲ್ಲ ಅಂತ ಹೇಳ್ತಾನೆ. ಸಿಟ್ಟಿನಿಂದ ಹೇಳ್ತಾನೆ. ಅವರು ಒಂದು ಪದ್ಯ ರಚನೆ ಆಗುತ್ತೆ. ಅವರು ನ್ಯಾತಾಡೋ ದೇವರಿಗೆ ಎಡೆ ಮಾಡ್ತಿ ಮರುಗಿ, ನ್ಯಾತಾಡೋ ಫೋಟೋ ನೇತಾಡ್ತಾ ಇದ್ದಲ್ಲ, ನೇತಾಡೋ ದೇವರಿಗೆ ಎಡೆ ಮಾಡ್ತಿ ಮುರುಗಿ, ಮಾತಾಡೋ ದೇವ್ರದವೆ ಒಳಗಡೆ ಸ್ವರ್ಗಿ, ಮಾತಾಡೋ ದೇವ್ರದವೆ ಒಳಗಡೆ ಸ್ವರ್ಗಿ. ನೋಡಿ ಎಷ್ಟು ಸುಸಂದರ್ಭಿಕವಾಗಿರ್ತಕ್ಕಂಥ. ನಾನೆಲ್ಲ ನೋಡಿದೆ, ಗೋವಿಂದಪ್ಪರು ನಿಮ್ಮ ಬಗ್ಗೆ ಒಂದು ಸಂಕಲನ ಕೃತಿಯಲ್ಲಿ ಹೇಳ್ತಾಳುವಾಗ ಒಂದು ನೋಡಿದಾಗ ಅವಾಗ ನಮ್ಮ ಕ್ಷೇತ್ರಕ್ಕೆ ಎಷ್ಟು ನ್ಯಾತಾಡೋ ದೇವರಿಗೆ
ಎಡೆ ಮಾಡ್ತೀವಿ ಮುರುಗಿ, ಮಾತಾಡೋ ದೇವರದವೇ ಒಳಗಡೆ ಸೊರಗಿ. ಬಾರೆ ತಾಯಿ ಅದೇನು ಯಾತ್ರದ ಇಲ್ಲಬಾರದು ಬಡಗಿ ಅಲ್ವಾ, ಲಗುನ್ ಬಾ ನೀನು ವಿಚಾರದ ಕಡೆಗೆ ಅಂತ ಒಂದು ಪದ್ಯ ಬರುತ್ತೆ. ಹಾಗಾಗಿ ಅದು ಆಶು ಕವಿತ್ವ ಅನ್ನೋದು ಎಲ್ರಿಗೂ ಬರ್ತಕ್ಕಂಥದ್ದಲ್ಲ. ತನಗೆ ತನ್ನ ಸುತ್ತಮುತ್ತ ನಡೆಯೋ ಅನ್ಯಾಯ. ಈ ಕವಿ ಹೇಳ್ತಾನೆ, ಒಬ್ಬ ಕವಿ ಯೇಟ್ಸ್ ಅಂತ ಅಮೆರಿಕನ್ ಕವಿ, ಫಿಕ್ಷನಲ್ ರೈಟರ್, ಕಾಲ್ಪನಿಕ ಕಥೆಗಳನ್ನು ಬರೆಯೋರಿಗೆ ಫಿಕ್ಷನಲ್ ರೈಟರ್ ಅಂತಾರೆ. ವಾಸ್ತವ ಸಂಗತಿಗಳು, ನಿಜ ಘಟನೆಗಳು, ಯುದ್ಧ ವರದಿಗಳು ಮಾಡೋಕ್ಕೆ ನಾನ್ ಫಿಕ್ಷನಲ್ ರೈಟರ್ ಅಂತ. ಅವನೇನು ಹೇಳ್ತಾನೆ ಅಂತಂದರೆ, ಯಾವ ಮನುಷ್ಯ ಮತ್ತೊಬ್ಬ ಮನುಷ್ಯನ ಜೊತೆಗೆ ಜಗಳ ಆಡ್ತಾನೆ ಅವನು ರಾಜಕಾರಣಿ ಅಂತ. ಇದು ನನ್ನ ವಾಕ್ಯ ಅಲ್ಲ, ಡೆಫಿನೇಷನ್ ಅಲ್ಲ ಇದು. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಜೊತೆಗೆ ಜಗಳ ಆಡಿದರೆ ಅವನು ರಾಜಕಾರಣಿ ಆಗ್ತಾನಂತ. ಒಬ್ಬ ಮನುಷ್ಯ ತನ್ನ ಜೊತೆಗೆ ಜಗಳ ಆಡಿದರೆ, ತನ್ನ ಜೊತೆಗೆ ಜಗಳ ಅಂದರೆ ತನ್ನ ಮನಸ್ಸಿನ ಜೊತೆಗೆ ಜಗಳ ಆಡಿದರೆ, ತನ್ನ ಅಂತರಂಗದ ಜೊತೆಗೆ, ತನ್ನ ಅಂತರಂಗದ ತಲ್ಲಣಗಳ ಜೊತೆಗೆ ತಿಕ್ಕಾಡಿದರೆ, ಜಗಳ ಆಡಿದರೆ ಅವನು ಕವಿ ಆಗ್ತಾನೆ ಅಂತ. ಹಿಂಗೆ ನೀವು ಓದದೇ ಇದ್ದರೂ ಸಹ ನಿಮ್ಮ ಆಲೋಚನೆಗಳನ್ನು ಆ ಶಬ್ದಗಳ ಜೊತೆಗೆ, ಪದಗಳ ಜೊತೆಗೆ ತಿಕ್ಕಾಟ ಮಾಡೋದ್ರಿಂದ ಇಂಥ ಒಂದು ಸೃಜನಾತ್ಮಕವಾದ ಪದ್ಯಗಳು ರಚಿಸಲ್ಪಡ್ತವೆ. ಸೊ ಇಂಥ ಒಂದು ಸನ್ನಿವೇಶ ಇವತ್ತೇನಿದೆ, ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಸಂದರ್ಭ, ಬಹುಮಾನವನ್ನು ಮತ್ತೊಮ್ಮೆ ಪರಮ ಪೂಜ್ಯರಿಂದ ನೀಡಲ್ಪಡೋ ಸಂದರ್ಭಕ್ಕೆ ತಾವು ಮಕ್ಕಳು ಸಾಕ್ಷೀಭೂತರಾಗಿದ್ದಾರೆ. ಈ ಸಂಸ್ಥೆಯ ಮತ್ತೊಂದು ಉದ್ದೇಶ ಏನು ಅಂದರೆ, ಬರೀ ನಿಮ್ಮನ್ನು ಕರೆದು ನುಡಿಜಾಣ ಮಾರ್ಕ್ಸ್, ಕನ್ನಡದಲ್ಲಿ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಿ, ನಿಮಗೆ ಒಂದು ಸನ್ಮಾನ ಮಾಡಬೇಕು ಅನ್ನೋದ್ರ ಜೊತೆಗೆ ಈ ಇಬ್ಬರು ಸಾಧಕರು ಏನಿದ್ದಾರೆ ನಿಮ್ಮ ಮುಂದೆ, ಇಬ್ಬರು ಸಾಧಕರು, ಇವರಿಬ್ಬರು ಸಾಧಕರಾಗಿ ನಾವು ಸಹ ಮುಂದೆ ಒಂದಿನ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಿ ಇದೇ ಶಿವಕುಮಾರ ಮುಂದೆ ನಡೆಸೋಂಥ ಇದೇ ಕಾವ್ಯ ಮಂಟಪದಲ್ಲಿ ನಾವು ಪ್ರಶಸ್ತಿ ಪಡಿಬೇಕು ಅನ್ನೋ ಕನಸನ್ನು ಬಿತ್ತುವ ಕೆಲಸ ಇವತ್ತು ಶಿವಕುಮಾರ್ ಕುರ್ಕೆ ಕನ್ನಡದ ಕಗ್ಗ ಯುಗಾದಿ ಹಬ್ಬ ಕಾರ್ಯಕ್ರಮದಿಂದ ಇದು ಕನಸು ಬಿತ್ತುವ ಕೆಲಸ. ನೀವೆಲ್ಲ ಕನಸು ಕಾಣಬೇಕು ಅಂತ. ಕನಸು ಕಾಣಲಿಕ್ಕೆ ಅದೇನು ರಿಸರ್ವೇಷನ್ ಇಲ್ಲ. SC ST OBC ರಿಸರ್ವೇಷನ್ ಇಲ್ಲ, ಇದು ಮೀಸಲಾತಿ ಇಲ್ಲ ಕನಸು ಕಾಣಲಿಕ್ಕೆ. ಎಲ್ಲರೂ ಕನಸು ಕಾಣ್ಬೋದು. ಇದು ಎಲ್ಲರೂ ಒಳ್ಳೆ ಕನಸೇ ಕಾಣಬೇಕು, ಎಲ್ಲರೂ ದೊಡ್ಡ ಕನಸುಗಳನ್ನೇ ಕಾಣಬೇಕು. ಆ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ತಾವು ಮುಂದೆ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಯಶಸ್ಸನ್ನು ಗಳಿಸಿದ್ದೀರಿ. ಇವತ್ತು ಪರಮ ಪೂಜ್ಯರಿಂದ ಪ್ರಶಸ್ತಿ ಪತ್ರಗಳನ್ನು ಪಡಿತಾ ಇದ್ದೀರಿ. ಸಕ್ಸಸ್ ಅಂತ ಬಂದಿದ್ದೀರಿ. SLCಗೆ ಭಾಳ ಅಷ್ಟೇ. ಸಕ್ಸಸ್ ಈಸ್ ನಾಟ್ ಎನ್ ಅಚೀವ್ಮೆಂಟ್ ಅಂತ ನನಗೆ. ಸಕ್ಸಸ್ ಈಸ್ ನಾಟ್ ಎನ್, ಒಂದು ಸಾರಿ ಯಶಸ್ಸು ಗಳಿಸಿದ್ದೀನಿ ಅಂದರೆ ಅದು ಯಶಸ್ಸು ಗಳಿಸಿದ್ರೆ ಸಾಧನೆ ಅಲ್ಲ. ನಾನು ಒಂದು ಸರಿ ಯಾವತ್ತಾದರೂ ಕ್ರಿಕೆಟ್ ಆಡುವಾಗ 1 ಸೆಂಚುರಿ ಹೊಡೆದ್ರೆ ಅದು ಸಾಧನೆ ಅಲ್ಲ. 1 ಸೆಂಚುರಿ ಹೊಡೆದು ಮುಂದಿನ ವರ್ಷ ಮುಂದಿನ ಆಟಗಳಿಗೆ ಫೇಲ್ ಹಾಕ್ಯಂತ 0 ಹೊಡ್ಕಂತ 10 ಹೊಡ್ಕಂತ 15 ಹೊಡ್ಕಂತ ಅಂದರೆ ಅದು ಸಾಧನೆ ಅಲ್ಲ. ಮುಂದಿನ ಆಟಗಳಿಗೆ ಸೆಲೆಕ್ಷನ್ ಆಗಲ್ಲ. ನೀನು ಯಾರು ಸೆಲೆಕ್ಷನ್ ಆಗ್ತಾರಪ್ಪ ಮುಂದಿನ ಆಟಗಳಿಗೆ, ಮುಂದಿನ ವಿದೇಶಿ ಟೂರ್ಗೆ ಯಾರು ಕರ್ಕೊಂಡು ಹೋಗ್ತಾರೆ ಅಂತಂದರೆ ಯಶಸ್ಸನ್ನು ನಿರಂತರವಾಗಿ ಕಾಪಾಡ್ಕೊಂಡು ಬಂದಿರ್ತಕ್ಕಂಥವ್ನು, ಪದೇ ಪದೇ ಸೆಂಚುರಿ ಹೊಡಿತಕ್ಕಂಥದ್ದು, ಪದೇ ಪದೇ ಔಟ್ ಮಾಡ್ತಕ್ಕಂಥದ್ದು, ಪದೇ ಪದೇ ತನ್ನ ಸಾಧನೆಯನ್ನು ಮೆರೀತಕ್ಕಂಥದ್ದು. ಅದಕ್ಕೆ ನಾನು ಹೇಳಿದೆ, ಸಕ್ಸಸ್ ಈಸ್ ನಾಟ್ ಎನ್ ಅಚೀವ್ಮೆಂಟ್, ಸಕ್ಸಸ್ ಈಸ್ ಆಲ್ವೇಸ್ ಅಚೀವಿಂಗ್. ಯಶಸ್ಸು ಅಂದರೆ ಬರೀ ಒಂದು ಸಾರಿ ಸಾಧನೆ ಮಾಡೋದಲ್ಲ. ಯಶಸ್ಸು ಅಂದರೆ ಸಾಧಿಸುತ್ತಲೇ ಇರುವುದು. ನೋಡು, SLC ನೀವು ಮಾಡಿದ್ರಿ, PUCಗೂ ನೀವು ಈ ಮಾರ್ಕ್ಸ್ ತಗೊಳ್ಬೇಕು, ಡಿಗ್ರಿಗೂ ಈ ಮಾರ್ಕ್ಸ್ ತಗೊಳ್ಬೇಕು, ಪ್ರಶಸ್ತಿಗೆ ಭಾಜನರಾಗಬೇಕು ಹೇಳ್ತಾ ನಿಮ್ಮ ಒಂದು ಬಾಳು ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಅನುಮತಿ ನಾನು ಕೊಡ್ತಾ ಇದ್ದೇನೆ. ಇವತ್ತು 3-4 ಕಡೆಗಳಲ್ಲಿ ನಾನು ಇಲಾಖೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿದೆ. ಸರ್ಕಾರ ಈ ವರ್ಷ ನಮಗೆ ವಿಶೇಷ ಅಂತಂದರೆ 2020-21ನೇ ಸಾಲಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಹೊಸದಾಗಿ ನೇಮಕ ಮಾಡ್ಕೊಂಡಿದ್ದಾರೆ ಉಪನ್ಯಾಸಕರನ್ನು. ಲಾಕ್ಡೌನ್ ಅವಧಿಯಲ್ಲೂ ಅವರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದು
ಬಹಳ ಕಷ್ಟ ನಷ್ಟ ಅನುಭವಿಸಿ ಕೊನೆಗೆ ನಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಒಂದು ದಿಟ್ಟ ನಿರ್ಧಾರ, ಒಂದು ಇಚ್ಛಾಶಕ್ತಿ, ಸರ್ಕಾರದ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ರಾಜ್ಯಾದ್ಯಂತ ಸಾವಿರಾರು ಉಪನ್ಯಾಸಕರಿಗೆ ಒಂದು ಜೀವನವನ್ನು ಕೊಟ್ಟರು. ಅಂತ ಹೊಸದಾಗಿ ಬಂದಿರೋ ಇವರಿಗೆ ನಮ್ಗೆ ಇವತ್ತು ಮುಕ್ತಾಯ ಸಮಾರಂಭ ಇದೆ. ನಮ್ಮ ಸಂಸ್ಥೆಯಲ್ಲಿ 7 ದಿನಗಳ ಬುನಾದಿ ತರಬೇತಿ ಅಂತ್ಯಗೊಳಿಸ್ತಾ ಇದ್ದೀವಿ. ಅದರಲ್ಲೂ ಭಾಗವಹಿಸಬೇಕು. ಮತ್ತೊಂದು ಕವಿಗೋಷ್ಠಿ, ಕೆಲವು ಮದುವೆಗಳು ನನಗೆ ಅನುಮತಿ ಕೊಟ್ಟರೆ ತಮ್ಮ ಆಶೀರ್ವಾದದೊಂದಿಗೆ ನಾನು ಈ ಸಭೆಯಿಂದ ನಿರ್ಗಮಿಸ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಭಾಳ ಸಂತೋಷವಾಗಿ ಭಾಗವಹಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಂತಳವಾಣಿ ಓ ಜನನಿ ಜನ್ಮಭೂಮಿ ನಮೋ ಭಾರತಿ, ಸರ್ವಧರ್ಮ ಸಂಸ್ಕೃತಿಯ ಕಲಾಕೀರುತಿ, ನಿನ್ನ ಮಣ್ಣಿನ ಕಣದ ತುಣದೊಳ ತತ್ವದಾರುತಿ, ನಿನ್ನ ಮಣ್ಣಿನ ಕಣದ ತುಣದೊಳ ತತ್ವದಾರುತಿ, ಎಷ್ಟೋ ಜನ್ಮ ಋಣ ನಮಗೂ ನಿಮಗೂ ದೊರೆತದ್ದು ಸುಕೃದೇಸಿ. ಓ ಜನನಿ ಜನ್ಮಭೂಮಿ ನಮೋ ಭಾರತಿ, ಕರುಣಾಮಯೇ ಕಾರುಣ್ಯ ನಿಧಿಯೇ, ಶತಕೋಟಿ ರಾಯರಿಗೆ ಜನ್ಮ ಕೊಟ್ಟ ದಾತೆ, ಬುದ್ಧ ಬಸವರ ಮಾತೆ, ಪಣಿಪ ಕಂಕಣಮಣಿ ಪರಾಂಬೆ ಭಾರತೆ, ಅಷ್ಟಮದ ರಾಕ್ಷಸರ ಕಟ್ಟಿ ಬಡಿದ ಗರತಿ. ಓ ಜನನಿ ಜನ್ಮಭೂಮಿ ನಮೋ ಭಾರತಿ ನಮೋ ಭಾರತಿ. ಓಂಕಾರಿ ಜಯಂಕಾರಿ ಶಂಕರಿ ಸರ್ವಾಣಿ, ಓಂಕಾರಿ ಜಯಂಕಾರಿ ಶಂಕರಿ ಸರ್ವಾಣಿ, ಪರಾಂಬೆ ಜಲದುರ್ಗಿ, ಅಂಬಿ ಅಂಬಾ ತಾಯಿ ತಂಬೂರಿ ಮೀಟುವನ ಒತ್ತೆತ್ತ ಮಾತೆ, ಕುಲಕಂಟಕ ಕೀಚಕರನ್ನು ಕಟ್ಟಾಕಿ ಕಟ್ಟಿ ಕಟ್ಟಿ ಬಡದು ಕುಟ್ಟಿ ಕುಟ್ಟಿ ಬಡುವಂತ ಗರತಿ. ಹೋ ಜನನಿ ಜನ್ಮಭೂಮಿ ನಮೋ ನಮೋ ಭಾರತಿ. ಒಕ್ಕೊಂಡು ಲೆಕ್ಕಗಳ ಹಕ್ಕನ್ನು ಹಿಡಿತಿ, ತಿಪ್ಪುರಲಾಗವನೆಲ್ಲ ಒಪ್ಪುಂಡು ಕಡಿತಿ, ದಾತ್ರಿಪುರ ರಾತ್ರಿಗಳು ಪಾತ್ರಗಳ ಕುಣಿಸ್ತಿ, ಪೂರ್ವದ ಉದಯ ಮಧ್ಯೆ ತಾರುಣ್ಯದಲ್ಲೂ ನಡೀತಿ. ಹೋ ಜನನಿ ಜನ್ಮಭೂಮಿ ನಮೋ ನಮೋ ಭಾರತಿ. ಕಾರ್ಯದುದಯದ ಮಧ್ಯೆ ತಾರುಣ್ಯದಳು ನಡೀತಿ, ಪೂರ್ವ ಪರ ಹರುತವರ ಪರದಿಯೊಳಗುಳಿತಿ, ಅಡಿಮಿಡಿತ ನುಡಿಕೊಟ್ಟು ಪದಮೂಡಿ ಒಡೆತಿ, ಯುಗಧರ್ಮ ಇಕ್ಕಳದೊಳಗೆ ಅಧರ್ಮ ಹಿಡಿದು ಸದೆಬಡಿವಂತ ಗಂಡುಳ್ಳ ಗರತಿ ಗಂಡುಳ್ಳ ಗರತಿ ಗಂಡುಳ್ಳ ಗರತಿ. ಹೋ ಜನನಿ ಜನ್ಮಭೂಮಿ ನಮೋ ನಮೋ ಭಾರತಿ. ಇದೊಂದು ಹಳ್ಳಿ ಮಂಗ ಕಳ್ಳಿ ಸಾಲ ಗೆದ್ದದ್ದು, ಕೊಳ್ಳಿ ಬೆಳಕಿಲಿ ಉಳ್ಳಿ ಕಾಳೋದಕ್ಕ ಚಳ್ಳು ಬರ್ಕೊಂಡು ಕೊಡದಂತ ಈ ಹಳ್ಳಿ ಮಂಗನ್ನ ಇಲ್ಲಿ ನಮ್ಮ ಕುರುಕಿ ಅವ್ರನ್ನ ನಿಜಕ್ಕೂ ಯಾವ ಪದದಲ್ಲಿ ಕರಿಬೇಕು ಅನ್ನೋದು ಇದಕ್ಕೆ ಅರ್ಥವಾಗ್ತಿಲ್ಲ. ಅಷ್ಟು ಆತ್ಮವಿಶ್ವಾಸದಿಂದ ಇಲ್ಲಿ ಒಂದು 3 ಕಾರ್ಯಕ್ರಮವನ್ನು ಇದು ಗೂಡಿ ಮಾಡಿಸಿದ್ದಾರೆ. ನಿಜಕ್ಕೂ ಕೂಡ ಇದು ವಿದ್ಯಾನಗರ ದಾವಣಗೆರೆ ದಾನದಗೆರೆ, ಇಂಥ ದಾವಣಗೆರೆ ದಾನದಗೆರೆ ಈ ವಿದ್ಯಾನಗರದ ಉದ್ಯಾನವನದೊಳಗೆ ಇವತ್ತೊಂದು ಮಹತ್ತರವಾದ ಕಾರ್ಯಕ್ರಮ. ಇದು ಹಿಂದೆಗಡೆ ಸಂಕಟ, ಮುಂದೆಗಡೆ ವಾತ. ಈ ಸಂಕಟ ಮತ್ತು ವಾತ ಇವೆರಡ ಮಧ್ಯೆ ಈ ಕಾರ್ಯಕ್ರಮ. ಈ ಸಂಕಟ 20ನೇ ಇಸ್ವಿ, ವಾತ 21ನೇ ಇಸ್ವಿ. ಈ ಮಧ್ಯೆ ಇದು ಕುರಾನ್ ಅಲ್ಲ, ಕುರಾನ್. ಇದು ಮನುಕುಲಕ್ಕೆ ದೊಡ್ಡ ಮಾರಿಯಾಗಿ ಇಲ್ಲಿ ವರ್ಷದಿಂದ ಕಾಡ್ತಾ ಇದೆ. ಇದು ಎಂದು ಬಿಡುಗಡೆ ಆಗ್ತದೆ? ನಿಜಕ್ಕೂ ಕೂಡ ಅಕ್ಟೋಬರ್ 4ನೇ ತಾರೀಕಿನಾಗ ಇದು ಕೊಡದು ಬಿಡ್ತು. ಇದು ನಿಮ್ಮನ್ನು ನೋಡೋದು ದೊಡ್ಡ ಸೌಭಾಗ್ಯ. ಇದು ಕೊಡದಾಗ ಅದರ ಸಂಕಟ ಜಗದೀಶನೊಬ್ಬನೇ ಬಲ್ಲ. ಇನ್ನೂ ಕಾಡ್ತಲೇ ಇದೆ. ತಗ್ಗಿನಾಗ ಬಿತ್ತು, ಇನ್ನೇನು ಮಣ್ಣು ಮುಚ್ಚಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇದನ್ನು ತಗ್ಗಿನಗಳಿಂದ ಮ್ಯಾಚ್ ಎಬ್ಬಿಸ್ತು. ನಿಜಕ್ಕೂ ಇದು ಯಾರಿಗೂ ಬರಬಾರ್ದು ಅನ್ನಿಸ್ತದೆ ಅಂಥ ಒಂದು ಬಾಧೆ. 80 ಮೇ 21ನೇ ಮೇಗೆ 83 ತುಂಬಿ 84ಕ್ಕೆ ಬೀಳ್ತದೆ. ಈ ವಯಸ್ಸಿನಲ್ಲಿ ಅದು ಬಂದಿರೋದು ಭಾಳ ಜನ ನಾವು ಇದ್ರ ಕಣ್ಣು ಮುಂದೆ ಹೊಂಟೋಗ್ಬಿಟ್ರು. ಬಾಲಸುಬ್ರಹ್ಮಣ್ಯ ಯುಗಧರ್ಮನ ಪಟ್ಟ ಶಿಷ್ಯ. ನಾನು ದಡ್ಡಪದ ವಿಶ್ವವಿದ್ಯಾನಿಲಯಕ್ಕೆ ಮೊದಲನೇ ವಿದ್ಯಾರ್ಥಿಯಾಗಿ ನನ್ನ ಕರೆಸಬೇಕು ಅಂತ ಆತ ಹಂಬಲಿಸ್ತಿದ್ದ. ಅಂಥ ಒಬ್ಬ ವ್ಯಕ್ತಿಯನ್ನು ನಾವೆಲ್ಲ ಕಳ್ಕೊಂಡ್ಬಿಟ್ವಿ ಈ ರಣಮಾರಿಯಿಂದ. ನಿಜಕ್ಕೂ ಇದರಿಂದ ನಾವು ಹೊರಗೆ ಬರ್ಬೇಕಾರೆ ನಾವೇನಪ್ಪ ಅಂತಂದರೆ ನಾವು ಮನುಷ್ಯತ್ವವನ್ನು ಹೊಂದಿರಬೇಕು.
ನಮ್ಮ ವ್ಯಕ್ತಿತ್ವವನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕೋ ಅನ್ನೋ ಒಂದು ಮಟ್ಟಕ್ಕೆ ನಾವು ಹೋದಾಗ ಮಾತ್ರ ಇಂಥ ಒಂದು ರಣಮಾರಿಯನ್ನು ನಾವು ಒಡೆದೋಡಿಸ್ತಕ್ಕಂಥ ಒಂದು ತಾಕತ್ತ ನಮಗೆ ಬರ್ತತೆ ಅಂತ ತಮ್ಮಲ್ಲಿ ಕಳಕಳಿ ಮಾಡಿಕೊಂಡು ಮುಂದಿನ ಪೀಳಿಗೆ ಇವದವಲ್ಲ, ಇವು ಎಂಥವಪ್ಪ ಅಂತಂದರೆ ಅಮೋಘವಾದ ರತ್ನಗಳು. ಇವನ್ನ ನಾವು ಯಾಕೆ ತಯಾರು ಮಾಡಬೇಕಪ್ಪ ಅಂತಂದರೆ, ಇವತ್ತು ನಾವು ಬರೇ ವಿದ್ಯಾವಂತರು ಮಾಡ್ತೀವಿ. ನಿನ್ನ ಮಗ ಏನು ಮಾಡೆ, ನನ್ನ ಮಗ PhD ಮಾಡೆ, ನಿನ್ನ ಮಗ ಏನು ಮಾಡೆ, ನನ್ನ ಮಗ ಇಂಜಿನಿಯರ್ ಮಾಡೆ, ನಿನ್ನ ಮಗ ಏನು ಮಾಡೆ, ನನ್ನ ಮಗ ಡಾಕ್ಟ್ರ್ ಆಗ್ಯಾನ. ಇದಲ್ಲ, ಇವರೆಲ್ಲ ವಿದ್ಯಾವಂತರಾದ್ರು. ಇವತ್ತೆಲ್ಲೆಲ್ಲಿ ನೋಡಿದರೂ ಕೂಡ ವಿದ್ಯಾವಂತರು ಕಾಣ್ತಾರೆ, ಹುಡುಕಿ ನೋಡಿದ್ರು ಬುದ್ಧಿವಂತರು ಕಾಣಲ್ಲ. ಇವತ್ತು ಬುದ್ಧಿವಂತರು ಬೇಕು ನಮ್ಮ ಸಮಾಜಕ್ಕೆ. ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಬಲವಂತರಾಗಬೇಕು, ಛಲವಂತರಾಗಬೇಕು, ಕಲಾವಂತರಾಗಬೇಕು. ಆಗ ಅಬ್ದುಲ್ ಕಲಾಂ ಆದಂಗ ಆ ಮಟ್ಟಕ್ಕೆ ನಾವು ತಯಾರು ಮಾಡಬೇಕು. ಆ ಶಿಕ್ಷಣ ಇವತ್ತೇನಾಗಿತ್ತು ಅಂದರೆ, ಇವತ್ತಿನ ಶಿಕ್ಷಣ ಶಿಕ್ಷಣ ಆಗೈತೆ. ಇದಕ್ಕೆ ಭಾಳ ನೊಂದೇಳೋ ಮಾತುಗಳು, ಭಾಳ ನೊಂದೇಳೋ ಮಾತಿದು. ಶಿಕ್ಷಣ ಅಲ್ಲಿದು ಶಿಕ್ಷಣ ಆಗೈತಿ. ಶಿಕ್ಷಣದೊಳಗೆ 3 ನಮೂನೆ ಅದಾವ. ಒಂದು ಲೌಕಿಕ ಶಿಕ್ಷಣ, ಒಂದು ಲೋಕಾನುಭಾವ ಶಿಕ್ಷಣ, ಇನ್ನೊಂದು ಅಲೌಕಿಕದ ಅಪರೋಕ್ಷದನುಭಾವ ಶಿಕ್ಷಣ. ಲೌಕಿಕ ಶಿಕ್ಷಣ ಅಂತಂದರೆ ನಾವು ಪುಸ್ತಕವನ್ನು ಮ್ಯಾಕ್ ಎತ್ಕೊಂಡು ಓದಕ್ಕೆ ಬರಲ್ಲ, ಬರ್ತದೆ ಕೆಳಕಟ್ಕೊಂಡು ನೋಡ್ಬೇಕಂತ. ನೋಡಿಲ್ಲ ಎಂತ ಹಕ್ಕಿಕತ್ತೈ, ನೋಡೋದು ಕಣ್ಣು, ಬರೆಯೋದು ಕೈ, ಒದರೋದು ಬಾಯಿ. ಇದಕ್ಕೆ ಹೊಟ್ಟೆ ಹೊರೆಯ ಶಿಕ್ಷಣ ಅಂತಾರೆ, ಲೌಕಿಕ ಶಿಕ್ಷಣ ಅಂತ. ನಾವು ಬರೀ ಹೊಟ್ಟೆ ಹೊರೆಯಕ್ಕಾಗಿ 64 ವಿದ್ಯೆಗಳದವ, ಅವೆಲ್ಲ ಬರೀ ಹೊಟ್ಟೆ ಹೊರೆಯಕ್ಕಾಗಿ ಅದಾವ. ನೆತ್ತಿ ಹೊರೆಯಕ್ಕೆ ಒಂದು ವಿದ್ಯೆ. ಅದನ್ನು 12ನೇ ಶತಮಾನದೊಳಗೆ ಮಡಿವಾಳ ಮಾತಿ ಚಂದಿ ಭಾಳ ಚೆಂದಾಗಿವೆ. 64 ವಿದ್ಯೆ ಅದಾವ. ನಳಂದ ವಿಶ್ವವಿದ್ಯಾನಿಲಯದಾಗಿದ್ದಾಗ ಆ ವಿದ್ಯೆ ಅವನ ಗಜನಿ ಮಹಮ್ಮದ್ ಬಂದು ಬೆಂಕಿ ಹಚ್ಚಿದಂತೆ 6 ತಿಂಗಳು ನಮ್ಮ ಸಾಹಿತ್ಯ ಸುಟ್ಟೋತು. 64 ವಿದ್ಯೆ: ಅಕ್ಷರ, ಲೆಕ್ಕ, ಗಂಧರ್ವ, ಜ್ಯೋತಿಷ್ಯ, ಅಮರಸಿಂಹ, ಛಂದಸ್ಸು, ನಿಘಂಟು, ಶಾಲಿಗೋತ್ರ, ಗ್ರಾವಾದ, ಭೂತ, ಚೇಷ್ಟ, ವಾದ, ವಾಕ್ಯ, ಆಂಜನ ಸಿದ್ಧಿ, ಘಟಕ ಸಿದ್ಧಿ, ಯಂತ್ರ ಸಿದ್ಧಿ, ಮಂತ್ರಸಿದ್ಧಿ, ತಂತ್ರಸಿದ್ಧಿ, ಬಿಲ್ವಿದ್ಯೆ, ಧನುರ್ವಿದ್ಯೆ, ವಾಯುಸ್ತಮನ, ಅಗ್ನಿಸ್ತಮನ, ಶ್ರುತಿ, ಸ್ಮೃತಿ, ನಷ್ಟಧಾತು, ಕ್ಷೋರವಿದ್ಯೆ. 64 ವಿದ್ಯೆ ಕಳ್ತನ ಮಾಡೋದು ಒಂದು ವಿದ್ಯೆ. ಎಲ್ಲರಿಗೂ ಕಳ್ತನ ಮಾಡೋಕ್ಕೆ ಬರೋಲ್ಲ. ಅವ್ನು ಮಾಡ್ತಾನೆ, ನಾವು ಮಾಡಿದ್ರೆ ಬೇಡ ಬಿದ್ದುಬಿಡ್ತು. ಋಗ್ವೇದ ಸಮರ್ಪಣ ಪರಕ ಇಷ್ಟು ವಿದ್ಯೆ ಕಲಿತರೆ ನಾವು ಲಿಂಗವಂತ ನೆನೆಸಿಕೊಂಬುವನೇನು, ಲಿಂಗವುಳ್ಳ ಶಿವಭಕ್ತರಿಗವರಾರು ಸರಿಸಾಟಿ ಬಾರದ ಕಣ ಅಂತ ಕಲಿದೇವರ ದೇವ ಅಂತ 12ನೇ ಶತಮಾನದೊಳಗೆ ಮಡಿವಾಳ ಮಾಚಿ ತಂದು ಮನುಕುಲಕ್ಕೆ ಎಚ್ಚರ ಕೊಟ್ಟಾನ. ಆದ್ದರಿಂದ ನಮ್ಮ ಮಕ್ಕಳನ್ನು ವಿದ್ಯಾವಂತರು ಮಾಡೋದ್ರ ಜೊತೆಗೆ ಬುದ್ಧಿವಂತರು ಮಾಡಬೇಕು. ಯಾಕಂದರೆ ನಮಗೆ 2 ಹೊಟ್ಟೆಗಳು ಕೊಟ್ಟಾನ ಮಾನವ. ಒಂದು ಬಾನಾಕ ಹೊಟ್ಟೆ, ಒಂದು ಜ್ಞಾನಾಕ ಹೊಟ್ಟೆ. ಒಂದು ಬಾನಂದ್ರೆ ಈ ಕಡೆ ಹಾಕೋದು, ಈ ಕಡೆ ಕಳ್ಸೋದು, ಈ ಕಡೆ ಹಾಕೋದು, ಈ ಕಡೆ ಕಳ್ಸೋದು. ಇದಕ್ಕೆ ಬಾನಾಕ ಹೊಟ್ಟೆ ಅಂತಾರೆ, ಇದಕ್ಕೆ ಜ್ಞಾನಾಕ ಹೊಟ್ಟೆ, ಇದಕ್ಕೆ ಪಾರ್ಲಿಮೆಂಟ್ ಅಂತಾರೆ. ಇಲ್ಲಿ 5 ಜನ ಅದರ ಪಂಚರು. ಒಬ್ಬನು ವಾರ್ತೆ ಖಾತೆನೋ, ಒಬ್ಬನು ನೋಟದ ಖಾತೆನೋ, ಒಬ್ಬನು ವಾಸನೆ ಖಾತೆನೋ, ಒಬ್ಬನು ನುಂಗೋ ಖಾತೆನೋ, ಇನ್ನೊಬ್ಬನು ರುಚಿ ಹಿಡಿಯೋ ಖಾತೆನೋ. ಇವನು ರಜೆ ಹಾಕಿ ಇವನ ಕೆಲಸ ಇವನಿಗೆ ಮಾಡೋಕ್ಕೆ ಬರಲ್ಲ, ಇವನು ರಜೆ ಹಾಕಿ ಇವನ ಕೆಲಸ ಇವನಿಗೆ ಮಾಡೋಕ್ಕೆ ಬರಲ್ಲ. ಒಬ್ಬರ ಕೆಲಸ ಒಬ್ಬರಿಗೆ ಮಾಡೋಕ್ಕೆ ಬರ್ತದೆ, ಬರೋದೇ ಇಲ್ಲ, ಬರೋದೇ ಇಲ್ಲ. ಇವರನ್ನು ಗೆಲ್ಲಬೇಕು, ಅದು ಆಗ ವಿದ್ವತ್ತು ಅಡಮೂಡ್ತದೆ. ಅಕ್ಷರ ಸಾಧನೆಯ ಧ್ವನಿ ತರಂಗದ ಭಾವನೆಯ ಅಕ್ಷರದಲ್ಲಿ 2 ವಿಧ ಇದೆ. ಸಾಧನೆ ಅಂತ ಒಂದು, ಸಾಕ್ಷಾತ್ಕಾರ ಅಂತ ಒಂದು. ಸಾಧನೆ ಅಂದ್ರೇನು, ಸಾಕ್ಷಾತ್ಕಾರ ಅಂದ್ರೆ ಅಕ್ಷರ ಸಾಧನೆಯ ಧ್ವನಿ ತರಂಗದ ಭಾವನೆಯ ಪದಚ್ಛೇದನದ ಬಿಡಿ ಬಿಡಿ ಅರಳಿದ ಮಾತಿನ ಮಲ್ಲಿಗೆ, ನಿನ್ನ ಕಂಠ ಪೆಟ್ಟಿಗೆಯೊಳಗಿನ ಟೆಂಕಾರದಿಂದೊಡಮೂಡಿದ ಆಂತರಿಕ ಲಕ್ಷಣದೊಳಗಿರುವ ಮೋಡಿ ತೋಡಿ ದೀಡು ತೋರಿಕೆಯ ಅಕ್ಷರದ ಸುತ್ತಿಮೂಲ. ಇಂತಪ್ಪ ರುಜುವತ್ತಿನ ನಿಜದಧ್ಯಾಯನವೇ ಮಸ್ತಕದಿಂದ ಹೊಂದುವಂಥ ಪುಸ್ತಕವಾಗುವುದು ನೋಡ. ಅಂಥದರ ಅಭ್ಯಾಸದ ಆದಿ ಹಿಡಿದು ಸಾಧಿಸುತ್ತಾ ಶೋಧನೆಯನ್ನು ಮಾಡಿದ್ದೇ ಆದರೆ 64 ವಿದ್ಯೆಗಳೊಳಗಿನ ಅಂಬರದಿಂಬು ತುಂಬಿದರು ಅದಕ್ಕೆ ಗಂಭೀರವಾದ ಮುದ್ರೆ ಹಾಕುವಂಥ ಎಮ್ಮಪ್ಪ ಜೌವನಗೊಂಡು ಯುಗಧರ್ಮದ ಬ್ರಹ್ಮವಿದ್ಯೆ ನಿನಗೆ ಪ್ರಾಪ್ತವಾಗುವುದು ನೋಡಿ. ಇದು 6 ಜ್ಞಾನದ ಕಾಯ. ಮಿಕ್ಕೆಲ್ಲ 3 ಅದಾವ. 3 ಹೂ ಮ ಏ. ಹೂ ಅಂದ್ರೆ ಹುಣದು, ಮಾ ಅಂದ್ರೆ ಮನಗದು, ಏ ಅಂದ್ರೆ ಯಾರ. 3 ಅದಾವ. ಇದು 6 ಅದಾವ. ಯಾವಪ್ಪ? ಅಜ್ಞಾನ, ವಿಜ್ಞಾನ, ಸುಜ್ಞಾನ, ಮಹಾಜ್ಞಾನ, ದಿವ್ಯಜ್ಞಾನ, ಬ್ರಹ್ಮಜ್ಞಾನ. ಅಜ್ಞಾನಿಗೆ ತಿಳಿಯೋದು, ವಿಜ್ಞಾನಿಗೆ ಒಳೆಯೋದು,
ಸುಜ್ಞಾನದ ಸೂಕ್ಷ್ಮ ನಾಳದೊಳಗೆ ಮಹಾಜ್ಞಾನದ ಮರವೇರಿ ದಿವ್ಯ ಜ್ಞಾನದ ಧೀಮಂತ ಮಾಮನೆಯೊಳಗೆ ಬಮ್ಮನನ್ನು ಕಂಡು ಸುಮ್ಮನಿದ್ದಂಥ ಜಮ್ಮಪ್ಪ ಜವನಗುಂಡು ಯುಗಧರ್ಮದೊಳಗೆ ಅರಿವಿನ ಕುರುಗುಂಡ ಆರು ಜ್ಞಾನದ ಅರುಣೋದಯಕ್ಕೆ ಶರಣೆಂಬೆ ನೋಡ. ಶಿಕ್ಷಣ ಬೇಕು. ಶಿಕ್ಷಣಕ್ಕೆ ಶಿಕ್ಷೆ ಬೇಕೇ ಬೇಕು. ಶಿಕ್ಷೆ ಇಲ್ಲದ ಶಿಕ್ಷಣ ತೇಟ ಅವಲಕ್ಷಣ. ಶಿಕ್ಷೆ ಅಂದರೆ ಎಂಥದ್ದು? ದಬ ದಬ ಹೊಡೆಯೋದಲ್ಲ. ಹಂಗೆ ಹೊಡಿಸ್ಕೊಂಡು ನಾವು 1ನೇ ಕ್ಲಾಸಿಂದ 5 ವರ್ಷ ಫೇಲ್ ಆಗಿದೆ. ಹೊಡಬಿಡೋರು, ಜರ ಬಂದ್ಬಿಡೋರು, ಚಳಿ ಬಂದ್ಬಿಡೋರು, ವಾರಗಟ್ಟಲೆ ಹೋಗ್ಬಿಡ್ತಿದ್ದೆ, ಮತ್ತೆ ಬರ್ತಿದ್ದೆ, ಮತ್ತಂಗೆ ಹೊಡೆಯೋದು, ಹಂಗೆ 5 ವರ್ಷ ಫೇಲ್ ಆದು. ಯಾವ ಮನೆಗಾರ ಸಂಬಳ ಅಂದರು. ಆಮೇಲೆ ಏನು ಬರ್ತದೆ ಬುದ್ಧಿ ಅಂದರೆ, ಸಂಬಳ ಇದ್ದರೂ ಬುದ್ಧಿ ಬರ್ತದೆ ಅಂದರು. ಸಂಬಳ ಇದ್ದರೂ ಬುದ್ಧಿ ಬರ್ತದಲ್ಲ ಅಂತ 5 ವರ್ಷ ಸಂಬಳ ಇತ್ತು. ಅಲ್ಲಿ 1 ವರ್ಷ ಸಂಬಳ ಇದ್ದಾಗ 1 ವರ್ಷ PhD ಮಾಡಿದೆ. ಅಷ್ಟು ಅನುಭವ. ಶಿಕ್ಷಣಕ್ಕೆ ಶಿಕ್ಷೆ ಬೇಕೇ ಬೇಕು. ಎಂಥ ಶಿಕ್ಷೆ ಬಂದರೆ ದಬದ ಹೊಡೆಯೋದಿಲ್ಲ. ಅದು ಎಂಥ ಶಿಕ್ಷೆ? ಬೆದರು ಪೆಟ್ಟಿನ ಶಿಕ್ಷೆ. ಅದು ಎಂಥ ಬೆದರು ಪೆಟ್ಟು? ಅಂದ ಕೂಡಲೇ ಹಂಗೆ ನಮ್ಮ ಎತ್ತುಗಳು ಬಾರಿಕೋಲು ಎತ್ತಿದ ಕೂಡಲೇ ನಮ್ಮ ಬುತ್ತಿ ತರ್ತಾಳೆ. ಬುತ್ತಿ ತಂದು ಕೂಡಲೇ ಹಂಗೆ ಮಕ್ಕಂಬಿಡ್ತಾಳೆ. ಆಮೇಲೆ ಮೊದಲು ಆ ಬಸವನಿಗೆ ಕೊಟ್ಟು ತಮ್ಮ ಯಜಮಾನ್ರಿಗೆ ಕೊಡ್ತಾರೆ. ಆವಾಗ ಊಟ ಮಾಡಿ ಆ ಬುತ್ತಿ ತಲೆ ಮೇಲೆ ಒತ್ತಲು ಅಂದರೆ ಯಜಮಾನ್ ಬಾರಿಕೋಲು ತಗೊಂಡು ಛಾ ಬಸ್ ಅಂದ್ಕೊಂಡು ಖಣಕ್ಕೆ ರಂಗೆ ಎದ್ದು ಅದು ಬೆದರು ಪೆಟ್ಟಿನ ಹೊಡೆಯೋದಲ್ಲ. ಹಂಗೆ ಮಕ್ಕಳಿಗೆ ಬೆದರು ಪೆಟ್ಟಿನ ಶಿಕ್ಷೆ. ಅದು ಎಂಥದಪ್ಪ? ಬೆದರು ಪೆಟ್ಟಿನ ಶಿಕ್ಷೆ ಶ್ರೀ ರಕ್ಷೆ ಇದ್ದಂತೆ. ಅಂತಪ್ಪ ಶಿಕ್ಷಣದಿಂದ ಒಡಮೂಡಿ ಬಂದಂಥ ಶಿಕ್ಷಣದ ಲಕ್ಷಣ ವ್ಯಕ್ತಿಯ ಲಕ್ಷ್ಯೊಳಗೆ ಅಲಕ್ಷ್ಯ ಕೊಡಪಡದಂತೆ ಬೋಧಕರ ಭಾವನೆ ಸ್ವಾದದ ಒಪ್ಪಂದ ನಾದವಂಟ ಕ್ಷಣಕ್ಕೆ ಕೋರ ಖಾಲಿ ಚೀಲದಂತಿರುವ ನಕ್ಷತ್ರದಂಥ ಮಕ್ಕಳ ಮನಪಟಲದ ಮೇಲೆ ವಿಶ್ವವ್ಯಾಪಿ ಅರಿವಿನ ಕುರುಹರಳಿ ನಿಷ್ಪಕ್ಷಪಾತವಿಲ್ಲದಂತೆ ತಲೆಹೆರಿಗೆ ಬಿಂದಿಸುವುದಕ್ಕೆ ದೀಕ್ಷೆಗೊಳಗಾಗಿ ಅಕ್ಷರ ಸಾಧನೆ ಪದ ಪುಂಜ ಶಬ್ದ ಗ್ರಾಣ ಗಣಕ ಕಾಗುಣಿತ ವ್ಯಾಕರಣ ಅಂಕೆ ಸಂಖ್ಯೆ ಹೊತ್ತು ವ್ಯರ್ಥವಾಗದಂತೆ ಯಮ್ಮಪ್ಪ ಜವ್ವನಗೊಂಡು ಯುಗಧರ್ಮದೊಳಗೆ ಗುರು ಶಿಕ್ಷಣಕ್ಕೆ ಸಾಕ್ಷಾತ್ಕಾರ ದೊರೆಯಿತು. ಇದಕ್ಕೆ ಶಿಕ್ಷಣ ಅಂತಾರೆ. ಮಿಕ್ಕದಕ್ಕೆಲ್ಲ ತೇಟ ಅವಲಕ್ಷಣ ಅಂತ. ಅಂಥ ಶಿಕ್ಷಣವನ್ನು ಇವತ್ತಿನ ಮಕ್ಕಳ ತಾವು ದಯಮಾಡಿ ಕಲಿಬೇಕು. ಆ ಕಲಿತದ್ದೇ ಆದರೆ ನಮ್ಮ ರಾಷ್ಟ್ರಕ್ಕೆ ನೀವು ಎಂಥರಾಗ್ತೀರಪ್ಪ ಅಂದರೆ ರಾಮಕೃಷ್ಣ ಪರಮಹಂಸರಂಗಾಗ್ತೀರಿ, ಸ್ವಾಮಿ ವಿವೇಕಾನಂದರಂತ ಆಗ್ತೀರಿ, ನಮ್ಮ ಹೆಣ್ಣುಮಕ್ಕಳು ಕಿತ್ತೂರು ರಾಣಿ ಚೆನ್ನವರಂಗೆ ಆಗ್ತೀರಿ, ಬೆಳವಡಿ ಮಲ್ಲಕ್ಕನಂಗೆ ಆಗ್ತೀರಿ, ಅಕ್ಕಮಹಾದೇವಿ ಹಂಗೆ ಆಗ್ತೀರಿ. ಅಷ್ಟು ಶಿಕ್ಷಣವನ್ನು ತಾವು ಸಾಧನೆ ಮಾಡಬೇಕು. ಹುಡುಗಾಟದ ಬದುಕಲ್ಲ ಇದು. ಇಂಥ ಸಾಧನೆಯನ್ನು ಇವತ್ತಿನ ಮಕ್ಕಳು ಏನು ನೀವು ಇಲ್ಲಿ ಬಂದಿರ ನೀವು ಆ ಒಂದು ಕಾರ್ಯವನ್ನು ನೀವು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿ ಮಾಡಿಕೊಳ್ತೀವಿ. ನಾವೊಂದು ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡಿವಿ. ಈ ಕುರಾನ್ ಬಂತು. ಈ ಕುರಾನ್ ಬಂದಮೇಲೆ ಅದು ಹಂಗೆ ಬಂದಾಗೋದು. ಅದೇ ಮುಖ್ಯಮಂತ್ರಿ ಹತ್ರಕ್ಕೆ ಹೋಗಕ್ಕೆ ಎಲ್ಲ ಸಜ್ಜಾಗಿತ್ತು. ನಮ್ಮ ವಿಶ್ವವಿದ್ಯಾನಿಲಯ ಎಂಥದಪ್ಪ ಅಂದರೆ ದೊಡ್ಡರ ವಿಶ್ವವಿದ್ಯಾನಿಲಯ. ದೊಡ್ಡರ ವಿಶ್ವವಿದ್ಯಾನಿಲಯ. ನಮ್ಮ ವಿಶ್ವವಿದ್ಯಾನಿಲಯ ಶಿಕ್ಷಣ ಎಂಥದಪ್ಪ ಅಂದರೆ ಬೀಸದೆ ನಮ್ಮ ಶಿಕ್ಷಣ. 11 ಬೀಸಕಲ್ಲ ಹಾಕಿದ್ವಿ. ಆ ಹಿಟ್ಟನ್ನು ಮಣ್ಣಿನ ಪಾತ್ರೆ ಮಾಡೋದು. ಕಲೆಗಳ ಮುಖಾಂತರದಿಂದ ಶಿಕ್ಷಣವನ್ನು ಕೊಡೋದು. ಶ್ರಮದ ಶಿಕ್ಷಣ. ಅದಕ್ಕೆ 5 ತತ್ವ ಹಾಕಿದ್ದೀವಿ, 7 ಸೂತ್ರ ಹಾಕಿದ್ದೀವಿ. 5 ತತ್ವ ಯಾವ ಅಂದರೆ ಶ್ರಮ, ಕ್ರಮ, ಪರಿಶ್ರಮ, ಪರಾಕ್ರಮ, ವಿಕ್ರಮ. 5 ತತ್ವ. 7 ಸೂತ್ರ ಯಾವ? ಸದೃಢತೆಯ ಸಂಪತ್ತು, ನಿರ್ಧಾರದ ಸವಲತ್ತು, ಸಾತ್ವಿಕತೆಯ ಮಹತ್ವ, ವಿಚಾರ ವಿವೇಕತೆಯ ನಿಯತ್ತು, ಆಚಾರ ಅರ್ಥವತ್ತಿನ ವಿದ್ವತ್ತು, ನಯವಿನಯ ನಾಜೋಕಿನ ಅಂತಸ್ತು, ಪರಿವರ್ತನೆ ಪಾವಿತ್ರತೆ ಅದ್ವತ್ತು. ಹೀಗೆ 5 ತತ್ವ 7 ಸೂತ್ರದ ಮೇಲೆ ಕಲೆಗಳ ಮುಖಾಂತರ ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾದ ಸಾಧನೆ. ಇಲ್ಲಿಗೆ 48 ವರ್ಷ ನಮ್ಮ ಕರ್ನಾಟಕದೊಳಗೆ 29,343 ಹಳ್ಳಿ ಒಳಗೆ ಇವತ್ತಿನ ಕಾರ್ಯಕ್ರಮ 13,312ನೇ ಕಾರ್ಯಕ್ರಮ. 12ನೇ ಕಾರ್ಯಕ್ರಮ. ನಿಜಕ್ಕೂ ನಮ್ಮ ಮಾತಾಡಿದರೆ ನಮ್ಮ ಈಶ್ವರಪ್ಪ ಸಾಹೇಬರು ಅವರು ಈಗ 10 ವರ್ಷದ ಮುಂಚೆ ಅವ್ರಿಗೆ ಬರ್ಬೇಕಾಗಿತ್ತು ರಾಜ್ಯೋತ್ಸವ ಪ್ರಶಸ್ತಿ. ಈ ಸರ್ಕಾರಕ್ಕೆ ಕಣ್ಣೆಲ್ಲ ಆಪ್ರೇಷನ್ ಆಗಿಬಿಟ್ರು. ಪರಿ ಬಂದ್ಬಿಟ್ರು. ಏನೋ ಯಾವಾಗಲೂ ಒಂದು ಸರಿ ತಿಳುಕ್ಕೆ ಹಿಂಗೆ ತಗೊಂಡು ನೋಡಿದಾಗ ಇಂಥ ಅಣಿಮುತ್ತುಗಳು ಕಂಡಾಗ ಇಂಥ ಮೂಲೆಗೆ ಇಂಥ ಅಣಿಮುತ್ತುಗಳು ಅದಾವಂತ ಹಂಗೆ ಮಾಡ್ತಾರೆ. ಈಗ 10 ವರ್ಷದ ಮುಂಚೆ ಅವ್ರಿಗೆ ಬರ್ಬೇಕಾಗಿತ್ತು. ಭಾಳ ತಡವಾಗಿ ಬಂತು. ಫೋನ್ ಮಾಡಿದೆ, ತಕ್ಷಣಕ್ಕೆ ಫೋನ್ ಮಾಡಿ ಆಶೀರ್ವಾದ ಮಾಡಿದೆ. ನಿಜಕ್ಕೂ ಕೂಡ ಅವ್ರ ಬಾಯಿಯಲ್ಲಿ ಬರ್ತಾವಲ್ಲ ಇದು ಆ ಜಾನಪದ ಅಂದರೆ ಏನು ಅಂದರೆ 64 ವಿದ್ಯೆಗೆ ಕಾಯ್ದು
ಜಾನಪದ ಎನ್ನುವುದು ಜನಸಾಮಾನ್ಯರ ದಿನಬಳಕೆಯೊಳಗಳ ತನುಮನದ ತಾಕತ್ತನ್ನು ಮತಿಸಿ ಮಥನ ಮಾಡಿದಂಥ ಬಹು ಜಂತರ್ ಮಂತರ್ ಅಂತರ್ಮೂಲ ವಟವೃಕ್ಷದ ಆಳವಾದಂಥ ಜನವಾಣಿ ಬೇರು ಅಂತಪ್ಪ ಬೇರಿನ ಆಧಾರದಿಂದ ಪಲ್ಲೈಸುವಂಥ ಕವಿವಾಣಿ ಒಗರಿನ ಒಗ್ಗರಣೆಯ ಚಿಗುರು. ಇವು ಎರಡರ ಮನದಾಳದ ಘನವಂತಿಕೆಯ ಅನುಗೂಡಿದ ಅರ್ಥವೊತ್ತಿನ ದರ್ಪಣದೊಳೊಪ್ಪಿನ ನಿಬಂಧನೆಯ ನಿರ್ಧಾರವೇ ವರಕವಿತ್ವದ ವಜ್ರಮುಷ್ಟಿಯ ಸ್ವರವಿನ್ಯಾಸದ ಸರಸ್ವತಿಯ ಹೃದಯ ಸಿರಿವಂತಿಕೆಯ ವಾಕ್ಪುಷ್ಪದ ವಂದಿರಣವೇ ಯಮ್ಮಪ್ಪ ಜೌವನಗುಂಡಿ. ಇವರನ್ನು ಇದಕ್ಕೂ ಬಹಳ ಆನಂದ ಆಗ್ತದೆ ಅಂತಾರೆ ನೋಡಿದರೆ. ಅಂತಿಂತ ನೋಡಿದರೆ ಕಣ್ಣೆ ಮುಚ್ಚಿ ಹಂಗಾಗತ್ತೆ ಅವನ ಪದ್ಧತಿ ಹಣೆ ಮತ್ತು ನಿಜಕ್ಕೂ ಅವ್ರಿಗಿನ್ನೂ ಆಯುರಾರೋಗ್ಯ ಪರಮ. ಯಾಕಂದರೆ ಅವರು 3 ತತ್ವ ಅಳವಡಿಸ್ಯಾರ. 3 ಯಾವಾಗ ಬಂದರೆ ಕಾಲದ ಕಿಮ್ಮತ್ತು, ಕಾಯಕದ ಮಹತ್ತು, ಕಾಸಿನ ಸವಲತ್ತು. ಕಾಲದ ಕಿಮ್ಮತ್ತು, ಕಾಯಕದ ಮಹತ್ತು, ಕಾಸಿನ ಸವಲತ್ತು ಹೊರತಂಥ ವ್ಯಕ್ತಿತ್ವದ ಅನುಭವದ ಗಣಮನದ ನಿಧಿಧ್ಯಾಸದೊಳು ಸಮಗಟ್ಟಿ ತೂಗಿ ತಾಗಿ ಬಾಗಿದಂಥ ಮಹಾತ್ಮನಿಗೆ ಮಸ್ತಕ ಸಂಪತ್ತು, ಹೃದಯ ಸಂಪತ್ತು, ಆರೋಗ್ಯ ಸಂಪತ್ತು, ಭಾಷಾ ಸಂಪತ್ತು, ಆರ್ಥಿಕ ಸಂಪತ್ತು ಕರೆಯದೋಡೋಡಿ ಬಂದು ಸಿರಿಮುಡಿಯ ಸುತ್ತಿ ಯಮ್ಮಪ್ಪ ದೆವ್ವನಗುಂಡಿ ಯುಗಧರ್ಮನ ಅಂಗಳದೊಳಗೆ ಗಡಬುಡುದು ನಿಲ್ಲುವುದು. ಆ 3 ಸಂಪತ್ತು ಅವರಲ್ಲಿ ಅಡಕವಾಗಿರೋದ್ರಿಂದ ನಿಜಕ್ಕೂ ನಾವೇನು ಮಾಡಿದ್ವಿ, ಈ 4 ಸಂಪತ್ತು ಕಳ್ಕೊಂಡಿವಿ. ಮಸ್ತಕ ಸಂಪತ್ತು ಕಳ್ಕೊಂಡಿವಿ, ಹೃದಯ ಸಂಪತ್ತು ಇಲ್ಲವೇ ಇಲ್ಲ, ಆರೋಗ್ಯ ಸಂಪತ್ತು ಅಂದ್ರೆ ಎಲ್ಲ ಅನಾರೋಗ್ಯ ಆಗಿ ಹೋಗ್ಬಿಟ್ಟದು. ಯಾಕಪ್ಪ ಅಂತಂದರೆ ಎಲ್ಲಿ ನೋಡಿದರೂ ಕೂಡ ಭಾಳ ಬೆಣ್ಣೆ ದೋಸೆಗಳದಾವ ಈ ಊರಲ್ಲಿ, ಬೆಣ್ಣೆ ಹೋಟ್ಲುಗಳದ. ಆ ಬೆಣ್ಣೆ ಹೋಟ್ಲು ಅಂದ್ರೆ ನಮ್ಮ ಹಳ್ಳಿ ಜನ ಹಂಗೆ ಹಣಿಕರು ಗುದ್ದನ ಹಂಗೆ ನಿಂತಾರೆ. ಅವ್ರೇನು ಬೆಣ್ಣೆ ದೋಸೆ ಹಾಕ್ತಾರೆ, ಗೊಣ್ಣೆ ದೋಸೆ ಹಾಕ್ತಾರೆ, ಹಿಂಗೆ ಹೊಡೆದು ನಮ್ಮ ಏನಾಗಿದಾವೆ ಅಂತಂದರೆ ಎಲ್ಲ ಗೊಣ್ಣೆಗೆ ಹೋಗ್ಬಿಟ್ಟವು. ಆರೋಗ್ಯ ಹಂಗಾಗಿಬಿಟ್ಟು ಮಸ್ತಕ ಸಂಪತ್ತು, ಹೃದಯ ಸಂಪತ್ತು, ಆರೋಗ್ಯ ಸಂಪತ್ತು, ಭಾಷಾ ಸಂಪತ್ತು ಕಳ್ಕೊಂಡಿವಿ. ಹುರುಪು ನೋಟಿನ ಸಂಪತ್ತಿ ಬೆನ್ನತ್ತಿದ್ದೀವಿ. ಅದು ಬಿಸಿಲುಗುಡ್ಡರ ಮೇಲೆ ಸವಾರಿ ಮಾಡಿದಂಗೆ ಅವರು ಅವು 3ಕ್ಕೂ ಮಕಡ ಹಾಕಿ ಮಕಡ ಹಾಕಿ ಅಖಾಡದೊಳಗೆ ಅವನ್ನೆಲ್ಲ ಮಕಡೆ ಕೆಡಿಬಿಟ್ಟಿದ್ದಾರೆ. ಅಂಥ ಒಂದು ಶಕ್ತಿ ನಮ್ಮ ಈಶ್ವರ ಸಾಹೇಬರಲ್ಲಿ ಆ ಪರಮಾತ್ಮ ನನ್ನ ನೊಡೆಯ ದೇವನಗೊಂಡಿದ್ದೇವ ಕೊಟ್ಟಾನ. ದೇವನಗೊಂಡಿದ್ದೇವ ಅಂದರೆ ಯಾರಪ್ಪ ಅಂತಂದರೆ ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನದೀಶ ತರಳಬಾಳು ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯರು ಇದರ ಈ ದಡ್ಡನ ತಲೆ ಮೇಲೆ ಅವರ ಹಸ್ತ ಇಟ್ಟದಕ್ಕೆ 5 ಗ್ರಂಥಗಳಾಗಿ 5 ಸರಿ ಫೇಲ್ ಆಗಿದ್ದೀನಿ ಅನ್ನೋದಕ್ಕೆ ಹಿಂಗೆ 5 ಗ್ರಂಥ ಬರಿತೀವಿ ಹೋಗಲೇ ಅಂದರು. ಅಪ್ಪ ಬರೆಯೋಕ್ಕೂ ಬರಲ್ಲ, ಓದೋಕ್ಕೂ ಬರಲ್ಲ, ಅಲ್ಲೇ ಗುರುವಾಶೀರ್ವಾದ ಹೋಗಲೇ ಅಂದರು. 5 ಈಗ 6ನೇ ಗ್ರಂಥ. 1ನೇ ಗ್ರಂಥ ಯುಗಧರ್ಮ ತತ್ವಪದ, 2ನೇ ಗ್ರಂಥ ಯುಗಧರ್ಮ ತ್ರಿಪದಿ, 3ನೇ ಗ್ರಂಥ ಕನ್ನಡಮ್ಮನ ತೇರು, 4ನೇ ಗ್ರಂಥ ಥೋಚಿದ್ದ ಗೀಚು, 5ನೇ ಗ್ರಂಥ ವಚನ ಧರ್ಮ, 6ನೇ ಗ್ರಂಥ ಬ್ರಹ್ಮಾಂಡದ ಬುನಾದಿಯೇ ಪಿಂಡಾಂಡದ ಘನಾದಿ. 1ನೇ ಕ್ಲಾಸ್ನಾಗೆ 5 ವರ್ಷ ಫೇಲಾಗಿ 6 ಗ್ರಂಥ ಬರದತ್ತೆ ಅಂದಾಗ ನೀವೇನು ಮಾಡ್ತೀರಿ? ನೀವೇನು ಮಾಡಬೇಕು? ಇದರ ಡಬ್ಬಲ್ ಮಾಡಬೇಕು ಅಂತ ತಮ್ಮಲ್ಲಿ, ಡಬ್ಬಲ್ ತ್ರಿಬ್ಬಲ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿ ಮಾಡಿಕೊಂಡು ಇಷ್ಟೊತ್ತು ಇದೊಂದು ಬಾಡಿಗೆ ಮನೆ, ಖಾತ್ರಿ ಮನೆ ಅಲ್ಲ. ಬಾಡಿಗೆ ಮನೆ ಅಂದ್ರೆ ಏನಪ್ಪ ಅಂದ್ರೆ ಬದುಗ್ನು ಬರೋದು, ಬದುಗ್ನು ಹೋಗೋದು, ಬರ್ತೀನಿ ಮದು ಗೊತ್ತಿಲ್ಲ, ಹೋಗ್ತೀನಿ ಮದು ಗೊತ್ತಿಲ್ಲ, ಅದಕ್ಕೆ ಇದಕ್ಕೆ ಬಾಡಿಗೆ ಮನೆ. ಇಂಥ ಬಾಡಿಗೆ ಮನೆ ಆಗಿದ್ದೀವಿ. ಇಂಥ ಸಂದರ್ಭದೊಳಗೆ ಈ ಪ್ಲಾಸ್ಟಿಕ್ ಯುಗದೊಳಗೆ, ಈ ಕಂಪ್ಯೂಟರ್ ಯುಗದೊಳಗೆ, ಈ ವೈಜ್ಞಾನಿಕ ವಿಜ್ಞಾನ ಯುಗದೊಳಗೆ ನಾವು ಓದಿವಿ. ನಿಜಕ್ಕೂ ಕೂಡ ಯಾವ ಟೈಮ್ನಾಗ ಏನಾಗ್ತತ್ತು ಹೇಳಕ್ಕೆ ಬರೋದು. ಭೂಮಿ ಭಾರ ಆಗಿಬಿಟ್ಟದು. ತಾಯಿ ನವಮಾಸ ತುಂಬಿದಾಗ ಅಪ್ಪ ನನಗೆ ಪ್ರಸೂತಿ ಕಾಲ ಕೊಡುವಂಥ ಹೆಂಗೆ ಬೇಡ್ತಾಳೋ ಭೂದೇವಿ ಆಕೆ ಗರ್ಭ ಎಡವಟ್ಟಾಗಿ ಭಾರಾಗಿ ಅಪ್ಪ ಕಡಿಂಗಡ ಮಾಡುವಂಥ ಈ ನನ್ನವು ಅಲ್ಲಿ ಟೆಲಿಗ್ರಾಮ್ ಕೊಟ್ಟಾಳ. ಇಂಥ ಟೆಲಿಗ್ರಾಮ್ನೊಳಗೆ ಯಾರ್ಯಾರು ಉಳಿತಾರೋ ಯಾರ್ಯಾರು ಅಳಿತಾರೋ. ಆದ್ದರಿಂದ ಇದೊಂದು ಖುರಾನ್ ಒಂದು ಹಾಡಾಡಿ ಕಾರ್ಯಕ್ರಮ ಮುಕ್ತಾಯ.
ಎಂತ ಕಾಲ ಬಂದಿ ತಪ್ಪಿ ಸಂತೆ ಗುಲ್ಲಿಗೆ ಎಂತ ಕಾಲ ಬಂದಿ ತಪ್ಪಿ ಸಂತೆ ಗುಲ್ಲಿಗೆ ಎಂತ ಕಾಲ ಬಂದಿ ತಪ್ಪಿ ಸಂತೆ ಗುಲ್ಲಿಗೆ ಸಂತ ಶರಣರ ಸಂಘ ಬಿಟ್ಟು ಹೊಂಟಿತೆಲ್ಲಿಗೆ ಕುರಾನು ಬಂತು ಇಲ್ಲಿಗೆ ಎಂತ ಕಾಲ ಬಂದಿ ತಪ್ಪಿ ಸಂತೆ ಗುಲ್ಲಿಗೆ ವಾತ ಬಡ್ಡಿ ಒಳ ಮುರುದಾಟ ಖ್ಯಾತೆ ಹಿಕ್ಕೋ ಬೆದಕೆದ್ದಾಟ ವಾತ ಬಡ್ಡಿ ಒಳ ಮುರುದಾಟ ಖ್ಯಾತೆ ಹಿಕ್ಕೋ ಬೆದಕೆದ್ದಾಟ ತಾಟಗಿತ್ತಿ ಪೋತಿಯ ಗಂಟು ಮಾಟ ಮೆಲ್ಲಗೆ ಹಂಗೆ ಬಂತು ಇಲ್ಲಿಗೆ ಕುರಾನು ಎಂತ ಕಾಲ ಬಂದಿ ತಪ್ಪಿ ಸಂತೆ ಗುಲ್ಲಿಗೆ ಸಂತ ಶರಣರ ಸಂಘ ಬಿಟ್ಟು ಹೊಂಟಿತೆಲ್ಲಿಗ ಮಬ್ಬು ಗೌದ ಮಕಮಲ್ ಗೋಪಿ ಹಬ್ಬಿ ಬಳ್ಳಿಗೆ ಮಬ್ಬು ಗೌದ ಮಕಮಲ್ ಗೋಪಿ ಹಬ್ಬಿ ಬಳ್ಳಿಗೆ ಹುಬ್ಬು ಹಾಸಿ ಗೊಬ್ಬೆದ್ಬಿತ್ತು ಹಳಗುಂಡಿಗೆ ಹುಬ್ಬು ಹಾಸಿ ಗೊಬ್ಬೆದ್ಬಿತ್ತು ಹಳಗುಂಡಿಗೆ ದೇಕುತೈತೆ ದಾಖಲೆ ತಪ್ಪಿ ದೋಕುತೈತೆ ಹಗಲು ಇರುಳು ದೇಕುತೈತೆ ದಾಖಲೆ ತಪ್ಪಿ ದೋಕುತೈತೆ ಹಗಲು ಇರುಳು ಮೇಕಿನಿಂದ ಜೋಕು ಮಾಡೋ ಕದಾನಿಗೆ ಇಂಥ ಮುಸಿರೆ ಕೂನಿಗೆ ಎಂತ ಕಾಲ ಬಂದಿ ತಪ್ಪಿ ಸಂತೆ ಗುಲ್ಲಿಗೆ ಸಂತ ಶರಣರ ಸಂಘ ಬಿಟ್ಟು ಹೊಂಟಿತೆಲ್ಲಿಗ ಮಾತಿ ಮಾತು ಖ್ಯಾತೆ ಇಕ್ಕೋ ತಾಟಗಿತ್ತಿಗೆ ಮಾತಿ ಮಾತು ಖ್ಯಾತೆ ಇಕ್ಕೋ ತಾಟಗಿತ್ತಿಗೆ ಕೋಟೆ ಕಟ್ಟಿ ಕುಣಿಯ ಕಚ್ಚಿ ನೋಟ ಎಲ್ಲಿಗೆ ಆಟ ಚಿಲ್ಲದವರೇ ಕಾಳು ಗೋಟು ಅಡಿಕೆ ಗೊಬ್ಬರಿನ ಸಂತೆ ಆಟ ಚಿಲ್ಲದವರೇ ಕಾಳು ಗೋಟು ಅಡಿಕೆ ಗೊಬ್ಬರಿನ ಸಂತೆ ಚಿಟಿಕಿ ಹೊಡೆದು ಲಗಾಮು ತಪ್ಪಿ ಬಿತ್ತೋ ಎಲ್ಲಿಗೆ ಕುರಾನು ಬಂತೋ ಇಲ್ಲಿಗೆ ಎಂತ 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 ಕಾಲ ಬಂದಿ ತಪ್ಪಿ ಸಂತೆ ಗುಲ್ಲಿಗೆ ಸಂತ ಶರಣರ ಸಂಘ ಬಿಟ್ಟು ಹೊಂಟಿತೆಲ್ಲಿಗೆ ಕಾಲದೂತನ ಲೀಲಾ ಜಾಲ ಬಂತು ಇಲ್ಲಿಗೆ ಕಾಲದೂತನ ಲೀಲಾ ಜಾಲ ಬಂತು ಇಲ್ಲಿಗೆ ಅಂತ ಪಗಡೆ ಹಾಟ ಪವಾಡ ಬಡತ ಬಿತ್ತೋ ಇಲ್ಲಿಗೆ ನೋಟದಾಟದ ನಾಟಕ ರಂಗ ಮಾಟಗಾರನ ಮನೆಯ ಒಳಗೆ ನೋಟದಾಟದ ನಾಟಕ ರಂಗ ಮಾಟಗಾರನ ಮನೆಯ ಒಳಗೆ ದಾಟಿ ನೋಡಿ ಯುಗ ಧರ್ಮ ಆಡಿದಲ್ಲಿಗೆ ಹಂಗೆ ಮುಗಿಸಿದಲ್ಲಿಗೆ ಕುರಾನು ಬಂತೋ ಇಲ್ಲಿಗೆ ಎಂತ ಕಾಲ ಬಂದಿ ಸಂತೆ ಗುಲ್ಲಿಗೆ ಸಂತ ಶರಣರ ಸಂಘ ಬಿಟ್ಟು ಹೊಂಟಿತೆಲ್ಲಿಗೆ ಇಷ್ಟೊತ್ತು ನನ್ನ ನುಡಿಯ ಮಾತಾಡೋದೇವ್ರು ಬಂದಾರ. ಅವರು ಎರಡನೇ ಅಲ್ಲಮ ಪ್ರಭುಗಳು. ಅವರು ಅಲ್ಲಮ ಪ್ರಭುಗಳು ವಚನ ಬಿಡಿಸೋದು ಕೇಳಿದರೆ ಆ ಶಕ್ತಿ ಅವ್ರಿಗೆ ಎಲ್ಲಿಂದ ಬಂತು ಅನ್ನಿಸ್ತದೆ. ಅಂಥ ಎರಡನೇ ಅಲ್ಲಮ ಪ್ರಭುವಿನ ಅವತಾರವಾದಂಥ ಬಸವ ಮಹಾಪ್ರಭು ಈ ಬಾಡಿಗೆ ಮನೆಯೊಳಗೆ ನಿಂತು ಇಷ್ಟೊತ್ತು ನುಡಿಸಿದ್ದಾರೆ. ಮೊಟ್ಟ ಮೊದಲನೇಗೆ ಅವರು ಶ್ರೀಚರಣ ಯುಗಧರ್ಮನ ಶಾಸ್ತ್ರದಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ, ಹಾಗೆ ನಮ್ಮ ಆಪ್ತರು, ಮೇಲಾಗಿ ನಮ್ಮ ತಂದೆ ಸ್ವರೂಪಗಳು, ಅಲ್ಲಿಂದ ನಮಗೆ ಆತ್ಮೀಯರಾದಂಥ ನನ್ನ ಪ್ರಭು ಈಶ್ವರಪ್ಪರವರ ಶ್ರೀಚರಣಕ್ಕೆ ಯುಗಧರ್ಮನ ಶಾಸ್ತ್ರದೊಂದು ಪ್ರಣಾಮಗಳನ್ನು ಅರ್ಪಿಸುವುದರ ಜೊತೆಗೆ ನಮ್ಮ ಕುರ್ಕಿ ಸಾಹೇಬರು ಇದರ ಮೇಲೆ ಪ್ರೀತಿ, ವಿಶ್ವಾಸ, ಘನತೆ, ಒಂದು ನಮ್ರತೆಯನ್ನಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿದ್ದೆ. ಅವರಿಗೆ ಪರಮಾತ್ಮ ಆಯುರ, ಆರೋಗ್ಯ, ಹೃದಯ ಸಂಪತ್ತನ್ನು ನನ್ನ ದೇವನಗುಂಡಿ ದೇವ ಕೊಡಲಿ ಅಂತ ಹರಿಸಿ
ಇಂಥ ಕಾರ್ಯಕ್ರಮಗಳು ತಾವೆಲ್ಲರೂ ಬಂದಿದ್ದೀರಿ. ನನ್ನ ಶರಣು ನಿಮ್ಮೆಲ್ಲರ ಅಡಿದಾವಡಿಗಳ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಅಡಗಿರ್ತಕ್ಕಂಥ ಪರಸ್ಪರ ವಸ್ತುವಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ಇದರ ನುಡಿಯನ್ನು ಮುಕ್ತಾಯ ಮಾಡುತ್ತೆ. ಭಾರತಾಂಬೆ, ಭುವನೇಶ್ವರಿ, ಕನ್ನಡಂಬ, ಕರುನಾಡ ಮಾತೆ, ನಿನ್ನ ಪಾದಕ್ಕೆ ನಮೋ ನಮೋ. ಜೈ ಶ್ರೀಗನ್ನಡಂಗೆ. ನಮಸ್ಕಾರ. ಗ್ರಂಥ ಸರಸ್ವತಿ ಪ್ರತಿಭಾರಂಗ ದಾವಣಗೆರೆ ಇದರ ಅಂಗವಾಗಿ ನಡೀತಾ ಇರುವಂತಹ ಕನ್ನಡ ನುಡಿ ಜಾಣ ಪ್ರತಿಭಾ ಪುರಸ್ಕಾರ ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯರಾದ ಡಾಕ್ಟರ್ ಬಸವ ಮರಳುಸಿದ್ದ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಇವತ್ತು ನನ್ನ ಜೊತೆಗೇ ಪುರಸ್ಕಾರಕ್ಕೆ ಅರ್ಹರಾಗಿರುವಂತಹ ನನ್ನ ಹಿರಿಯ ಮಿತ್ರ ಶ್ರೀ ಯುಗಧರ್ಮ ರಾಮಣ್ಣ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶಿಷ್ಯ ಮಿತ್ರ ಶ್ರೀ ಶಿವಕುಮಾರ್ ಕುರ್ಕಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಕುರಿತು ಒಳ್ಳೆಯ ಮಾತುಗಳನ್ನು ಆಡಿ ತಮಗೂ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹಿತವಾದ ಬೋಧನೆಯ ಅಂಶಗಳನ್ನು ಹೇಳಿದಂತಹ ಶ್ರೀಯುತ HK ಲಿಂಗರಾಜ್ ಅವರೇ, ಹಾಗೂ ಮಾಧ್ಯಮದ ಮಿತ್ರರೇ, ಮಕ್ಕಳೇ, ಪೋಷಕರೇ, ನನ್ನ ಎದುರಿಗೆ ಕೂತಿರುವಂತಹ ನನ್ನ ಹಿರಿಯ ಮಿತ್ರ ಡಾಕ್ಟರ್ P ಬಸವಕುಮಾರಿ ಅವರೇ, ಹಾಗೂ ಸರ್ವ ಶರಣೆಯರೇ, ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಸುಮಾರು 2 ಗಂಟೆ ಆಗಿದೆ. ನಮ್ಮ ದೆವ್ವನಗುಂಡಿಯ ಯುಗಧರ್ಮ ರಾಮಣ್ಣ ಅವರು ಮಾತಾಡಿದ ಮೇಲೆ ಬೇರೆಯ ದೆವ್ವಗಳಿಗೆ ಅಲ್ಲಿ ಅವಕಾಶ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ದೆವ್ವ ಅಂದರೆ ದೇವರು ಅಂತ ಅರ್ಥ. ಜಾನಪದದಲ್ಲಿ ಯಾವಾಗಲೂ ಪದಗಳು ವಿರುದ್ಧವಾದ ಅರ್ಥಗಳನ್ನು ಪಡ್ಕೊಳ್ತವೆ ಅನ್ನೋಂಥದ್ದನ್ನು ತಾವು ಗಮನಿಸಬೇಕು. ಪೂಜ್ಯರು, ನಾನು ಸುಮಾರು 38 ವರ್ಷ ಅಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಇದು ನನ್ನ ಪ್ರೀತಿಯ ಕಾರ್ಯ. ಇದು ನನಗೆ ಬೇರೆ ಅವಕಾಶಗಳಿದ್ದರೂ ಒಬ್ಬ ಮೇಷ್ಟ್ರಾಗಬೇಕು, ತರಗತಿಯಲ್ಲಿ ಪಾಠ ಮಾಡಬೇಕು, ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲಬೇಕು ಅನ್ನುವ ಸಂಭ್ರಮವನ್ನು ಸುಮಾರು 4 ದಶಕಗಳ ಕಾಲ ಅನುಭವಿಸಿರುವಂಥ ವ್ಯಕ್ತಿ ನಾನು. ಮತ್ತು ಈಗಲೂ ಅದನ್ನೇ ಆ ಸಂತೋಷವನ್ನು ಮತ್ತು ಪಡಿತಾ ಇದ್ದೇನೆ ಅನ್ನುವಂಥದ್ದೇ ನನಗೆ ಬಹಳ ಸಂತೋಷದ ವಿಷಯ. ಪೂಜ್ಯರು ಸಹ ನಮ್ಮ DRM ಕಾಲೇಜಿನ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಮತ್ತು ಅದರ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. DRM ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದಾಗ ಅಥವಾ NSB ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ನಾಗಿದ್ದಾಗ ಅಥವಾ ಎಲ್ಲೇ ಮಾತಾಡುವಾಗ ವಿದ್ಯಾರ್ಥಿಗಳು ತೋರಿಸುವ ಪ್ರೀತಿ ಇದೆಯಲ್ಲ, ಅದು ಮೇಷ್ಟ್ರಿಗೆ ಆಸ್ತಿ ಇದ್ದಂಗೆ. ಮೇಷ್ಟ್ರು ಶಿಕ್ಷಕರು ಹೇಗಿರಬೇಕು, ಶಿಕ್ಷಣದ ಜೊತೆಗೆ ಶಿಕ್ಷೆ ಇರಬೇಕು ಅನ್ನುವಂಥದ್ದನ್ನು ನಾನು ಬಲವಾಗಿ ಈಗಲೂ ನಂಬಿರುವಂಥವನು. ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಕಾರ, ಹೊಸ ಶಿಕ್ಷಣ ಪದ್ಧತಿಯ ಪ್ರಕಾರ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡಬಾರದು ಅಂತ ಹೇಳ್ತಾರೆ. ಆದರೆ ಶಿಕ್ಷಣ ಅನ್ನುವ ಪದನೇ ಶಿಕ್ಷೆ ಅನ್ನುವ ಪದವನ್ನು ಜೊತೆಗಿಟ್ಕೊಂಡಿದೆ. ಅದು ಆದರೆ ಶಿಕ್ಷೆ ಅನ್ನೋದು ಏನು ಶಿಕ್ಷೆ ಅನ್ನೋದು ಪೊಲೀಸರು ಕೊಡುವ ಶಿಕ್ಷೆ ಅಲ್ಲ. ಅದು ಮೇಷ್ಟ್ರು ಮಕ್ಕಳಿಗೆ ಕೊಡುವ ಶಿಕ್ಷೆ, ಶಿಕ್ಷಣವನ್ನು ದೊಡ್ಡದನ್ನಾಗಿ ಮಾಡಲಿಕ್ಕೆ ಕೊಡುವ ಶಿಕ್ಷೆ. ಅದನ್ನು ನಮ್ಮ ಜಾನಪದ ಕಲಾವಿದರಾದಂಥ ಯುಗಧರ್ಮ ರಾಮಣ್ಣವರು ತುಂಬ ಚೆನ್ನಾಗಿ ಅದನ್ನು ವಿವರಿಸಿದ್ದಾರೆ. ಯುಗಧರ್ಮ ರಾಮಣ್ಣ ನನಗೆ ಸುಮಾರು 3 ದಶಕಗಳಿಂದ ಪರಿಚಯ. ಆಶುಕವಿ ಅಂದರೆ ಹೇಗಿರ್ತಿದ್ರು ಅನ್ನೋದಕ್ಕೆ ಭಾಳ ಅತ್ಯುತ್ತಮವಾದಂತಹ ಉದಾಹರಣೆ. ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದರೆ, ಹಾಡಲಿಕ್ಕೆ ಶುರು ಮಾಡಿದರೆ, ನಮ್ಮ ಕನ್ನಡ ವರ್ಣಮಾಲೆಯ 50 ಅಕ್ಷರಗಳು ಅವ್ರ ಮುಂದೆ ಬಂದು ನಿಂತ್ಕೊಂಡಿರ್ತಾವೆ ಸಾಲಾಗಿ, ನನ್ನ ತಗೋ ಅಂತೇಳಿ. ಇವರು ಅವುಗಳನ್ನೆಲ್ಲ ತಳ್ಳಿ ತಮಗೆ ಯಾವ ಅಕ್ಷರಗಳು ಬೇಕೋ ಅವನ್ನಷ್ಟೇ ಬಳಸೋದವು. ನಾವು ಒಂದೊಂದ್ಸರಿ ಮಾತಾಡ್ಬೇಕಾದ್ರೆ 50 ಅಕ್ಷರಗಳು ಓಡೋಗ್ತಿರ್ತವೆ, ಬಿಗಿಯಾಗಿ ಹಿಡ್ಕೊಂಡು ಶಬ್ದಗಳನ್ನು ನಾವು ತಯಾರು ಮಾಡ್ತಿರ್ತೀವಿ. ಇಷ್ಟೇ ಉದಾಹರಣೆ ಅದು. ಅದಕ್ಕೀಗಲೂ ನಾವು ಬೇಂದ್ರೆ ಮಹಾಕವಿಗೆ ಹೇಳ್ತಿರ್ತೀವಿ, ಬೇಂದ್ರೆ ಮಾತಾಡೋಕ್ಕೆ ಶುರು ಮಾಡಿದರೆ, ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದರೆ, ಪದ್ಯ ಬರೆಯೋಕ್ಕೆ ಶುರು ಮಾಡಿದರೆ ಅಕ್ಷರಗಳು ಅವ್ರ ಮುಂದೆ ನಿಂತಿರುವಂತೆ 50 ಅಕ್ಷರಗಳು ಅವು ಬಂದು ಬೇಂದ್ರೆ ಆ ಕವಿಗೆ ಬೇಡಿಕೆಳುವಂತೆ, ನನ್ನನ್ನು ಬಳಸಿ ಆಕ್ಷೇರ ಸಾಗರ ದಾನಂದ ದಾಗಾರ ತೆರಿತೇರಿ ಹರಿದಾರ ಕುಣಿಯೋಣು ಬಾರ ರಾಗದ ತಾಳೆ ಹಾಕ ತಂತೆ ಹಾಕ ರಾಗದ ಚಿಂತೆ ಹಾಕ ಹಿಂಗೆ ಬರೆಯಕ್ಕೆ ಶುರು ಮಾಡಿದರೆ
ಪಾಪ ಅಕ್ಷರಗಳು ಬರೋದು, ನಾನು ಬಳಸಿ ಸರ್, ನಾನು ಬಳಸಿ ಸರ್ ಅಂತೇಳಿ. ಹಾಗೆ ನಮ್ಮ ಯುಗಧರ್ಮ ರಾಮಣ್ಣ ಅವ್ರ ಎದುರಿಗೆ 50 ಅಕ್ಷರಗಳು ನಿಂತ್ಕೊಂಡು ಕಾಯ್ತಿರ್ತಾರೆ. ರಾಮಣ್ಣವರೇ, ನೀವು ಹಳ್ಳಿ ಮಂಗ ಇರ್ಬೋದು, ನಾನೇನು ಇಲ್ಲ ಅಂತ ಹೇಳಲ್ಲ, ನೀವು ದೇವನಗುಡ್ಡಿ ಜನ ಇರ್ಬೋದು, 1ನೇ ಕ್ಲಾಸನ್ನು 5 ವರ್ಷ ಓದಿರ್ಬೋದು, ಏನಾರೇ ಮಾಡಿರಿ, ನನ್ನನ್ನು ಸ್ವಲ್ಪ ಬಳಸಿ, ನನಗೆ ಸ್ವಲ್ಪ ಕೃತಾರ್ಥತೆಯನ್ನು ತಂದುಕೊಡಿ ಅನ್ನುವಂಥ ಮನುಷ್ಯ ಆತ. ಇಂಥ ವ್ಯಕ್ತಿಗಳು ಇವತ್ತು ಜಾನಪದದಲ್ಲಿ ಇದ್ದಾರೆ, ನಮ್ಮ ಕಂಡುಬಂದಿದ್ದಾರೆ ಅನ್ನುವಂಥದ್ದೇ ನಮ್ಮ ಬಹಳ ಸಂತೋಷದ ವಿಷಯ. ಕನ್ನಡದಲ್ಲಿ ಒಬ್ಬ ಕನ್ನಡದ ಮೊದಲನೇ ಕವಿರಾಜ ಮಾರ್ಗಕಾರ ಒಂದು ಮಾತನ್ನು ಬಳಸ್ತಾನೆ. ನಮ್ಮಲ್ಲಿ ಈ ದೇಶದಲ್ಲಿ ಎಂತೆಂತಹ ಜನ ಇದ್ದಾರೆ ಅಂತಂದರೆ, ಪದನೆರಿದು ನುಡಿಯಲು ನುಡಿದುದನ್ನು ಆರೆಯಲು ಆರ್ಪರ್ ಆ ನಾಡವರ್ಗಳು. ಈ ಕನ್ನಡ ನಾಡಿನ ಜನ ಅಂತಂದರೆ ಪದವನ್ನು ಕರೆಕ್ಟಾಗಿ ಅದನ್ನು ಬಳಸುವಂಥವ್ರು, ಅದರ ಅರ್ಥವನ್ನು ಸಂಯುಕ್ತವಾಗಿ ಬಳಸುವಂಥವ್ರು ಆ ನಾಡಿನ ಜನ. ಚದುರ ನಿಜದಿಂ ಕುರಿತೋದದಿಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಸುಮಾರು 2000 ವರ್ಷದ ಹಿಂದೆ ಹೇಳಿರುವ ಮಾತು ಇವತ್ತು ನಮ್ಮ ಯುಗಧರ್ಮ ರಾಮಣ್ಣವ್ರಿಗೆ ಅನ್ವಯ ಆಗುತ್ತೆ. ನಾವು ಎಷ್ಟೆಷ್ಟೋ ಓದಿದ್ದೀವಿ ಅಂತೇಳಿ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ತಗೊಂಡಿದ್ವಿ ನಾವು. ಆದರೆ ಅವರಂಗೆ ಪದಗಳನ್ನು ಬಳಸೋಕೆ ನಮ್ಮ ಕೈಲಿ ಸಾಧ್ಯ ಇಲ್ಲವೇ ಇಲ್ಲ. ಅವ್ರು ಎಂಥವ್ರು ಅಂದರೆ ಕುರಿತು ಓದದೆಯೂ ಓದೇ ಇಲ್ಲ ಅವರು. ಈಗ ನಾವೇನೋ ಅವ್ರನ್ನ ಇದು ಮಾಡೋಂಗಿಲ್ಲ, ಅವ್ರು ಯಾರು ಮೇಷ್ಟ್ರು ಅವ್ರ ಮೇಲೆ ಏನೋ ಆಕ್ಷೇಪಣೆ ಮಾಡೋಂಗಿಲ್ಲ. ಯಾಕಂದ್ರೆ ಸ್ಕೂಲಿಗೆ ಬಂದಿಲ್ವಲ್ಲ, ಸ್ಕೂಲಿಗೆ ಬಂದಿರುತ್ತೆ ನಾವು ಆಕ್ಷೇಪಣೆ ಮಾಡೋದು ಅವ್ರನ್ನ. ಅವ್ರಿಗೆ ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಾದಂಥವರು. ಅದಕ್ಕೆ ಅವರು ಒಂದು ಜಾನಪದ ವಿಶ್ವವಿದ್ಯಾನಿಲಯ ಅಂತ ಪ್ರಾರಂಭಿಸಿದರು. ಅದನ್ನು ಅವ್ರು ಕರೆದದ್ದೇನಂತ ಅಂದರೆ ದಡ್ಡರ ಜಾನಪದ ವಿಶ್ವವಿದ್ಯಾಲಯ. ದಡ್ಡರ ಜಾನಪದ ಅಲ್ಲದು, ಜಾನಪದ ವಿಶ್ವವಿದ್ಯಾನಿಲಯ ಅಂತೇಳಿ ಅದನ್ನು ಶುರು ಮಾಡಿದರು. ಅದರೊಳಗೆ ತುಂಬ ಯಶಸ್ಸನ್ನು ಪಡೆಯಲಿ ಅಂತ ನಾನು ಆಶಿಸ್ತಾ ಹೋಗ್ತೀನಿ. ನಾನು ಈ ಜಾನಪದ ಜನ ಈಗಲೂ ನಿಮಗೆ ಹಳ್ಳಿಗಳಲ್ಲಿ ಈಗೆಲ್ಲ ಕಡಿಮೆ ಆದರು. ಯಾಕೆಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷದ ಮೇಲೆ ಆಯಿತು. ನಾವು ವಯಸ್ಕರ ಶಿಕ್ಷಣ ಸಮಿತಿಯನ್ನು ಮಾಡಿ ಪ್ರತಿಯೊಬ್ಬರು ಅಕ್ಷರವನ್ನು ಕಲೀಲೇಬೇಕು ಅಂಥೇಳಿ. ಈಗ ಅಕ್ಷರ ಕಲಿದೇ ಇದ್ದವರಿಗೆ, ಸಹಿ ಮಾಡದೇ ಇದ್ದವರಿಗೆ ಆಧಾರ್ ಕಾರ್ಡು ಸಿಗಲ್ಲ, ಪಾನ್ ಕಾರ್ಡು ಸಿಗಲ್ಲ, ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಬರಲ್ಲ ಈಗ. ಅದರಿಂದ ಎಲ್ಲರೂ ಅಕ್ಷರವನ್ನು ಕಲಿತವ್ರೆ ಈಗ. ಆದರೆ ಅಕ್ಷರ ಕಲಿದೇ ಇದ್ರೂ ಭಾಳ ಜಾಣರಾಗ್ಬೋದು. ಅದಕ್ಕೆ ಒಂದು ಸುಮ್ಮನೆ ಸಣ್ಣ ಉದಾಹರಣೆ, ಯಾವುದೋ ಒಂದು ಹಳ್ಳಿಗಳಲ್ಲಿ ಜನಪದ ಕತೆ ಹೇಳ್ತಿರ್ತಾರೆ. ನಾವು ಯಾವುದಾದ್ರು ಒಂದು ಊರನ್ನು ಪ್ರವೇಶ ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಹೆದರಿಕೆ ಇರುತ್ತೆ. ಒಂದು 10 ವರ್ಷ ಸರ್ಕಾರಿ ನೌಕರಿಯನ್ನು ದಾವಣಗೆರೆಯಲ್ಲಿ ಮಾಡಿ ಇದಕ್ಕಿದ್ದಾಗನೇ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಯ್ತು ಅಂತ ಇಟ್ಕೊಳ್ಳಿ, ಸ್ವಲ್ಪ ಗಾಬರಿ ಆಗುತ್ತೆ. ದಾವಣಗೆರೆಯನ್ನು ಚೆನ್ನಾಗಿತ್ತು, ಇಲ್ಲೆಲ್ಲ ಆ ರಸ್ತೆ ಈ ರಸ್ತೆ, ಆಮೇಲೆ ಅದು ಇದು ಎಲ್ಲ ರಾಮಕೋ ಸರ್ಕಲ್ ಚೆನ್ನಾಗಿತ್ತು, ಆಮೇಲೆ ಚಿಕ್ಕಪೇಟೆ ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು, ಹುಬ್ಬಳ್ಳಿ ಹೆಂಗಿದೆಯೇನೋ ಅಂಥೇಳಿ ಅಂತ. ಅದಕ್ಕೆ ಯಾರನ್ನಾರು ನಾವು ಹುಬ್ಬಳ್ಳಿಗೆ ಇದ್ದವ್ರನ್ನ ಕೇಳ್ತೀವಿ, ನಿಮಗೆ ಹುಬ್ಬಳ್ಳಿ ಟ್ರಾನ್ಸ್ಫರ್ ಆಗಿದೆ, ಹುಬ್ಬಳ್ಳಿ ಹೆಂಗ್ರಿ ಅಂತೇಳಿ. ಅದಕ್ಕೆ ಒಬ್ಬ ಜನಪದ ಕಲಾವಿದ ಹೇಳ್ತಾನೆ, ಯಾರೊಬ್ಬನ ಒಂದು ಊರನ್ನು ಪ್ರವೇಶ ಮಾಡ್ತಾ ಇದ್ದಂತೆ. ಊರನ್ನು ಪ್ರವೇಶ ಮಾಡ್ಬೇಕಾದ್ರೆ ಅಕ್ಷಯ ಬಾಗಿಲು ಇರ್ತಲ್ಲ ಹಳೆ ಕಾಲದಲ್ಲಿ, ಈಗೆಲ್ಲ ಅಕ್ಷಯ ಬಾಗಿಲುಗಳಿಲ್ಲವು. ಅಕ್ಷಯ ಬಾಗಿಲ ಹತ್ರ ಒಬ್ಬ ಯಜಮಾನ ಕೂತಿದ್ದಂತೆ. ಯಜಮಾನಿಗೆ ಈ ಮನುಷ್ಯ ಕೇಳಿದ್ದಂತೆ, ಯಜಮಾನ್ರೆ ಈ ಊರು ಹೆಂಗೆ, ನಾನು ಈ ಊರೊಳಗೆ ಹೋಗ್ತಾ ಇದ್ದೀನಿ, ಈ ಊರು ಹೆಂಗೆ ಅಂತ ಕೇಳಿದ್ದಂತೆ. ಅದಕ್ಕೆ ಯಜಮಾನ ಈ ಮನುಷ್ಯನ ಮೇಲಿಂದ ಕೆಳಕ್ಕೆ ನೋಡಿ ಕೇಳಿದ್ದಂತೆ, ತಮ್ಮ ನೀನು ಹೆಂಗೋ ಈ ಊರು ಹಂಗೆ. ಇಷ್ಟೇ ರೀ, ಭಾಳ ಸಿಂಪಲ್ ಅದು. ತಮ್ಮ ನೀನು ಹೆಂಗೋ ಈ ಊರು ಹಂಗೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಊರೊಳಗೆ ಹೋಗು, ಅಯ್ಯ ಚೆನ್ನಾಗಿದ್ದೀರ, ಹ್ಞೂ ರೀ ಚೆನ್ನಾಗಿದ್ದೀವಿ, ಬರ್ರಿ ಕೂತ್ಕೊಳ್ರಿ ಅಂತ. ಏನೆಲ್ಲ ಚೆನ್ನಾಗಿದೆಯಾ ಅಂತ ಕೇಳು, ನೋಡಿ ಏನು ಮಾಡ್ತಾರೆ. ಇಷ್ಟೇ ಇದು ಭಾಳ. ಈ ಊರು ಹೆಂಗೆ, ನೀನು ಹೆಂಗೋ ಈ ಊರು ಹಂಗೆ ಅಂತ ಇವೆಲ್ಲ ಇದಾವಲ್ಲ, ಅನುಭವದಿಂದ ಬಂದಂತಹ ಮಾತುಗಳಿವು. ನಾವು ಇವುಗಳನ್ನು ಶಾಲೆ ಕಾಲೇಜುಗಳಲ್ಲಿ ಸಿಲೆಬಸ್ಸಲ್ಲಿ ಹೇಳ್ಕೊಡಕ್ಕೆ ಬರಲ್ಲ. ಇವನ್ನ ಆ ಸಿಲೆಬಸ್ ಇವೆಲ್ಲ ಇಲ್ಲ ಇವು. ನಾವು ಅದನ್ನು ಮಾರಲ್ ಸೈನ್ಸ್ ಇದನ್ನು ಕರೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಸಿಲೆಬಸ್ ಯಾವುದು ಅಂದರೆ ಅದರೊಳಗೆ ಇರುತ್ತೆ, ಅದು ಪೂರ್ತಿ, ಅದನ್ನು ನಾವು ಹೇಳ್ಕೊಡ್ಬೇಕಷ್ಟೇ. ಇಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಮಕ್ಕಳು ಬಂದಿದ್ದೀರಿ, ಮಕ್ಕಳನ್ನು ಭಾಳ ಸಂತೋಷದಿಂದ ಪೋಷಕರು ಕರ್ಕೊಂಡು ಬಂದಿದ್ದೀರಿ. ಯಾವ ಮಗು ವಿದ್ಯಾರ್ಥಿ ಯಶಸ್ಸನ್ನು ಪಡಿತಾರೆ ಅಂದರೆ ನಾನು ಯಾವಾಗಲೂ 3 ಶಬ್ದಗಳನ್ನು ಹೇಳ್ತಿರ್ತೇನೆ: ಶಿಸ್ತು, ಶ್ರದ್ಧೆ, ಶ್ರಮ. ಮೊದಲನೇದು ಶಿಸ್ತು. ಬೆಲ್ ಹೊಡೆಯೋಷ್ಟರೊಳಗಡೆ ಶಾಲೆ ಒಳಗಿರಬೇಕು. ಅದೇನದು? ದೇಹ. ಆದರೆ ದೇಹದ ಜೊತೆಗೆ ಮನಸ್ಸು ಬರಬೇಕು. ನಾನು ಈಗಲೂ ತರಗತಿ ಹೇಳ್ತಿರ್ತೇನೆ, ನನ್ನ ಕ್ಲಾಸಿಗೆ 100% ಅಟೆಂಡೆನ್ಸ್ ಇರೋದು. ಅದಕ್ಕೆ ನಾನು ಕೇಳ್ತಿದ್ದೆ, ನಾನು 100% ಇದ್ದೀರಿ, ಭಾರಿ ಸಂತೋಷ. ಎಷ್ಟು ಜನ ರಾಮಡ್ಕೋ ಸರ್ಕಲ್ನಾಗಿದ್ದೀರಿ, ಎಷ್ಟು ಜನ ಮಂಡಿಪೇಟೆಗಿದ್ದೀರಿ, ಎಷ್ಟು ಜನ ಹೊನ್ನಾಳಿಗಿದ್ದೀರಿ, ಎಷ್ಟು ಜನ ದುರ್ಗದಾಗಿದ್ದೀರಿ, ನೀವು ಹೇಳ್ರಿ ಅಂದರೆ ಸುಮ್ಮನೆ ಬಿಡೋದು. ನನಗೆ ಬೇಕಾಗದು ಯಾವುದು ಅಂದರೆ ಶಿಸ್ತು, ಅಂದರೆ ದೇಹದ ಜೊತೆಗೆ ಮನಸ್ಸನ್ನು ಕರ್ಕೊಂಡು ಬರುವಂತಹದ್ದು. ಎರಡನೇದು ಯಾವುದು? ಶ್ರದ್ಧೆ. ಬಂದು ಕುತ್ಕೊಂಡ ಮೇಲೆ ದೇಹ ಮತ್ತು ಮನಸ್ಸನ್ನು, ಸೌಂಡ್ ಮೈಂಡ್ ಸೌಂಡ್ ಬಾಡಿಯನ್ನು ಒಂದೇ ಕಡೆಗೆ ಕೂಡಿಸ್ಕೊಂಡು ಕೂತ್ಕೊಳ್ಳೋದು.
ಆಮೇಲೆ ಶ್ರಮ. ಯಾವುದಕ್ಕೆ ಶ್ರಮ ಪಡ್ತೀವೋ ಅದರಿಂದ ಮಾತ್ರ ಫಲ ಇದೆ. ಕೈ ಕೆಸರಾದರೆ ಬಾಯಿ ಮೊಸರು, ತುಂಬಿದ ಕೊಡ ತುಳುಕುವುದಿಲ್ಲ. ಇವೆಲ್ಲ ನಮಗೆ ಬಹಳ ಮುಖ್ಯವಾದಂಥವುಗಳು. ನಾನು ಸುಮ್ಮನೆ ಒಂದ್ಸರಿ ಕಾಲೇಜಿನಲ್ಲಿ ಮೇಷ್ಟ್ರಾಗಿದ್ದಾಗ ವಿದ್ಯಾರ್ಥಿಗಳಿಗೆ ಈ ಪ್ರಬಂಧ ಸ್ಪರ್ಧೆ ಬರೆದುಕೊಂಡು ಗಾದೆ ಮಾತನ್ನು ವಿಸ್ತರಿಸಿ ಅಂತ ಕೊಟ್ಟೆ ನಾನು. ಯಾವುದನ್ನು ಕೊಟ್ಟೆ? ತುಂಬಿದ ಕೊಡ ತುಳುಕುವುದಿಲ್ಲ ಅಂತೇಳಿ. ಅದಕ್ಕೆ ಅವನು ಹೌದು ನಿಜ, ತುಂಬಿದ ಕೊಡ ತುಳುಕುವುದಿಲ್ಲ. ಉದಾಹರಣೆಗೆ 2 ಕೊಡ ತೆಗೆದುಕೊಳ್ಳಿ. ಒಂದು ಕೊಡದಲ್ಲಿ ನೀರನ್ನು ತುಂಬಿ, ಇನ್ನೊಂದು ಕೊಡದಲ್ಲಿ ನೀರನ್ನು ಅರ್ಧ ತುಂಬಿ. ತುಂಬಿದ ಕೊಡವನ್ನು ಎತ್ತಿಕೊಂಡು ಓಡಾಡಿ ಅದು ತುಳುಕುವುದಿಲ್ಲ, ಅರ್ಧ ಕೊಡವನ್ನು ಎತ್ತಿಕೊಂಡು ಓಡಾಡಿ ಅದು ತುಳುಕುತ್ತದೆ. ಆದ್ದರಿಂದ ತುಂಬಿದ ಕೊಡ ತುಳುಕುವುದಿಲ್ಲ. ನಾನು ಆಶ್ಚರ್ಯ ಪಡ್ತಿದ್ದೆ. ಸೈನ್ಸ್ ವಿದ್ಯಾರ್ಥಿಗಳವರು, ಅವ್ರು ಏನು ಕೊಟ್ಟರು ಲ್ಯಾಬ್ರೇಟರಿ ತಗೊಂಡು ಹೋಗ್ತಾರೆ. ಅವರು ನೀವು ಏನಾರೇ ಕೊಟ್ಟರೆ ಲ್ಯಾಬ್ರೇಟರಿ ತಗೊಂಡು ಹೋಗ್ತಾರೆ. ಅದಕ್ಕೆ ನಾನು ಮುಂದಿನ ಸರಿ ಕೈ ಕೆಸರಾದ್ರೆ ಬಾಯಿ ಮೊಸರು ಕೊಡ್ಲಿಲ್ಲ. ನಾನು ಕೊಟ್ರೆ ಈ ಮಾತು ಸುಳ್ಳು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎನ್ನುವ ಮಾತೇ ಸುಳ್ಳು. ಉದಾಹರಣೆಗೆ ಕೈಯನ್ನು ಕೆಸರಲ್ಲಿಡಿ, ಆ ಕೆಸರಲ್ಲಿರುವ ಕೈಯನ್ನು ಬಾಯಲ್ಲಿಡಿ, ಕೆಸರಾಗುತ್ತದೆ ಅಷ್ಟೇ ಹೊರತು ಮೊಸರಾಗುವುದಿಲ್ಲ ಅಂತ ಬರೆದು ನನ್ನ ಗತಿಯನ್ನು ಪಾಠ ಮಾಡಬೇಕಾರೆ. ಅಂದರೆ ನಾವು ತರಗತಿಯಲ್ಲಿ ಮೇಷ್ಟ್ರು ತಿಳಿಸಬೇಕಾದದ್ದು ಯುಗಧರ್ಮ ರಾಮಣ್ಣನಂಗೆ ಅಲ್ಲಿಂದ ದಾಟಿ ಹೋಗುವಂಥದ್ದನ್ನ, ಆ ದಾಟಿ ಹೋದ್ರೆ ಹೊಸ ಹೊಸ ಅರ್ಥಗಳನ್ನು ಪಡ್ಕೊಳ್ಳುವಂಥದ್ದನ್ನ. ಕೈ ಕೆಸರಾದ್ರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ತಾಳಿದವನು ಬಾಳೆಯಾನು, ಇವೆಲ್ಲ ಅವ್ರು ಹೇಳವು. ಅದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ಅಂದರೆ ನಮ್ಮ ಜನ ಅಕ್ಷರ ಜ್ಞಾನ ಇಲ್ಲದೇ ಇದ್ರೂ ಅವರಿಗೆ ಲೋಕಜ್ಞಾನ ಇತ್ತು. ಆ ಲೋಕಜ್ಞಾನದಿಂದ ಬದುಕನ್ನು ದೊಡ್ಡದನ್ನಾಗಿ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿದರು. ಅದಕ್ಕಾಗಿಯೇ ಈ ಭಾರತ ದೇಶಕ್ಕೆ ಬಹಳ ಹೆಸರು ಬಂದಿರೋದು ಯಾತಕ್ಕೆ ಅಂದರೆ ಈ ವಿಷಯಕ್ಕೋಸ್ಕರನೇ. ಈ ಜನ ಬಹಳ ತಾಳ್ಮೆಯಿಂದ ಇರುವಂಥವರು ಮತ್ತು ಬದುಕನ್ನು ತಮ್ಮ ತಂದೆ ತಾಯಿಗಳಿಂದ ಅಜ್ಜಂದರಿಂದ ರೂಪಿಸಿಕೊಂಡಂತಹ ಜನ ಅಂತ ಹೇಳಿ ಅಂತ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮಾತು ಹೇಳ್ತೀನಿ ನಾನು. ಅವರೊಂದು 2-3 ತರ ಹೇಳಿದ್ರು. ಬಾಯಿ ಇದೆ, ಕೈ ಇದೆ, ಕಣ್ಣಿದೆ ಅಂತೇಳಿ. ಅದಕ್ಕೆ ಮಹಾತ್ಮ ಗಾಂಧಿ ಹೇಳ್ತಾರೆ, ಶಿಕ್ಷಣಕ್ಕೆ 3 ಹೆಚ್ಚುಗಳು ಬೇಕಂತೆ. 3 ಹೆಚ್ಚು ಇಂಗ್ಲಿಷ್ ನಾವು: ಹೆಡ್, ಹಾರ್ಟ್, ಹ್ಯಾಂಡ್. ಹೆಡ್, ಹಾರ್ಟ್, ಹ್ಯಾಂಡ್. ಒಬ್ಬ ವಿದ್ಯಾರ್ಥಿ, ಒಬ್ಬ ಮೇಷ್ಟ್ರು ಅಲ್ಲಿ ಕಲಿಸ್ಬೇಕಾದ ಯಾವುದನ್ನ? ಮೆದುಳು, ಆಮೇಲೆ ಯಾವುದದು? ಹೃದಯ, ಆಮೇಲೆ ಯಾವುದದು? ಕೈ. ಈ ಕೈ ಅನ್ನೋದನ್ನ ನಾನು ಬೇರೆ ಥರ ಹೇಳ್ತೇನೆ: ಬುದ್ಧಿ, ಕರುಣೆ, ಕೌಶಲ. ಈಗ ಹೊಸ ಪದಗಳೀಗ ಕೌಶಲ ಅನ್ನೋ ಸ್ಕಿಲ್ ಅನ್ನೋ ಪದ ಬಳಸ್ತಿದ್ದಿಲ್ಲ ನಾವೀಗ. ಅಂದರೆ ನಮಗೆ ಬುದ್ಧಿ ಇರಬೇಕು, ಆ ಬುದ್ಧಿಯ ಜೊತೆಗೆ ಮಾಡುವ ಕೆಲಸದಲ್ಲಿ ಕರುಣೆ ಇರಬೇಕು. ಅವೆಲ್ಲವನ್ನು ಬಳಸೋದಕ್ಕೆ ನಮ್ಮ ಕೌಶಲ ಇರಬೇಕು. ಅಂದರೆ ಇಂತಹ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಆದ್ರೆ ಮಾತ್ರ ನಮ್ಮ ಕುರ್ಕಿಯವರು ಮಾಡೋ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಹೆಚ್ಚು ಬಹುಮಾನಗಳನ್ನು ಪಡೆಯೋದಕ್ಕೆ, ಪುರಸ್ಕಾರವನ್ನು ಪಡೆಯೋದಕ್ಕೆ ಸಾಧ್ಯತೆಗಳು ಆಗ್ತವೆ. ಈ ಪುರಸ್ಕಾರಗಳು ಏನು ಮಾಡ್ತವೆ ಅಂದರೆ ನಮಗೆ ಮುಂದಿನ ಹೆಜ್ಜೆಗಳಿಗೆ ನಮ್ಮನ್ನು ಸಿದ್ಧ ಮಾಡ್ತವೆ. ಅದು ಅಂತ್ಯ ಅಲ್ಲದು, ಮುಂದಿನ ಹೆಜ್ಜೆಗಳಿಗೆ ನಮ್ಮನ್ನು ಸಿದ್ಧ ಮಾಡ್ತವೆ. ನಮ್ಮ ಇವತ್ತು ಶಿಕ್ಷಣ ಪಡಿಬೇಕಾದದ್ದು, ನಾವಿವತ್ತು ಪಡಿತರ ಜಾಗತೀಕರಣ ಆಗಿದೆ ಆಗಲೇ. ನಮ್ಮ ದೇಶ ಮತ್ತು ನಮ್ಮ ದೇಶದ ಜೊತೆಗೆ ಬೇರೆ ದೇಶಗಳು ಇದಾವೆ. ನಾವೇನು ಶಿಕ್ಷಣ ಪಡಿತೀವೋ ಇಂಥದೇ ಶಿಕ್ಷಣವನ್ನು ಬೇರೆ ದೇಶದಲ್ಲಿ ಜನ ಪಡಿತಿದ್ರು. ನಾವೀಗ ಗ್ಲೋಬಲೈಸ್ ಆಗಿದ್ದೀವಿ. ಇಲ್ಲೇ ಮೊಬೈಲಲ್ಲಿ ಕೂತ್ಕೊಂಡು ಅಮೆರಿಕದ ಜೊತೆಗೆ ಇಲ್ಲೇ ಕೂತ್ಕೊಂಡು ಮಾತಾಡ್ಬೋದು. ನಾವೀಗ ಚಂದ್ರಗ್ರಹ ಒಂದು ಬಿಟ್ಟಕ್ಕೆ ಅಲ್ಲಿ ಯಾರು ಇಲ್ಲಲ್ಲೀಗ. ಇಲ್ಲ ಅದನ್ನು ಮಾತಾಡ್ಬೋದಿತ್ತು. ಅಮೆರಿಕದ ಜೊತೆಗೆ ಮಾತಾಡ್ಬೋದು, ಜರ್ಮನಿ ಜೊತೆಗೆ ಮಾತಾಡ್ಬೋದು, ಆಸ್ಟ್ರೇಲಿಯಾದ ಜೊತೆಗೆ ಮಾತಾಡ್ಬೋದು, ಪಕ್ಕದೂರಿನ ಜೊತೆಗೂ ಮಾತಾಡ್ಬೋದು. 5 ನಿಮಿಷದಲ್ಲಿ ನಾವು ಸಂಪರ್ಕವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇದಾವೆ. ಅಷ್ಟರ ಮಟ್ಟಿಗೆ ಕಮ್ಯುನಿಕೇಶನ್ ಜಾಸ್ತಿ ಆಗಿದೆ. ಅದಕ್ಕೆ ಪಾಶ್ಚಾತ್ಯ ಹೇಳ್ತಾರೆ, ನಾವು ಮಹಾತ್ಮ ಗಾಂಧಿ ಜೊತೆಗೆ 3 ಹೆಚ್ ಹೇಗೆ ಬೇಕೋ ಹಾಗೆ 4 ಸಿಗಳನ್ನು ಬೇರೆ ವಿದ್ವಾಂಸರು ಹೇಳ್ತಾ ಹೋಗ್ತಾರೆ. 1 ಕ್ರಿಟಿಕಲ್ ಥಿಂಕಿಂಗ್, 2ನೇದು ಕಮ್ಯುನಿಕೇಶನ್, 3ನೇದು ಕೊಲಾಬರೇಷನ್, 4ನೇದು ಕ್ರಿಯೇಟಿವಿಟಿ. ದಯಮಾಡಿ ಮಕ್ಕಳು ಇಂಥವನ್ನ ಅರ್ಥ ಮಾಡ್ಕೋಬೇಕು. ಕುತ್ಕೊಂಡು ಅದನ್ನು ಪರಾಮರಿಸಬೇಕು. ನಮ್ಮ ಎಲ್ಲ ಕೆಲಸಗಳಾದ್ಮೇಲೆ 1 ನಿಮಿಷ 10 ನಿಮಿಷ ಕೂತು ನಾವು ಗಮನಿಸಬೇಕನ್ನ. ಓದುವಂತಹದ್ದು, ವಿಚಾರ ಮಾಡುವಂತಹದ್ದು, ಬರೆಯುವಂತಹದ್ದು. ಈಗ ನಾವು ಬರೆಯೋದಕ್ಕಿಂತ ನಾವು ಮಾರ್ಕ್ಸ್ ಕೊಡೋದು. ನಿಮಗೆ ಏನು ಗೊತ್ತಿದೆ ಅನ್ನೋದಕ್ಕೆಲ್ಲ ನಾವು ಮಾರ್ಕ್ಸ್ ಕೊಡೋದು. ನೀವು ಪರೀಕ್ಷೆ ಒಳಗಡೆ ಆನ್ಸರ್ ಬುಕ್ಕಲ್ಲಿ ಏನು ಬರೆದಿದ್ದೀರಿ ಅಂತೇಳಿ. ಈಗ ಬಹಳ ದೊಡ್ಡ ತೊಂದರೆ ಏನಾಗಿದೆ ಸ್ವಾಮೀಜಿ ಅಂದರೆ ಬರೆಯೋದೇ ಗೊತ್ತಲ್ಲ ಹುಡುಗರಿಗೆ. ಈಗ ಎಲ್ಲ ಟೈಪ್ ಮಾಡೋದು, DTP ಮಾಡೋದು, ಇದು ಗೊತ್ತಾಗಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆಗಲೇ ತಕ್ಷಣ ಬೇರೆದಕ್ಕೆ ಬರಬೇಕಾಗತ್ತೆ. ಅದಕ್ಕೆ ಹೇಳ್ತಾನೆ, ರೀಡಿಂಗ್ ಬೇಕತ್ತೆ ಮ್ಯಾನ್, ಕಾನ್ಫರೆನ್ಸ್ ಎ ರೆಡಿ ಮ್ಯಾನ್, ರೈಟಿಂಗ್ ಎ ಪರ್ಫೆಕ್ಟ್ ಮ್ಯಾನ್ ಅಂತೇಳಿ. ಓದು ಅನ್ನುವಂಥದ್ದು ಮನುಷ್ಯನನ್ನು ನಿರ್ಮಾಣ ಮಾಡುತ್ತೆ. ಜನಗಳ ಜೊತೆಗೆ ಮಾತಾಡುವಂತಹದ್ದು, ಕಾನ್ಫರೆನ್ಸ್ ಅನ್ನುವಂಥದ್ದು ಒಬ್ಬ ಸಿದ್ಧವಾದ ಮನುಷ್ಯನನ್ನು ತಯಾರು ಮಾಡುತ್ತೆ. ಬರವಣಿಗೆನದು ಪರ್ಫೆಕ್ಟ್ ಮಾನನ್ನ, ಒಬ್ಬ ಪೂರ್ಣ ಮನುಷ್ಯನನ್ನು ಅದು ಸಿದ್ಧ ಮಾಡುತ್ತೆ. ನಾವು ಬರೆದಾಗಲೇ ಕರೆಕ್ಟಾಗಿ ಗೊತ್ತಾಗುವಂತಹದ್ದು. ನಮಗೆ ಏನು ಆಲೋಚನೆ ಮಾಡಿದ್ದೀವಿ ಅನ್ನುವಂಥದ್ದು ಇದೆ, ಅದು ಹೊರದು ಹೋಗ್ತಿರುತ್ತದು.
ಅದು ಆಲೋಚನೆ ಮಾಡಿದ್ದನ್ನು ನಾವು ಬರವಣಿಗೆ ಕುತ್ಕೊಂಡಾಗ ಅದು ಪರಿಪೂರ್ಣತೆಗೆ ಸಿದ್ಧತೆಗೆ ಬರೋದಕ್ಕೆ ಸಾಧ್ಯತೆ ಆಗುತ್ತೆ. ಇಂಥದನ್ನು ನಾವು ಮಕ್ಕಳು ಈ ಥರದ ಕಾರ್ಯಕ್ರಮಗಳಿಗೆ ಬಂದಾಗ, ನಾವು ಪುರಸ್ಕಾರಕ್ಕೆ ಯೋಗ್ಯರಾದಾಗ, ನಮ್ಮ ಪ್ರತಿಭೆಯನ್ನು ಮತ್ತೆ ನಿಕಷಕ್ಕೆ ಒಡ್ಡಿ ಹೊಸದನ್ನು ಕಲಿಯುವಂತಹದ್ದು, ಆ ಹೊಸದನ್ನು ಕಲಿಯೋದ್ರ ಜೊತೆಗೆ ಅದನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿ. ಇಂತಹ ಪ್ರೋತ್ಸಾಹಗಳನ್ನು ಶಿವಕುಮಾರ್ ಕುರ್ಕಿ ಅವರು ಮಾಡ್ತಾ ಇದ್ದಾರೆ. ಪೂಜ್ಯರಾದ ಬಸವಪ್ರಭು ಸ್ವಾಮೀಜಿಯವರು ಸಹ ಅಂಥದೇ ಕೆಲಸಗಳನ್ನು ನಮಗೆ ಮಾಡಿಕೊಡೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ಇದರ ಸದುಪಯೋಗವನ್ನು ತಾವು ಪಡ್ಕೊಳ್ಳಿ ಅಂತೇಳಿ ಆಶಿಸಿ, ನನಗೆ ಇವತ್ತು ಪುರಸ್ಕರಿಸಿದ್ದಕ್ಕೆ, ಸನ್ಮಾನ ಮಾಡೋದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರ ಆಶೆ ಆಕಾಂಕ್ಷೆಗಳಿಂದ ನನಗೆ ಈ ಥರದ ಸೌಲಭ್ಯಗಳು ದೊರಕಿದ್ದೇವೆ ಅಂತೇಳಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ವೇದಿಕೆ ಮೇಲೆ ಹಿತನುಡಿಗಳನ್ನು ನುಡಿದದ್ದನ್ನು ನೀವೆಲ್ಲರೂ ಕೇಳಿದ್ದೀರಿ. ನಾನು ಹೆಚ್ಚು ಏನು ಹೇಳೋದಿಲ್ಲ. ಇದುವರೆಗೂ ನೀವು ಕೇಳಿದ ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ಒಂದು ಹಸಿ ಮಣ್ಣೊಳಗೆ ಬೀಜದ ಬಿತ್ತನೆ ಆದಂಗೆ ಆಗಿದೆ. ಅವರಿಗೆ ನೀವು ಮನೆಯೊಳಗೆ ನೀರು ಗೊಬ್ಬರವನ್ನು ಎರಚಿದರೆ ಈ ನಾಡು, ದೇಶ, ಜಗತ್ತು ಅಲ್ಲ, ಈಗಾಗಲೇ ಸ್ಪೇಸು, ಮಂಗಳ, ಚಂದ್ರ, ಲೋಕದವರು ಇನ್ನೆಲ್ಲ ಬೆಳವಣಿಗೆ ಆಗುತ್ತೆ. ಅಲ್ಲಿ ಏನಾದರೂ ರಿಸರ್ಚ್ ಮಾಡೋದು, ಇನ್ಮೇಲೆ ಎಲ್ಲ ಸಂಬಂಧಗಳೆಲ್ಲ ಬೇರೆ ಬೇರೆ ಎಲ್ಲಿ ಕೊಟ್ಟಿರೋ ಮಗಳಂದ್ರೆ ಮಂಗಳ ಲೋಕಕ್ಕೆ ಕೊಟ್ಟಿದ್ದೀವಿ, ಚಂದ್ರ ಲೋಕಕ್ಕೆ ಕೊಟ್ಟಿದ್ದೀವಿ. ಈಗೆಲ್ಲ ದೇಶ ಮುಗೀತು, ಈಗೆಲ್ಲ ಚಿಕ್ಕ ಪಟ್ಟಣ ಆಗಿದೆ ಇಡೀ ಜಗತ್ತು ಅನ್ನೋದು. ಉದಾಹರಣೆಗೆ ನಮ್ಮ ಮಗಳು ಜರ್ಮನಿಯಲ್ಲಿ ಇದ್ದಾಳೆ. ಜರ್ಮನಿಯಲ್ಲಿ ಇದ್ದರೂ ದಿನಕ್ಕೆ 5 ಸರಿ ಇದರಲ್ಲಿ ಮೊಬೈಲ್ನಲ್ಲಿ ಮಾತಾಡೋದ್ರಿಂದ ಅವಳಿಗೆ ಪಕ್ಕದ ಊರಿನಾಗ ಕೊಟ್ಟವ್ರು ಅವಾಗ ಲವೋ ಅಂತ ಹೊಳ್ತಾ ಇದ್ರು ಹೆಣ್ಮಕ್ಳು ಗಂಡು ಮನೆಗೆ ಹೋಗ್ಬೇಕಾದ್ರೆ. ಈಗ ಬೇರೆ ದೇಶದಲ್ಲಿದ್ದರೂ ಖಂಡದಲ್ಲಿದ್ದರೂ ಕೂಡ ನಮ್ಮ ಮನೆಯೊಳಗೆ ಇದ್ದಾರೆ ಏನೋ ಅನ್ನೋ ಭಾವ ಮೂಡುತ್ತೆ. ಇನ್ನು ಮುಂದಿನ ನಿಮ್ಮ ಸಾಧನೆ ಅಂದರೆ ಯಾವ ಲೋಕದಾಗಿರ್ಬೇಕು ಅಂತ. ನಾನು ಮಂಗಳ ಲೋಕದಾಗಿರ್ಬೇಕು, ಚಂದ್ರ ಲೋಕದಾಗಿರ್ಬೇಕು. ಮಂಗಳ ಲೋಕದ ಗಂಡನ್ನ ಚಂದ್ರ ಲೋಕದ ಹೆಂಡತಿ ಮದುವೆ ಆಗಂಗೆ ಆಗುತ್ತೆ. ಮುಂದೆ ಆ ಲೋಕ ಬಂದರೂ ಬರ್ಬೋದು. ಅಷ್ಟು ವೈಜ್ಞಾನಿಕತೆ ಬೆಳೀತಾ ಇದೆ. ನಾವು ವೈಜ್ಞಾನಿಕವಾಗಿ ಬೆಳಿಬೇಕು, ಫಿಸಿಕಲಿ ಬೆಳಿಬೇಕು, ಮೆಂಟಲಿ ಬೆಳಿಬೇಕು, ಆರ್ಥಿಕವಾಗಿ ಎಲ್ಲದರಲ್ಲೂ ಬೆಳವಣಿಗೆಯನ್ನು ಸಾಧಿಸಬೇಕು. ಸರ್ ಹೇಳಿದಾಗ ಎಲ್ಲಿ ದೇಹ ಇರುತ್ತೋ ಅಲ್ಲಿ ಮನಸ್ಸಿರಬೇಕು. ಸರ್ ನಮಗೆ ಅವಾಗ ಹೇಳ್ತಿದ್ರು, ನಾವು ಮೇಷ್ಟ್ರ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಯಾವತ್ತೂ ಹೇಳೋದೇ, ನೀನು ಎಲ್ಲಿ ಕೂತಿದೆಯೋ ಅಲ್ಲಿರೋ ಅಷ್ಟೇ. ನಾಳೆ ದಿವಸದ ಬೇಡ, ನಿನ್ನೆ ದಿವಸದ ಚಿಂತೆ ಬೇಡ. ಈಗೇನು ಕುಂತಿದ್ದೀವೋ ಇದನ್ನಷ್ಟೇ ನಾವು ಗ್ರಹಿಸ್ತಾ ಇದ್ರೆ ಒಳ್ಳೆಯದು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇದುವರೆಗೂ ನಮ್ಮ ಗುರುಗಳಾದಂಥ MG ಈಶ್ವರಪ್ಪ ಸರ್ ಅವರು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಒಂದು ನನಗೆ ಭಾಗ್ಯ ಅಂದರೆ ಗುರುಗಳೊಂದಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಮೊದಲನೇ ದಿವಸನೇ ನಾನು ಅವ್ರಿಗೆ ಗೌರವಿಸಬೇಕು ಅಂತಂದು ಪ್ರಮಾಣ ಮಾಡಿ ಅವರಿಗೆ ಆಹ್ವಾನಿಸಿದ್ದೆ. ಆದರೆ ಆಕಸ್ಮಿಕ ಅದು ಕಾರ್ಯಕ್ರಮ ನಡೆಸಲಿಕ್ಕೆ ಆಗಿರಲಿಲ್ಲ. ನನ್ನ ಒಂದು ಪುಣ್ಯ, ನನ್ನಾಗ ವಿದ್ಯೆಯನ್ನು, ಬರೀ ವಿದ್ಯೆ ಅಲ್ಲ, ಅದು ಸರ್ ಪುಸ್ತಕದ ವಿದ್ಯೆ ಅಲ್ಲ, ನನಗೆ ಮಸ್ತಕದ ವಿದ್ಯೆಯನ್ನು, ಬದುಕನ್ನು ಕಟ್ಟಿಕೊಟ್ಟಂಥವ್ರು. ಅದಕ್ಕೆ ಕಾರಣ ಅಂತಂದರೆ ನಮಗೆ ಗ್ರಂಥ ಸರಸ್ವತಿ ಪುಸ್ತಕ ಮಳಿಗೆಯನ್ನು ಅವರು ನಮ್ಮ ಶಾಮನೂರು ಮಲ್ಲಿಕಾರ್ಜುನ್ ಸರ್ ಅವರ ಮುಖಾಂತರ ಕೊಡದೆ ಹೋಗಿದ್ರೆ ನಾನು ಮೇಷ್ಟ್ರು ಆಗ್ತಿರ್ಲಿಲ್ಲ, ಒಂದು ಒಳ್ಳೆಯ ಸ್ಥಾನದಲ್ಲಿ ಇರಲಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ನಮ್ಮ ಇಡೀ ಕುಟುಂಬ ಜೀವಮಾನ ಪರ್ಯಂತ ಅವರನ್ನು ನಾವು ಯಾವತ್ತೂ ಮರೆಯುವಾಗಿಲ್ಲ. ನನಗೆ ವಿದ್ಯೆ ಕೊಟ್ಟಿದ್ದಾರೆ, ಹಾಗೆಯೇ ಬುದ್ಧಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಅನ್ನವನ್ನು ಕೂಡ ಕೊಡಲಿಕ್ಕೆ ಅವರು ಕಾರಣರಾಗಿದ್ದಾರೆ. ಅವರಿಗೆ ತುಂಬ ನೆನಪು ಮಾಡಿಕೊಡ್ತಾ, ಹಾಗೆಯೇ ನಮ್ಮ ಸಿದ್ಧನ ಮಠದ ರಾಮಣ್ಣವ್ರನ್ನ ಈಗಾಗಲೇ ಸುಮಾರು 5-6 ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಆಹ್ವಾನಿಸಿದ್ದೇನೆ. ಅದಕ್ಕೆ ಕಾರಣ ಅವರ ವಿದ್ವತ್ತು ನಿಮ್ಮ ಮೇಲೆ ಪರಿಣಾಮ ಬೀರಲಿ. 1ನೇ ಕ್ಲಾಸ್ನಲ್ಲಿ 5 ಸರಿ ಫೇಲ್ ಆಗಿರುವಂಥವರು ಇಂಥ ದೊಡ್ಡ ಮಹಾತ್ಮರಾಗಿದ್ದಾರೆ ಅಂದರೆ ನಾವು ರ್ಯಾಂಕ್ ಬಂದಿರೋರು ನೀವೆಷ್ಟರ ಮಟ್ಟಿಗೆ ಬೆಳಿಬೇಕು ಅಲ್ವಾ? ಅದನ್ನು ನೀವು ಪ್ರಮಾಣ ಮಾಡ್ಕೋಬೇಕು ಮನಸ್ಸಿನಲ್ಲಿ. ನೀವು ಓದಿ ಶಾಲೆಗೆ, ಹಾಗೆಯೇ ನಿಮ್ಮ ಊರಿಗೆ, ನಿಮ್ಮ ತಂದೆ ತಾಯಿಗೆ, ಈ ನಾಡಿಗೆ, ದೇಶಕ್ಕೆ ಕೀರ್ತಿ ತರೋ ಮಕ್ಕಳು ನೀವೆಲ್ಲರೂ ಆಗಲಿ ಅಂತ ಆಶಿಸ್ತಾ, ಆ ಉದ್ದೇಶದಿಂದ ಸಿದ್ಧನ ಮಠದ ರಾಮಣ್ಣ ಅವರು ಮಾತುಗಳು ಪ್ರಾಯೋಗಿಕವಾಗಿರ್ಬೇಕು. ಬರೀ ಸಿದ್ಧನ ಮಠದ ರಾಮಣ್ಣವ್ರು ಇದ್ದರು, ಅವ್ರು ಹಾಗೆ ಮಾಡ್ತಿದ್ರು, ಹೀಗೆ ಮಾಡ್ತಿದ್ರು ಅಂತ ಹೇಳೋದ್ಕಿಂತ ಅವ್ರನ್ನೇ ಕರ್ಕೊಂಡು ಬಂದು ನೋಡಿ ಈಗ ಆಗಿದ್ದಾರೆ, ಅವ್ರು ಹೇಗಾಗಿದ್ದಾರೆ ಅಂತ ಅವರ ಜೀವನ ನೋಡಿ. 5 ವರ್ಷ ಸಂಬಳ ಇದ್ದು ದುಡಿದು ಬಂದಿರೋರು. ನೀವು ಹಾಗೇನಿಲ್ಲ, ಭಾಳಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ನೀವು ಚೆನ್ನಾಗಿ ಬೆಳೀರಿ ಅಂತ ಆಶಿಸ್ತಾ, ಲಿಂಗರಾಜ್ ಸರ್ ಅವರು ಕೂಡ ಒಳ್ಳೆಯ ಮಾತುಗಳನ್ನು ಹೇಳಿ ಪ್ರೀತಿಯಿಂದ ಬಂದು ಮಾತಾಡಿ ಹೋಗಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರ ಆಶೀರ್ವಚನ ಭಾಳ ಮುಖ್ಯ. ಪರಮ ಪೂಜ್ಯರ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗೇನು ನಾನು ಹೆಂಗೆ MG ಈಶ್ವರಪ್ಪ ಸರ್ ಅವರಿಗೆ ಶಿಷ್ಯನೋ, ಅವರು ಕೂಡ DRM ಕಾಲೇಜಿನಲ್ಲಿ ಶಿಷ್ಯರು, ಅಲ್ಲಿ ವಿದ್ಯೆಯನ್ನು ಕಲಿತಂಥವರು. ಇಲ್ಲಿ ದೊಡ್ಡ ಗುರುಗಳ ಜೊತೆಗೆ ಗುರುಗಳಿಗೆ ಗುರುಗಳಾಗಿ, ಧಾರ್ಮಿಕ ಗುರುಗಳಾಗಿ ಬಂದಿದ್ದಾರೆ. ವಿದ್ಯೆಯನ್ನು ಕಲಿಸಿದಂಥ ಗುರುಗಳಿಗೆ ಧಾರ್ಮಿಕ ಗುರುಗಳಾಗಿ ಬರೋದಿದೆಯಲ್ಲ, ಇದು ಒಂದು ಶ್ರೇಷ್ಠತೆ. ಅದು ನಮ್ಮ ಗುರುಗಳು ಈಶ್ವರಪ್ಪ ಸರ್ ಅವರಿಗೂ ಭಾಳ ಖುಷಿಯಾಗುವಂಥದ್ದು.
ಆ ಕಡೆ ನಾನೊಬ್ಬ ಸಂಸಾರಿ ಶಿಷ್ಯ, ಈ ಕಡೆ ಸನ್ಯಾಸಿ ಶಿಷ್ಯ, ಇಬ್ಬರನ್ನು ಮಾಡೋ ಅವ್ರಿಗೆ ಎಷ್ಟು ಖುಷಿ ಆಗೋಣ. ನಾವಿಬ್ಬರೂ ಬರ್ತೀವಿ ಅನ್ನೋದಕ್ಕೆ ನಮ್ಮ ಈಶ್ವರಪ್ಪ ಸರ್ ಅವರು ಈ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾವತ್ತೂ ಬರ್ತಿರ್ತಾರೆ, ಪಕ್ಕದಲ್ಲೇ ಅವ್ರದ್ದು ಮನೆ ಇರೋದ್ರಿಂದ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಆಶೀರ್ವಾದ ನೀಡ್ತಿದ್ದಾರೆ. ನಿಮಗೆ ಕೂಡ ನಿಮ್ಮ ಗುರುಗಳು ಹಾಗೆಯೇ ಆಶೀರ್ವಾದ ಮಾಡಲಿ. ನೀವು ಗುರುಗಳಾಗಿ ಮುಂದೆ ಇಂಥ ಸಾವಿರಾರು ಶಿಷ್ಯರುಗಳನ್ನು ರೂಪಿಸುವಂಥ ಒಂದು ಶಕ್ತಿಯನ್ನು ನಿಮಗೆಲ್ಲ ಬರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಿಗೆ ಎರಡು ಮಾತಾಡಬೇಕು ಅಂತ ಅವಕಾಶವನ್ನು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಕನ್ನಡ ನುಡಿಜಾಣ ಪ್ರತಿಭಾ ಪುರಸ್ಕಾರ ಪ್ರದಾನ ಸಮಾರಂಭ ಮತ್ತು ಶತಮಾನದ ಕನ್ನಡ ಕಾವ್ಯ ವಾಚನ ನಿತ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ, ಈ ಎಲ್ಲ ಸಮಾರಂಭದ ವೇದಿಕೆಗೆ ಉಪಸ್ಥಿತರಿರುವಂಥ ಗಣ್ಯರಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಈಗಾಗಲೇ ಶರಣ ಎಚ್ ಕೆ ಲಿಂಗರಾಜ್ ಅವರು, ಶರಣ ಡಾಕ್ಟರ್ ಎಂ ಜಿ ಈಶ್ವರಪ್ಪನವರು, ಶರಣ ಯುಗಧರ್ಮ ರಾಮಣ್ಣವರು ಆಡಿರುವಂಥ ಮಾತುಗಳನ್ನು ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ. ಡಾಕ್ಟರ್ ಎಂ ಜಿ ಈಶ್ವರಪ್ಪನವರ ಮಾತುಗಳನ್ನು ಕೇಳಿಸ್ಕೊಂಡಿದ್ದಾಗ ಕಾಲೇಜಲ್ಲಿ ಕೂತ್ಕೊಂಡು ಅವ್ರ ಪಾಠ ಕೇಳಿಸ್ಕೊಳ್ತಾ ಇದ್ದು ನೆನಪಾಗ್ತಾಯಿತ್ತು ನಮಗೆ. ಅವರಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಶೈಲಿ ಒಳಗೆ ಉಪನ್ಯಾಸಗಳನ್ನು ಮಾಡ್ತಾ ಇದ್ರು ಅದೇ ಶೈಲಿಯಲ್ಲೇ ಭಾಷಣ ಮಾಡಿದ್ರು. ಅವ್ರ ಪಾಠಗಳು ಎಷ್ಟು ಚೆನ್ನಾಗಿದ್ದು ಅಂತ ಇರ್ತಿತ್ತು ಅಂತಂದರೆ ಅವ್ರು ಹೇಳಿದ್ರು, ನೋಡ್ರಿ 100% ಹಾಜರಾತಿ ನನಗಿರ್ತಾ ಇತ್ತು ಅಂತೇಳಿ. ಯಾವ ವಿದ್ಯಾರ್ಥಿಗಳು ಕೂಡ ಈಶ್ವರಪ್ಪನವರ ತರಗತಿಗಳಿಗೆ ತಪ್ಪಿಸ್ಕೊಳ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಪಾಠ ಮಾಡೋರು ಅವರು. ನಮಗೆ ಇನ್ನೂ ನೆನಪಿದೆ, ಕಂಠಪಾಠ ಮಾಡಲಿಲ್ಲ ನಾವು ಅದನ್ನು. ರನ್ನನ ಗದಾ ಯುದ್ಧದೊಳಗಿನ ಒಂದು ಪದ್ಯ ಇವತ್ತಿಗೂ ನೆನಪಿದೆ ನಮಗೆ. ಅದು ಅವರು ಹೇಳ್ಕೊಡ್ತಾ ಅವ್ರು ಪಾಠ ಮಾಡ್ಬೇಕಾದ್ರೆ ಅಷ್ಟು ಅದನ್ನು ಭಾವ ತುಂಬ ಹೇಳ್ತಾ ಇದ್ರು. ವಿಭಶೈಲಂಗಳ ಏರಿ ಏರಿ ರುದಿರ ಸ್ತೋತ್ರಗಳನ್ನು ದಾಂಟಿ ದಾಂಟಿ ಪಿಯುಸಿಗಿತ್ತು ಅನ್ಸುತ್ತದಲ್ವ. ವಿಭದೋಳ್ ನೀಳ ಲತಾ ಪ್ರತಾನ ವಿಪಿನಾವೃತಗಳು ಸಿಲ್ಕಿ ಸಿಲ್ಕಿ ಭರಂಗೈದೆರದೈದಿ ಕಂಡನ್ ಕುರುಪತಿ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಮ್ಮಂತೆ. ಇದು ಪದ್ಯ ಮರ್ತೇ ಹೋಗಲಿಲ್ಲ ನಮಗೆ. ಎಲ್ಲಿಯಾದರೂ ವಚನ ಸಾಹಿತ್ಯ ಎಷ್ಟು ಸುಲಭವಾಗಿ ಜನಗಳಿಗೆ ಅರ್ಥ ಆಗುತ್ತೆ ಅನ್ನೋದನ್ನು ಮನವರಿಕೆ ಮಾಡೋದಕ್ಕೆ ಈ ಪದ್ಯ ಹೇಳ್ತಿದ್ದೆ ನಾನು. ಈ ಪದ್ಯ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಕೈ ಎತ್ತರಿ ಅಂದಾಗ ಕೈ ಎತ್ತರು, ಅರ್ಥ ಆದವರು ಮಾತ್ರ. ಅರ್ಥ ಆಗಿದ್ದರು ಯಾರು ಕೈ ಎತ್ತಾ ಇರಲಿಲ್ಲ. ಆಮೇಲೆ ಒಂದು ವಚನ, ಇದು ಎಷ್ಟು ಜನಕ್ಕೆ ಅರ್ಥ ಆಗಲಿಲ್ಲ ಕೈ ಎತ್ತಿ ಅಂದಾಗ ಯಾರು ಕೈ ಎತ್ತಾ ಇರಲಿಲ್ಲ. ಹೀಗೆ ಒಂದು ಅಪರೂಪದ ಶೈಲಿ ಒಳಗೆ ಪಾಠ ಮಾಡಿ ವಿದ್ಯಾರ್ಥಿಗಳ ಹೃದಯವನ್ನು ಗೆದ್ದಂಥ ಗುರುಗಳು ಡಾಕ್ಟರ್ ಎಂ ಜಿ ಈಶ್ವರಪ್ಪನವರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ಕೇಳಿ ಭಾಳ ಸಂತೋಷ ಆಯ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ಲಿಂಗರಾಜ್ ಅವರು ಹೇಳಿದರು, ಪ್ರಶಸ್ತಿ ಪುರಸ್ಕಾರಗಳು ಅಂತಂದರೆ ಅವು ಮನುಷ್ಯನಿಗೆ ಮಾಡುವಂಥ ಅಲಂಕಾರಗಳು ಅಂತೇಳಿ. ಇವತ್ತಿನ ಪ್ರಶಸ್ತಿ ಪುರಸ್ಕಾರಗಳು ಹೆಂಗಾಗಿದವಪ್ಪ ಅಂತ ಹೇಳಿದ್ರೆ, ಅವನೊಂದು ಕೆಲವನ್ನ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡ್ಕೊಂಡು ಬಂದಂಥವ್ರನ್ನ ಕೇಳಿದ್ರೆ, ನೀನು ಪಡ್ಕೊಂಡು ಬಂದೆ ಹೊಡ್ಕೊಂಡು ಬಂದೆ ಅಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಇಂಥವರಿಗೆ ಪ್ರಶಸ್ತಿ ಪುರಸ್ಕಾರಗಳು ನಮ್ಮ ಯುಗಧರ್ಮ ರಾಮಣ್ಣ ಮತ್ತು ಈಶ್ವರಪ್ಪನಂಥವರಿಗೆ ಬಂದಿದ್ದನ್ನು ಕೇಳಿದಾಗ ನಮ್ಗೆ ಅನಿಸಿದ್ದೇನು ಅಂತೇಳಿ, ಅವು ಇವ್ರಿಗೆ ಅಲಂಕಾರ ಅಲ್ಲ, ಇವರು ಪ್ರಶಸ್ತಿ ಸ್ವೀಕಾರ ಮಾಡಿಕೊಂಡಿದ್ದು ಪ್ರಶಸ್ತಿಗಳಿಗೆ ಅಲಂಕಾರಪ್ರಾಯವಾಗಿದೆ ಅಂತೇಳಿ ನಮ್ಗೆ ಅನಿಸುತ್ತೆ. ಇನ್ನು ಯುಗಧರ್ಮ ರಾಮಣ್ಣವರು ಅವರು ಕೂಡ ಅಷ್ಟೇ, 1ನೇ ತರಗತಿಯನ್ನು 5 ಬಾರಿ ಓದಿದ್ದಾರೆ. ಇವತ್ತು ನಿಮಗೆ ಯಾರಿಗೂ ಆ ಅದೃಷ್ಟ ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಏನು ಮಾಡಿದ್ರು ಮೇಷು ಪಾಸ್ ಮಾಡಲೇಬೇಕು, ಕಾನೂನು ಆ ಥರ ಮಾಡಿಬಿಟ್ಟಿದ್ದಾರೆ. ಹಾಗೆ 9ನೇ ತರಗತಿವರೆಗೂ ಸಾರ್ ನಾನು ಫೇಲ್ ಮಾಡಿ ಅಂತೇಳಿ ದಪ್ಪಯ್ಯ ಅಂದರೂ ಕೂಡ ಯಾವ ಕಾರಣಕ್ಕೂ ಫೇಲ್ ಮಾಡೋದೇ ಇಲ್ಲ, ಅನುತ್ತೀರ್ಣಗೊಳಿಸೋ ಸಾಧ್ಯತೆಗಳೇ ಇಲ್ಲ. ಹಾಗಾಗಿ ಆ ಪುಣ್ಯ ನಿಮಗೆ ಬರಲ್ಲ. ಹಾಗಂತ ಫೇಲ್ ಆಗ್ರಿ ಅಂತ ನಾವು ಹೇಳ್ತಾ ಇಲ್ಲ. ಯುಗಧರ್ಮ ರಾಮಣ್ಣ ವಿದ್ಯೆ ಕಡಿಮೆ, ಆದರೆ ಬುದ್ಧಿ ಭಾಳ. ಬುದ್ಧಿ ಹೊಂದಿದ್ರೆ ಸಾಲದು, ಹೃದಯ ವಿಶಾಲವಾಗಿರಬೇಕು, ಎಲ್ಲದನ್ನೂ ಕೂಡ ಸ್ವೀಕರಿಸಬಲ್ಲೆ ನಾನು ಅಂತೇಳಿ ತೆರೆದಿರ್ಬೇಕು ಆ ಹೃದಯ. ಹಾಗೆ ತೆರೆದ ಹೃದಯ, ವಿಚಾರಶೀಲ ಬುದ್ಧಿ ಇತ್ತು ಅಂತ ಹೇಳಿದ್ರೆ ಯಾರು ನಿರ್ಮಾಣ ಆಗ್ತಾರೆ ಅಂದರೆ ಯುಗಧರ್ಮ ರಾಮಣ್ಣನಂತ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಆ ಥರದ ಯುಗಧರ್ಮ ರಾಮಣ್ಣ ಅವ್ರದ್ದು ಪ್ರಭಾವ ನಮ್ಮ ಮೇಲೆ ಭಾಳ. ಚಿಕ್ಕ ವಯಸ್ಸಿನಲ್ಲಿ ನಾವು ನಮ್ಮ ಪೂರ್ವಾಶ್ರಮದ ಊರಲ್ಲಿದ್ದಾಗ ಅವರು ಒಂದ್ಸರಿ ಹೆಬ್ಬಾಳು ಸ್ವಾಮಿಗಳ ಜೊತೆಗೆ ಬಂದಿದ್ದರು. ಅವರು ಹಳ್ಳಿ ಪಾದಯಾತ್ರೆ ಮಾಡಿಕೊಳ್ತಾ ಬಂದಿದ್ದರು. ಯುಗಧರ್ಮ ರಾಮಣ್ಣನವ್ರನ್ನ ಜೊತೆಗಿಟ್ಕೊಂಡಿದ್ರು. ಯುಗಧರ್ಮ ರಾಮಣ್ಣ ಅವ್ರ ಜೊತೆಗೆ ಬಂದು ನಾವು ಭಜನೆ ಮಾಡಿಕೊಳ್ತಾ ಸ್ವಾಮಿಗಳಿಗೆ ಸ್ವಾಗತ ಮಾಡಿಕೊಂಡು ಊರೊಳಗೆಲ್ಲ ಅಡ್ಡಾಡ್ಕೊಂಡು ಮುಂದೆ ಕೂತಿದ್ದೆ. ಬಹುಶಃ ಅವಾಗ 7ನೇ ತರಗತಿ ಅಥವಾ 8ನೇ ತರಗತಿ.
ಅವತ್ತು ಯುಗಧರ್ಮರಾಮನ್ ಇದೇ ಥರದೊಳ್ಳೆ ಆಶುಪದಿಗಳನ್ನೆಲ್ಲ ಹೇಳಿಕೊಂಡು ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ರು. ದುಶ್ಚಟಗಳಿಂದ ಉಂಟಾಗುವಂಥ ಅಪಾಯಗಳೇನು ಅನ್ನೋದನ್ನೆಲ್ಲ ಜಾಗೃತಿ ಮೂಡಿಸ್ತಾ ಇದ್ರು. ಅವರೊಂದು ಪದ್ಯ ಹೇಳಿದ್ರು ಅವಾಗ, ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ, ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ, ಶಿಖರದ ಕೆಳಗೆ ನೀವು ವಕ್ರ ಬಾಯಿಗೆ ಎಣ್ಣೆ ಹಾಕಿದ್ರೆ ತಕ್ರ ಮಕ್ರ ಬುದ್ಧಿ ಕಾಣ ಯುಗಧರ್ಮ, ತಕ್ರ ಮಕ್ರ ಬುದ್ಧಿ ಅಂತೇಳಿ. ಅದು ಎಷ್ಟು ನಮ್ಮೊಳಗೆ ಒತ್ತಿ ಅದು ಬಿತ್ಕೊಂಡು ಬಿಡ್ತು ನಮ್ಮ ಎದೆಯೊಳಗೆ ಅಂತಂದ್ರೆ, ಯಾರು ಕುಡಿಯೋರು ಕಂಡುಬಿಟ್ರೆ ಅವ್ರಿಗೆಲ್ಲ ಹೇಳ್ತಿದ್ದಿದ್ದನ್ನು. ನಮ್ಮ ಕಾಲೇಜಲ್ಲಿ ಓದ್ತಾ ಇರ್ಬೇಕು ಹುಡುಗರು, ನಾನು ಇವತ್ತು ಬಿಯರ್ ಕುಡಿದು ಬಂದೆ ಅಂತ ಮಾತಾಡೋರು, ಭಾಳ ದೊಡ್ಡದಾಗಿ ಹೇಳ್ಕೊಳ್ಳೋರು. ಅವಾಗ ಯುಗಧರ್ಮರಾಮಣ್ಣನ ಪದ್ಯ ನೆನಪಾಗೋದು, ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ, ಶಿಖರದ ಕೆಳಗೆ ನೀವು ವಕ್ರ ಬಾಯಿಗೆ ಎಣ್ಣೆ ಹಾಕಿದ್ರೆ ತಕ್ರ ಮಕ್ರ ಬುದ್ಧಿ ಕಾಣ ಯುಗಧರ್ಮ, ತಕ್ರ ಮಕ್ರ ಬುದ್ಧಿ ಕಾಣ ಯುಗಧರ್ಮ ಅಂತೇಳಿ. ಹಿಂಗೆ ಇಂಥವೆಲ್ಲ ಮಾತುಗಳು ಬಹಳ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರೋದ್ರಿಂದ ಸ್ವಾಮಿಗಳಾಗಕ್ಕೆ ಸಾಧ್ಯ ಆಯ್ತೇನಪ್ಪ ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು. ಅವ್ರಿಗೆ ಕೇಳ್ತಾ ಇದ್ರು, 83 ವರ್ಷ ತುಂಬಿತು ನನಗೆ ಅಂದ್ರು, ಮತ್ತೆ ಇನ್ನೂ ಕೂದಲು ಕಪ್ಪಗೆ ಇದ್ದಾವೆ. ಈಶ್ವರಪ್ಪನವ್ರು 70 ವರ್ಷ, ಅವ್ರ ಕೂದಲು ಇಷ್ಟು ಬೆಳಗಾಗಿದ್ದಾವೆ, ಏನು ಹಚ್ಚಿದ್ರೋ ಹೆಂಗೆ ಅಂತ ಕೇಳಿದಾಗ ಅವ್ರೊಂದು ಏನಿಲ್ಲ ಬುದ್ಧಿ, ಇದು ಹುಟ್ಟಿದಾಗಲಿಂದ ಹಳ್ಳೆಣ್ಣೆ ಹಾಕಿದ್ ಬಿಟ್ರು ಬೇರೆ ಏನೂ ಹಾಕಿಲ್ಲ ಅಂತ ಅಂದ್ರು ಅವರು. ನೀವೇನೇನೋ ಹಚ್ಚಿ ಕೂದಲು ಹಾಳು ಮಾಡ್ಕೊಳ್ತೀರಲ್ಲ, ಅವ್ರು ನೋಡ್ರಿ ಬರೀ ಹಳ್ಳೆಣ್ಣೆ ಹಚ್ಕೊಂಡು ಕೂದಲು ಇನ್ನೂ ಕಪ್ಪು ಕೂದಲಿದ್ದಾವೆ. ಆ ಹಿನ್ನೆಲೆಯಲ್ಲಿ ಒಂದು ಜನಪದ ಅನ್ನುವಂಥದ್ದು ಇದೆಯಲ್ಲ, ಹೆಂಗೆ ಹುಟ್ಟುತ್ತೆ ಅನ್ನೋದಕ್ಕೆ ಯುಗಧರ್ಮರಾಮಣ್ಣ ನಮ್ಮ ಮುಂದಿರ್ತಕ್ಕಂಥ ಒಂದು ಜ್ವಲಂತ ಉದಾಹರಣೆ. ಮತ್ತು ಜನಪದರು ಒಂದು ದಡ್ರು ಅಂತಲ್ಲ, ಅವ್ರಂತಾರೆ ದಡ್ರ ಪದ. ಯಾಕೆ ಅಂತ ಹೇಳಿದ್ರೆ ವಿದ್ಯೆಯನ್ನು ಭಾಳ ಕಲ್ತಿರ್ತಕ್ಕಂಥ ನಿಮ್ಮಂಥವ್ರ ದೃಷ್ಟಿ ಒಳಗೆ ಜನಪದರೆಲ್ಲರೂ ದಡ್ರ ಥರನೇ ಕಾಣೋದು. ಆದರೆ ಅವರು ದಡ್ರು ನಾವು ಅಂದ್ಕೊಳ್ತಾ ಎಂಥ ಗಹನವಾದ ವಿಚಾರಗಳನ್ನು ಜನಗಳಿಗೆ ಹೇಳ್ತಾರೆ ಅಂದರೆ, ಒಂದು ಸಣ್ಣ ಮಾತು, ಬಹಳ ಸಣ್ಣ ಮಾತು, ತಮ್ಮ ಬೇಸಿಗೆಗೆ ಎಡವಿದ್ದ ಕಲ್ಲು ಮಳೆಗಾಲದಾಗ ತೆಗಿಬೇಕು ಕಣಪ್ಪ ಅಂತ ಹೇಳ್ತಾರೆ. ಇದರರ್ಥ ಏನು? ದಿಢೀರಂತ ಹೋಗಿ ಸ್ಪಂದಿಸಿ ಜಗಳ ಮಾಡ್ಕೊಂಡು ಮೈಕೈ ನೋವು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಕಾದೆ ಅಂದರೆ ಭಾಳ ಸುಲಭವಾಗಿ ಬಗೆಹರಿಯುತ್ತೆ. ಉಗುರಾಗ ಹೋಗೋದಕ್ಕೆ ಕೊಡ್ಲಿ ಯಾಕೆ ತಗೊಳ್ತೀಯ, ಕುಂತು ಮಲಗ್ಬೇಕು ಕಣಪ್ಪ, ಇವೆಲ್ಲ ಬಹಳ ಸರಳವಾದ ಮಾತು ಮತ್ತು ನಮ್ಮ ಜೀವನದೊಳಗೆ ನಿತ್ಯ ಬಳಸುವಂಥ ಮಾತುಗಳು. ಆದರೆ ಒಬ್ಬ ಜನಪದನ ಬಾಯಿಯಿಂದ ಬಂತು ಈ ಮಾತು ಅಂತ ಹೇಳಿದ್ರೆ ಬದುಕಿನ ದೊಡ್ಡ ಪಾಠಗಳನ್ನು ಬೋಧಿಸುವ ಮಟ್ಟಕ್ಕೆ ಈ ಮಾತುಗಳು ಇರ್ತವೆ. ಹಾಗಾಗಿ ಜನಪದರು ಅಂತಂದ್ರೆ ದಡ್ರಲ್ಲ, ಎಲ್ಲ ದಡ್ರುಗಳಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಬುದ್ಧಿವಂತರು ಅವರು. ನಾವೆಲ್ಲ ದಡ್ರಾದರೆ ನಿಜವಾದ ಬುದ್ಧಿವಂತರು, ನಿಜವಾದ ಹೃದಯವಂತರು ಅಂದರೆ ಜನಪದರು ಅಂತ ಹೇಳಬೇಕು ನಾವು. ಯಾಕೆ ಅಂತಂದರೆ ಅವರೆಲ್ಲ ಮಾತುಗಳು ಅವ್ರ ಇಡೀ ಬದುಕು ಎಲ್ಲಿರುತ್ತೆ? ನೆಲದೊಳಗಿರುತ್ತೆ. ಆ ನೆಲದೊಳಗಿದ್ದು ಬದುಕ್ತಾ ಇರೋ ಕಾರಣಕ್ಕೋಸ್ಕರ ನಾವೆಲ್ಲ ನೆಲ್ಲು, ಭತ್ತ, ಅದು ಅವ್ರು ಬೆಳೆದಂಥ ಭತ್ತ, ಅದರಿಂದ ಬಂದಂಥ ಅನ್ನವನ್ನು ಅಚ್ಚುಕಟ್ಟಾಗಿ ಊಟ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಉಳಿದೆಲ್ಲ ಮಾಡ್ತಾ ಇದ್ವಿ ನಾವು. ಆ ಜನಪದರು ಬೆಳೆಯಿಲ್ಲ ಅಂತಂದರೆ, ಜನಪದರು ಇವನ್ನೆಲ್ಲ ಮಾಡಲಿಲ್ಲ ಅಂತಂದರೆ ನಮಗೆಲ್ಲಿ ಬದುಕಿದ್ದಿತ್ತು ಹೇಳ್ರಿ? ಶಿವಕುಮಾರ್ ಕುರ್ಕಿ ಹೇಳಿದರು, ಮಂಗಳ ಗ್ರಹದ ಹುಡುಗನ್ನ ಚಂದ್ರಗ್ರಹದ ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ಹೇಳಿ. ನಾವು ಅದನ್ನು ಮಾಡೋದ್ರಲ್ಲಿ ಭೂಪುರೆ. ಆದ್ರೆ ಮಂಗಳ ಗ್ರಹಕ್ಕೂ ಚಂದ್ರಗ್ರಹಕ್ಕೂ ಹೋದ್ರೂ ಹೊಟ್ಟೆಗೆ ತಿನ್ಬೇಕಾಗಿದ್ದು ಇದೇ ಜನಪದರು ಬೆಳೆದಂಥ ಅನ್ನ ಅನ್ನೋದನ್ನ ಮಾತ್ರ ಮರೆಯಂಗಿಲ್ಲ ನಾವೆಲ್ಲ. ಆ ದೃಷ್ಟಿಯಿಂದ ಜನಪದರು ಅಂತಂದ್ರೆ ದಡ್ರಲ್ಲ, ನಿಜವಾದ ಬುದ್ಧಿವಂತರು, ನಿಜವಾದ ಹೃದಯವಂತರು, ನಿಜವಾದ ಜ್ಞಾನಿಗಳು ಅಂತೇಳಿ ಜನಪದರು. ಅವರು 6ನೇ ಪುಸ್ತಕದ ಹೆಸರು ಹೇಳಿದರು, ನೀವು ಗಮನಿಸಿದ್ರೆ ಇಲ್ಲೋ, ಬ್ರಹ್ಮಾಂಡದ ಬುನಾದಿಯೇ ಪಿಂಡಾಂಡದ ಘನಾದಿ ಅಂತ ಅಂದರು ಅವರು. ಪಿಂಡಾಂಡ ಅಂದರೆ ನಮ್ಮ ಶರೀರ, ಬ್ರಹ್ಮಾಂಡ ಅಂದರೆ ಇಡೀ ಸಮಸ್ತ ಜಗತ್ತು, ನಾವು ಅದರೊಳಗೆ ಬದುಕ್ತಾ ಇದ್ದೀವಿ. ಯಾವ ಮಾತು ಕೇಳಿದ್ರೆ ನಮಗೆ ನೆನಪಾದಂಥ ಒಂದಿಷ್ಟು ಸಂಗತಿಗಳೇನು ಅಂತ ಹೇಳಿದ್ರೆ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಬ್ರಹ್ಮಾಂಡ ಹೆಂಗಿದೆಯೋ ಪಿಂಡಾಂಡ ಹಾಗೇ ಇದೆ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಪಿಂಡಾಂಡದಲ್ಲಿ ಅದೆಲ್ಲದೂ ಇದೆ. ನಿನ್ನನ್ನು ನೀನು ಅರಿತುಕೋ. ಆನಂತರದಲ್ಲಿ ತನ್ನ ತಾನು ಅರಿತದೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಇವೆಲ್ಲ ಮಾತುಗಳು ಅವರು ಆ ಮಾತನ್ನು ಹೇಳಿದಾಗ ನೆನಪಾಯಿತು. ಅದು ಎಷ್ಟು ಅದ್ಭುತವಾದಂಥ ಮಾತು. ಬ್ರಹ್ಮಾಂಡದ ಬುನಾದಿಯೇ ಪಿಂಡಾಂಡದ ಘನಾದಿ. ಪಿಂಡಾಂಡವನ್ನು ನಾವು ಅರ್ಥ ಮಾಡಿಕೊಂಡು, ಪಿಂಡಾಂಡವನ್ನೇ ನಮ್ಮ ಹಾದಿಯನ್ನಾಗಿ ಮಾಡಿಕೊಂಡು ಅದನ್ನು ನಾವು ಸರಿಯಾದ ರೀತಿಯೊಳಗೆ ಅರ್ಥ ಮಾಡಿಕೊಂಡ್ವಿ ಅಂತ ಹೇಳಿದ್ರೆ ಬ್ರಹ್ಮಾಂಡದ ಬುನಾದಿ ನಮಗೆ ಗೊತ್ತಾಗ್ತದೆ. ನಮ್ಮ ಶರೀರವನ್ನು ಅರ್ಥ ಮಾಡಿಕೊಳ್ಬೇಕು, ನನ್ನನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ಇದು ನಮಗೆ ಆಯಿತು ಅಂತೇಳಿ ಇಡೀ ಬ್ರಹ್ಮಾಂಡವೇ ಅರ್ಥ ಆಗುತ್ತೆ. ಒಂದು ಪ್ರಸಿದ್ಧವಾದ ಕಥೆ ನಿಮಗೆ ಎಲ್ಲರಿಗೂ ಗೊತ್ತಿರೋದು, ಇನ್ನೊಂದ್ಸರಿ ಹೇಳ್ತೀವಿ. ಒಂದು ಜಗತ್ತಿನ ಮ್ಯಾಪನ್ನು, ಪಟವನ್ನು ಒಬ್ಬ ಸಣ್ಣ ಹುಡುಗ ಏನು ಮಾಡಿದ್ದ ಅಂತ ಹರಿದು ಬಿಸಾಕಿಬಿಟ್ಟಿದ್ದಂತೆ. ತಂದೆ ಮನೆಗೆ ಬಂದು ನೋಡಿ, ಇಂಥ ಒಳ್ಳೆ ಮ್ಯಾಪನ್ನು ಹರಿದು ಬಿಸಾಕಿಬಿಟ್ಟಿದೆಯಲ್ಲ ನೀನು, ಅವನ ಮೇಲೆ ಸಿಟ್ಟು ಸಡುವು ಮಾಡಿ ಹೊರಗೆ ಹೋಗ್ಬಿಡ್ತಾನೆ. ತಾಯಿ ಏನು ಮಾಡ್ತಾಳೆ, ನಿಮ್ಮ ಅಪ್ಪ ಬರೋದ್ರೊಳಗೆ ನೋಡಿ ಅದನ್ನು ಸರಿಯಾಗಿ ಜೋಡಿಸಿ ಏನಾದರೂ ಮಾಡಿ, ಇಲ್ಲ ಅವ್ನು ಬಂದು ಭಾಳ ಹೊಡೆದು ಬಿಡ್ತಾರೆ ಕಣೆ ನಿಮ್ಮ ಅಪ್ಪ ಅಂತೇಳಿ ತಾಯಿ ಮಗನಿಗೆ ಹೆದರಿಸ್ತಾಳೆ. ಕೊನೆಗೆ ಆ ಮಗು ಏನು ಮಾಡುತ್ತೆ ಅಂತೇಳಿ ತಾಯಿ ಒಳಗಡೆ ಹೋಗಿ ಒಂದೇನೋ ಸಾರಿಗೆ ಉಪ್ಪು ಸಾಂಬಾರು ಪುಡಿನೋ ಹಾಕಿ ಹೊರಗೆ ಬರುವಷ್ಟೊತ್ತಿಗೆ ಅದನ್ನು ಪಟ ಜೋಡಿಸಿ ತಾಯಿ ಎದುರಿಗೆ ಹಿಡಿದಿದ್ದಂತೆ. ಅವಾಗ ತಾಯಿ ಕೇಳಿದ್ರೆ, ಅಲ್ಲೋ ಮಾರಯ್ಯ, ಅದು ನೋಡಿದ್ರೆ ಪ್ರಪಂಚದ ಭೂಪಟ,
ಅಮೇರಿಕ ಎಲ್ಲೈತಿ, ಭಾರತ ಎಲ್ಲೈತಿ, ಶ್ರೀಲಂಕಾ ಎಲ್ಲೈತಿ, ಹೆಂಗೆ ಗೊತ್ತಾಗಬೇಕು ನಿನಗೆ, ಇಷ್ಟು ಬೇಗ ಹೆಂಗೆ ಜೋಡಿಸಿದೆ ನೀನು ಅಂತ ಕೇಳಿದಾಗ ಅವ್ನು ತೋರಿಸಿದ, ತಮ್ಮ ನಾನು ಭೂಪಟ ಜೋಡಿಸ್ತಿಲ್ಲ, ಪ್ರಪಂಚ ಜೋಡಿಸಕ್ಕೆ ಹೋಗಲಿಲ್ಲ, ಅದ್ರ ಹಿಂದ್ಗಡೆ ಒಂದು ಮನುಷ್ಯನ ಚಿತ್ರ ಇತ್ತು, ಆ ಮನುಷ್ಯನ ತಲೆ ಎಲ್ಲಿದೆ, ಕೈ ಎಲ್ಲಿದೆ, ಕಾಲೆಲ್ಲಿದೆ ನನಗೆ ಗೊತ್ತಿತ್ತಲ್ಲ, ಅದನ್ನು ಜೋಡಿಸ್ಬಿಟ್ಟು ಇಡೀ ಭೂಪಟ ತಯಾರಾಯಿತು, ಸರಿ ಹೋಯ್ತು ಅಂತ ಅನ್ನಂತವನು. ಹಾಗೆ ಇದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಬಹಳ ಸರಳವಾದ ಕಥೆ ಇದು, ಆದ್ರೆ ಗಾನವಾದ ಅರ್ಥ ಕೊಡುತ್ತೆ. ಏನು ಅಂತ ಹೇಳಿದ್ರೆ, ನನ್ನನ್ನು ನಾನು ಸರಿ ಮಾಡಿಕೊಂಡ್ರೆ ಇಡೀ ಜಗತ್ತು ಸರಿ ಇರುತ್ತೆ ಅಂತ ಅರ್ಥ. ನನ್ನನ್ನು ನಾನು ಅರ್ಥ ಮಾಡಿಕೊಂಡೆ ಅಂದ್ರೆ ಇಡೀ ಜಗತ್ತನ್ನೇ ಅರ್ಥ ಮಾಡಿಕೊಳ್ಬಹುದು ಅನ್ನೋದು ಇನ್ನೊಂದು ಅರ್ಥ. ಇವೆರಡು ಸಂಗತಿಗಳು ಅವ್ರು ಹೇಳಿದಂಥ ಆ ಮಾತುಗಳಿಗೆ ಅಡಗಿರ್ತಕ್ಕಂಥದ್ದು. ಸುಮ್ಮನೆ ಒಂದಿಷ್ಟು ಈಶ್ವರಪ್ಪನವ್ರು ಹೇಳಿದ್ರು ನೋಡ್ರಿ, ಏನದು ಕೈ ಕೆಸರಾದ್ರೆ ಬಾಯಿ ಮೊಸರು, ವಿಜ್ಞಾನ ವಿದ್ಯಾರ್ಥಿ ಹೆಂಗೆ ಗ್ರಹಿಸ್ಕೊಳ್ತಾನೆ ಅಂತ. ವಿಜ್ಞಾನ ಅತಿರೇಕ ಆದ್ರೆ ಹಂಗೆ ಆಗ್ಬಿಡ್ತೈತಿ. ವಿಜ್ಞಾನ ಅದು ಕೂಡ ನಮ್ಮ ಬದುಕಿಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗೆ ಒಂದಿಷ್ಟು ವಿಜ್ಞಾನದ ಹಿನ್ನೆಲೆಯೊಳಗೆ ನಾವು ಮಾತಾಡೋದಾದ್ರೆ, ಈ ಜಗತ್ತಿನೊಳಗೆ ಬ್ರಹ್ಮಾಂಡದೊಳಗೆ 5 ಸಂಗತಿಗಳಿದಾವೆ. ಅವನ್ನ ಪಂಚಭೂತಗಳು, ಪಂಚತತ್ವಗಳು ಅಂತ ಕರೀತಾರೆ. ಇಂಗ್ಲಿಷ್ ಒಳಗೆ 5 ಎಲಿಮೆಂಟ್ಸ್ ಅಂತ ಕರೀತಾರೆ. 5 ಎಲಿಮೆಂಟ್ಸ್ ಅಂದ್ರೆ ಯಾವಪ್ಪ? ನೆಲ, ನೀರು, ಬೆಂಕಿ, ಗಾಳಿ, ಬಯಲು. ನೆಲ ಇದೆ, ನೀರಿದೆ, ಬೆಂಕಿ ಇದೆ, ಗಾಳಿ ಇದೆ, ಬಯಲಿದೆ ಈ ಜಗತ್ತಿನೊಳಗೆ. ನಮ್ಮ ಶರೀರದೊಳಗೆ ಏನೇನಿದೆಯಪ್ಪ ಅಂತಂದ್ರೆ ಅವೇ ಇರೋದು. ನಮ್ಮ ಶರೀರದಲ್ಲೂ ನೆಲ ಇದೆ, ನಮ್ಮ ಶರೀರದಲ್ಲೂ ನೀರಿದೆ, ನಮ್ಮ ಶರೀರದಲ್ಲೂ ಬೆಂಕಿ ಇದೆ, ನಮ್ಮ ಶರೀರದಲ್ಲೂ ಗಾಳಿ ಇದೆ, ನಮ್ಮ ಶರೀರದಲ್ಲೂ ಬಯಲಿದೆ. ಈ ಬಹಿರಂಗದ ಪಂಚಭೂತಗಳು ಕ್ರಿಯಾಶೀಲವಾಗೋದಕ್ಕೆ ಪರಮಾತ್ಮ ತತ್ವ ಅದಕ್ಕೆ ಆಧಾರವಾಗಿದೆ. ನಮ್ಮೊಳಗಿರ್ತಕ್ಕಂಥ ಈ ಪಂಚಭೂತಗಳು ಕ್ರಿಯಾಶೀಲವಾಗಿರೋದಕ್ಕೆ ಆತ್ಮತತ್ವ ಆಧಾರವಾಗಿದೆ. ಈ ಪರಮಾತ್ಮ ತತ್ವ ಮತ್ತು ಆತ್ಮತತ್ವ ಇವೆರಡನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅಂದ್ರೆ ಹೆಂಗಪ್ಪ? ಈ ಪರಮಾತ್ಮ ಅರ್ಥ ಆಗಬೇಕು ಅಂದ್ರೆ ಆತ್ಮವನ್ನು ಅರ್ಥ ಮಾಡಿಕೊಳ್ಬೇಕು. ಜಗತ್ತು ಅರ್ಥ ಆಗಬೇಕು ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಪಂಚಭೂತಗಳ ಗುಣಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನೀವು ಕೇಳ್ಬೋದು, ಅಲ್ರಿ ಬುದ್ಧಿ ಹೇಳಿಬಿಟ್ರಿ ನೀವೇನೋ, ಪಂಚಭೂತಗಳು ಅಂದರೆ ನೀರು, ಗಾಳಿ, ಬೆಂಕಿ, ನೆಲ, ಬಯಲು ಇವೆಲ್ಲವೂ ನಮ್ಮೊಳಗಿದಾವೆ ಅಂತ ಹೇಳಿದ್ರೆ ಎಲ್ಲಿ ನಮಗೆ ಕಾಣ್ತಾನೆ ಇಲ್ವಲ್ಲ? ಭಾಳ ಅಂದರೆ ಅವಾಗವಾಗ ಕಣ್ಣೀರು ಕಂಡಿತ್ತು ಅಲ್ಲ, ಭಾಳ ಅಂದರೆ ಅವಾಗವಾಗ ಕಣ್ಣೀರು ಕಂಡಿತ್ತು, ಅಥವಾ ಭಾಳ ಅಂದರೆ ಕಣ್ಣೊಳಗೆ ಸಿಟ್ಟು ಸೆಣವು ಮಾಡ್ಬೇಕಾದ್ರೆ ಬೆಂಕಿ ಕಂಡಿತ್ತು. ಇನ್ನೆಲ್ಲಿ ನಮಗೆ ಗಾಳಿಯಲ್ಲಿ ಕಾಣಬೇಕು, ನಮಗೆ ಪೃಥ್ವಿಯಲ್ಲಿ ಕಾಣಬೇಕು ಅಂತ ಪ್ರಶ್ನೆ ಮಾಡಿದಾಗ ನೋಡಿ, ಕೆಲವೊಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ, ನೀವೇ ಗಮನಿಸ್ತವೆ. ನಮ್ಮೊಳಗೆ ಮಣ್ಣಲ್ಲದೆ ಬೇರೆ ಏನು, ನೀರಲ್ಲದೆ ಬೇರೆ ಏನು ಅಂತ ನಿಮಗೆ ಅನಿಸುತ್ತಾ ಹೋಗುತ್ತೆ. ನಮ್ಮ ಶರೀರದಲ್ಲಿರ್ತಕ್ಕಂಥ ಮಾಂಸ, ಮೂಳೆ, ಉಗುರು, ಕೂದಲು, ಚರ್ಮ ಇವೆಲ್ಲವೂ ಕೂಡ ಮಣ್ಣಿನಿಂದ ಆಗಿರ್ತಕ್ಕಂಥವು, ಪೃಥ್ವಿ ತತ್ವ. ಆನಂತರ ನಮ್ಮ ಕಣ್ಣೀರು, ನಮ್ಮೊಳಗಿರ್ತಕ್ಕಂಥ ರಕ್ತ, ವೀರ್ಯ, ಬೆವರು, ಕೀವು ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಜಲತತ್ವದಿಂದ. ಆಮೇಲೆ ಅಗ್ನಿತತ್ವ ನಮ್ಮೊಳಗೆ ಹೆಂಗೈತಪ್ಪ ಅಂತ, ಕಣ್ಣು ಬಿಟ್ಟರೆ ಸುಟ್ಟೆ ಹೋಗ್ತೀವಿ ಅಂತ ನೋಡ್ರಿ, ಸಿಟ್ಟು ಸೆಡವು. ಆಮೇಲೆ ನೀವು ಮೈ ಮುಟ್ಟಿಕೊಂಡ್ರೆ ಬಿಸಿ ಇರುತ್ತೆ. ಉಂಡದ್ದೆಲ್ಲದನ್ನು ಕೂಡ ಅರಗಿಸಿಕೊಳ್ಳುವಂಥ ಜಠರ ಅಗ್ನಿ, ಇವೆಲ್ಲವೂ ಏನಪ್ಪ ಅಂತ ಹೇಳಿದ್ರೆ ಅಗ್ನಿತತ್ವ. ಆಮೇಲೆ ಮುಂದುವರೆದು ವಾಯುತತ್ವ ಹೆಂಗಿದೆಯಪ್ಪ ನಮ್ಮೊಳಗೆ ಅಂದ್ರೆ, ನಾವು ಉಸಿರು ತಗೊಳ್ತೀವಿ, ಉಸಿರು ಬಿಡ್ತೀವಿ. ಈ ವಾಯುತತ್ವ ಇರೋದ್ರಿಂದಲೇ ನಾವು ಜೀವಂತವಾಗಿದ್ದೀವಿ. ಅದಕ್ಕೆ ಪ್ರಾಣವಾಯು ಅಂತ ಕರೀತಾರೆ. ಆ ಪ್ರಾಣವಾಯು ಅಲ್ಲದೆ ಇನ್ನೊಂದು ವಾಯು ಇದೆ, ಅಪಾನವಾಯು ಅಂತ. ಈ ಪ್ರಾಣವಾಯು ನಮಗೆ ಗೊತ್ತಾಗೋದು ಸುಲಭವಾಗಿ ಅದು ಗೊತ್ತಾಗಲ್ಲ, ಅದು ನಮ್ಮೆಲ್ಲರ ಅನುಭವಕ್ಕೆ ಬರುತ್ತೆ. ಅಪಾನವಾಯು ಅಂದ್ರೆ ಏನಪ್ಪಾ ಅಂದ್ರೆ, ನಮಗೆ ಬೇಡದೇ ಇರತಕ್ಕಂಥ ಸಂಗತಿಗಳನ್ನು ಹೊರಗಾಕೋದು ಅಪಾನವಾಯು, ಅದು ನಮ್ಮೊಳಗಿದೆ. ಇನ್ನು ವ್ಯಾನವಾಯು, ಉದಾನವಾಯು, ಸಮಾನವಾಯು ಅಂತ ಒಟ್ಟು 5 ಥರದ ವಾಯುಗಳು ನಮ್ಮೊಳಗಿದ್ದಾವೆ. ವ್ಯಾನವಾಯು ಏನು ಮಾಡುತ್ತೆ ಅಂದ್ರೆ ಉಂಡದನ್ನೆಲ್ಲ ಅರಗಿಸುತ್ತೆ. ಉದಾನವಾಯು ಏನು ಮಾಡುತ್ತೆ ಅಂತ ಅರಗಿಸಿದ್ದನ್ನೆಲ್ಲದನ್ನು ಕೂಡ ರಕ್ತಗತ ಮಾಡೋದಕ್ಕೆ ಅದು ರಕ್ತವನ್ನಾಗಿ ಪರಿವರ್ತನೆ ಮಾಡುತ್ತೆ. ಸಮಾನವಾಯು ಏನು ಮಾಡುತ್ತೆ ಅಂದ್ರೆ, ಹೀಗೆ ಬಂದಿರತಕ್ಕಂಥ ರಕ್ತದ ರೂಪಕ್ಕೆ ಪಡ್ಕೊಂಡಿರ್ತಕ್ಕಂಥ ಸಾರವನ್ನೆಲ್ಲ ಶರೀರದ ಎಲ್ಲ ಅಂಗಾಂಗಗಳಿಗೂ ಕೂಡ ಉಣಿಸುವಂಥ ಕೆಲಸವನ್ನು ಸಮಾನವಾಯು ಮಾಡುತ್ತೆ. ಹೀಗೆ ಆ ವಾಯು ತತ್ವ ನಮ್ಮೊಳಗಿದ್ದು ಕ್ರಿಯಾಶೀಲವಾಗಿದೆ. ಇನ್ನು ಆಕಾಶ ತತ್ವ ಹೆಂಗೈತ್ರಿ ಬುದ್ಧಿ ಅಂತಂದ್ರೆ, ನಾನು ಮಾತಾಡ್ತಿದ್ದೀನಿ, ನಾನು ಮಾತಾಡುವಂಥ ಶಬ್ದಗಳೆಲ್ಲವೂ ಕೂಡ ಆಕಾಶ ತತ್ವ, ಕೇಳಿಸ್ಕೊಳ್ಳುವಂಥ ಶಬ್ದಗಳೆಲ್ಲವೂ ಕೂಡ ಆಕಾಶ ತತ್ವ, ನನ್ನೊಳಗೆ ಉಂಟಾಗ್ತಕ್ಕಂಥ ಆಲೋಚನೆಗಳೆಲ್ಲವೂ ಕೂಡ ಆಕಾಶ ತತ್ವ, ನನ್ನ ಮನಸ್ಸು ಆಕಾಶ ತತ್ವ, ನನ್ನ ಜ್ಞಾನ ಆಕಾಶ ತತ್ವ, ನನ್ನ ಭಾವ ಆಕಾಶ ತತ್ವ. ಹೀಗೆ ನನ್ನ ದೇಹದೊಳಗೆ ಪಂಚಭೂತಗಳು ಇದಾವೆ. ಪೃಥ್ವಿ ಇದೆ, ಅಪ್ಪು ಇದೆ, ತೇಜ ಇದೆ, ವಾಯು ಇದೆ, ಆಕಾಶ ಇದೆ. ಇವೆಲ್ಲವೂ ಇದಾವೆ. ಇವೆಲ್ಲವೂ ಇದ್ದು ಮಾತ್ರಕ್ಕೆ ನಾನು ಜೀವಿ ಅಂತ ಅನಿಸ್ಕೊಳ್ಳಿಲ್ಲ. ಇವೆಲ್ಲವೂ ಕ್ರಿಯಾಶೀಲವಾಗಿ ಇರೋದಕ್ಕೆ ಬೇಕಾಗಿರ್ತಕ್ಕಂಥ ಆತ್ಮತತ್ವ ನನ್ನೊಳಗಿದೆ. ಹಾಗಾಗಿ ನನ್ನ ಈ ಶರೀರವನ್ನು, ನನ್ನನ್ನು ನಾನು ಅರ್ಥ ಮಾಡಿಕೊಂಡೆ ಅಂತ ಹೇಳಿದ್ರೆ ಬ್ರಹ್ಮಾಂಡವನ್ನೇ ಅರ್ಥ ಮಾಡಿಕೊಳ್ಬಹುದು. ಮನುಷ್ಯ ಎಷ್ಟು ಶಕ್ತ ಅಂತ ಹೇಳಿದ್ರೆ, ಬ್ರಹ್ಮಾಂಡವನ್ನೇ ತನ್ನೊಳಗೆ ಅಡಗಿಸಿಕೊಳ್ಳುವಷ್ಟು ಶಕ್ತ. ಕರಿಯು ಕನ್ನಡಿಯೊಳಗೆ ಅಡಗಿದಂತೆ ಅಂತ ಯಾರು ಹೇಳಿದ್ರು, ಲಿಂಗರಾಜ್ ಹೇಳ್ತಾ ಇದ್ರು, ಕರಿಯು ಕನ್ನಡಿಯೊಳಗೆ ಅಡಗಿದಂತೆ. ಹಂಗೆ ಇಡೀ ಬ್ರಹ್ಮಾಂಡ ನನ್ನೊಳಗೆ ಅಡಗಿದೆ. ಅಂದ್ರೆ ಇದ್ರ ಅರ್ಥ ಏನಪ್ಪ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು, ನನ್ನ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡದ ಶಕ್ತಿ ನನ್ನೊಳಗಿದೆ. ಬ್ರಹ್ಮಾಂಡದ ಶಕ್ತಿ ನನ್ನೊಳಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ನಾನು ಸಾಮಾನ್ಯ ಅಲ್ಲ. ನನಗೊಂದು ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು, ಆದ್ರೆ ನಾನು ಸಾಮಾನ್ಯ ಅಲ್ಲ.
ನಾನು ಫೇಲ್ ಆಗಿರ್ಬೋದು, ಆದ್ರೆ ನಾನು ಸಾಮಾನ್ಯ ಅಲ್ಲ, ಅಥವಾ ನಾನು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿರ್ಬೋದು, ಹಾಗಂತ ಅಸಾಮಾನ್ಯ ಅಂತ ಬೀಗುವಂತ ಅಗತ್ಯನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಅಂಕ ಗಳಿಸಿಕೊಂಡು ಕೂಡ ಜೀವನದೊಳಗೆ ಫೇಲ್ ಆಗಿರ್ತಕ್ಕಂಥವ್ರು ಇದ್ದಾರೆ. ಅಂಕವನ್ನೇ ಗಳಿಸಿಕೊಳ್ಳಾರದಂತೆ ಜೀವನದೊಳಗೆ ಪಾಸ್ ಆಗಿರೋರು ನಮ್ಮ ನಡುವೆ ಇದ್ದಾರೆ. ಹಾಗಾಗಿ ಈ ಹೆಚ್ಚು ಕಡಿಮೆಗಳನ್ನೆಲ್ಲವನ್ನು ಕೂಡ ತಲೆಗೆ ಹಾಕಿಕೊಳ್ಳಲಾರದಂತೆ ಮುಂದಿನ ಗುರಿ ಬಹಳ ಮುಖ್ಯ, ಬದುಕು ಬಹಳ ಮುಖ್ಯ ಅಂತ ಹೇಳಿ ಹೃದಯವಂತರಾಗಿ ಆಲೋಚನೆ ಮಾಡಿಕೊಳ್ತಾ ಬದುಕನ್ನು ರೂಪಿಸಿಕೊಳ್ತಕ್ಕಂಥ ನಿಟ್ಟಿನೊಳಗೆ ಪ್ರತಿಯೊಬ್ಬರು ಕೂಡ ಕ್ರಿಯಾಶೀಲವಾಗಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ಈ ಮಾತುಗಳನ್ನು ಹೇಳ್ತಿರ್ಬೇಕಾದ್ರೆ ವಿಜ್ಞಾನದ ಒಂದು ಸೂತ್ರ ನೆನಪಾಯ್ತು ನನಗೆ, E=mc². ಎಷ್ಟು ಜನ ಗೊತ್ತಿದೆ ಇದು? ವಿಜ್ಞಾನ ವಿದ್ಯಾರ್ಥಿಗಳು ಗೊತ್ತಿರುತ್ತೆ ನಿಮಗೆ. E=mc² ಅಂತ. ಇ ಅಂತ ಹೇಳಿದ್ರೆ ಎನರ್ಜಿ, ಶಕ್ತಿ. ಈ ಜಗತ್ತಿನೊಳಗೆ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನ ಐನ್ಸ್ಟೀನ್ ಹೇಳ್ತಾನೆ. ಅವ್ರು ಹೇಳ್ತಾನೆ mc². ಎಂ ಅಂತ ಹೇಳಿದ್ರೆ ಮಾಸ್ ಆಫ್ ಎನಿ ಸಬ್ಸ್ಟೆನ್ಸ್, ಯಾವುದೇ ಒಂದು ವಸ್ತುವಿನ ತೂಕ ಎಂ ಅಂತ ಹೇಳಿದ್ರೆ. ಸಿ ಅಂತ ಹೇಳಿದ್ರೆ ಬೆಳಕಿನ ವೇಗ. ಬೆಳಕು ಎಷ್ಟು ವೇಗವಾಗಿ ಚಲಿಸುತ್ತೆ ಅಂತ ಹೇಳಿದ್ರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಷ್ಟು ಚಲಿಸುತ್ತಂತೆ. 1 ಸೆಕೆಂಡ್ ಗಡಿಯಾರದ ಮೂಲ್ಡಿಂಗ್ ಟಕ್ ಅಂತ ಹೇಳಿ ಬೆಳಕು 3 ಲಕ್ಷ ಕಿಲೋಮೀಟರ್ ಹೋಗಿರುತ್ತಂತೆ. ನಾವು ಇಲ್ಲಿಂದ ಬೆಂಗಳೂರಿಗೆ 300 ಕಿಲೋಮೀಟರ್ ಹೋಗೋದಕ್ಕೆ ಎಷ್ಟು ಸಮಯ ತಗೊಳ್ಬೇಕು? 6 ಗಂಟೆ ಸಮಯ ತಗೊಳ್ಬೇಕು. ಒಳ್ಳೆ ಗಾಡಿ ಇದ್ರೂ 6 ಗಂಟೆ ಸಮಯ ತಗೊಳ್ಬೇಕು ನಾವು. ಆದರೆ ಬೆಳಕು ಪ್ರಯಾಣ ಮಾಡಬೇಕು ಅಂತೇಳಿ 3 ಲಕ್ಷ ಕಿಲೋಮೀಟರ್ ಹೋಗ್ಬೇಕಂತೆ. ಅಂದ್ರೆ ಒಂದೇ ಒಂದು ಗ್ರಾಮು ಯಾವುದೇ ವಸ್ತುವಿನೊಳಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ 3 ಲಕ್ಷ ಜೌಲಿನಷ್ಟು ಶಕ್ತಿ ಇದೆ. 3 ಲಕ್ಷ ಜೌಲಿನಷ್ಟು ಶಕ್ತಿ ಅಂತ ಹೇಳಿದ್ರೆ ಅದು ಇಡೀ ದಾವಣಗೆರೆ ಅಂತ ನಗರವನ್ನ ಅಲ್ಲಿರ್ತಕ್ಕಂಥ ಎಲ್ಲರ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ತರದ ಮೆಷಿನ್ಗಳು, ಎಲ್ಲಾ ಇಂಡಸ್ಟ್ರಿಗಳು, ಎಲ್ಲಾ ಬಲ್ಬ್ಗಳನ್ನು, ಎಲ್ಲಾ ಫ್ಯಾನ್ಗಳನ್ನು, ಎಲ್ಲಾ ಎಸಿಗಳನ್ನು, ಎಲ್ಲ ವೆಹಿಕಲ್ಗಳನ್ನು ಕೂಡ ಎಲೆಕ್ಟ್ರಿಕ್ ಇಂದನೇ ಚಾರ್ಜ್ ಮಾಡಿ ವಾರಗಟ್ಟಲೆ ತಿಂಗಳಗಟ್ಟಲೆ ಓಡಿಸಿದ್ರು ಕೂಡ ಶಕ್ತಿ ಖಾಲಿಯಾಗಿರಬಾರ್ದು. ಅಷ್ಟು ಶಕ್ತಿ ಕೇವಲ ಯಾವುದೇ ಒಂದು ಗ್ರಾಮ್ ವಸ್ತುವಿನೊಳಗಿರುತ್ತೆ ಅಂತಂದ್ರೆ 50-60 kg ಇರೋ ನಮ್ಮೊಳಗೆ ಎಷ್ಟು ಶಕ್ತಿ ಇರ್ಬೇಕು ಯೋಚನೆ ಮಾಡ್ರಿ. ಹೌದು, ನಮ್ಮೊಳಗೆ ಎಷ್ಟು ಶಕ್ತಿ ಇರ್ಬೇಕು ಯೋಚನೆ ಮಾಡ್ರಿ. ಆ ದೃಷ್ಟಿಯಿಂದ ಈ ಮಾತುಗಳು ಯಾಕೆ ಹೇಳ್ಬೇಕಾಯ್ತು ಅಂತ ಹೇಳಿದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವ ಕಾರಣಕ್ಕೂ ಕೂಡ ಕೀಳರಿಮೆ ಭಾವವನ್ನು ಬೆಳೆಸಿಕೊಳ್ಳುವಂತ ಅಗತ್ಯ ಇಲ್ಲ. ಒಬ್ಬ ಅಂಕಗಳನ್ನು ಜಾಸ್ತಿ ತಗೊಂಡಿರ್ತಾನೆ, ಇನ್ನೊಬ್ಬ ಕ್ರೀಡೆ ಒಳಗೆ ಅವನು ಪರಿಶ್ರಮಿ ಆಗಿರ್ತಾನೆ, ಮತ್ತೊಬ್ಬ ಕಲೆ ಕ್ಷೇತ್ರದೊಳಗೆ ಅವನು ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಬಹುದು, ಇನ್ನೊಬ್ಬ ಯಾವುದ್ರಲ್ಲೂ ಅಲ್ಲದೆ ಇದ್ರೂ ಕೂಡ ಕಾಮನ್ ಸೆನ್ಸ್ ಇಟ್ಟುಕೊಂಡು ಎಲ್ಲೋದ್ರೂ ಅನ್ನಕ್ಕೆ ಬಡ್ಕೊಂಡು ಬದುಕಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಬೆಳೆಸ್ಕೊಂಡಿರ್ಬೋದು. ಹಾಗಾಗಿ ಯಾರನ್ನೋ ನಿಮಗೆ ಹೋಲಿಕೆ ಮಾಡಿಕೊಂಡು ನಂದು ಕಡಿಮೆ ಅನ್ನುವಂಥ ಭಾವವನ್ನು ಯಾವ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳು ಇಟ್ಟುಕೊಳ್ಬಾರ್ದು. ನೀವು ಇಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತೇಳಿ ಇಷ್ಟೆಲ್ಲ ಇದೆ ನನಗೆ, ಬದುಕುತ್ತೀನಿ ನಾನು ಅನ್ನುವಂಥ ಆತ್ಮವಿಶ್ವಾಸವನ್ನು ಎದೆ ತುಂಬ ಇಟ್ಟುಕೊಂಡಿದ್ರಿ ಅಂತಂದ್ರೆ ಖಂಡಿತವಾಗಿ ಬದುಕಿನೊಳಗೆ ಸೋಲು ಗೆಲುವುಗಳು ಯಾವುದೇ ಬರಲಿ ಬದುಕಿನಲ್ಲಿ ನಾವು ಸೋಲೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಜಾರ್ಥದೊಳಗೆ ನಾವು ಬದುಕಿ ಗೆಲ್ಲೋದಕ್ಕೆ ಸಾಧ್ಯವಾಗ್ತದೆ. ಆ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ಯಶಸ್ಸುಗಳೇ, ಆದರೆ ಆ ಯಶಸ್ಸುಗಳು ಶಾಶ್ವತ ಅನ್ನುವಂಥ ಭ್ರಮೆಯನ್ನು ನಾವು ಯಾರು ಕೂಡ ಇಟ್ಟುಕೊಳ್ಬಾರ್ದು. ಒಂದು ಮಾತನ್ನು ಓದಿದ್ ನೆನಪಾಗುತ್ತೆ, ಎವರೆಸ್ಟ್ ಶಿಖರವನ್ನ ಏರ್ಬೇಕಂತೆ, ಆದ್ರೆ ಅಲ್ಲೇ ಸಂಸಾರ ಹೂಡಬಾರ್ದು ಅಂತೇಳಿ. ಎವರೆಸ್ಟ್ ಏರ್ಬೇಕು, ಆದ್ರೆ ಅಲ್ಲೇ ಸಂಸಾರ ಹೂಡೋದು ಬಹಳ ಕಷ್ಟ. ಏರೋದೆಷ್ಟು ಕಷ್ಟವೋ ಅಲ್ಲಿ ಬದುಕೋದೈತಲ್ಲ ಅದು ಬಹಳ ಕಷ್ಟ. ಹಾಗಾಗಿ ಅಲ್ಲಿ ಏರಿರ್ತಕ್ಕಂಥ ಧನ್ಯತೆಯನ್ನ ಎದೆ ಒಳಗೆ ಇಟ್ಟುಕೊಂಡು ಕೆಳಗೆ ಬಂದು ಬದುಕಬೇಕು. ಎವರೆಸ್ಟ್ ಏರಿದ್ದೆ ನಾನು ಅಂತ ಧನ್ಯತೆ ಇಟ್ಟುಕೊಂಡು ಬದುಕನ್ನು ಸಾಗಿಸ್ತಾ ಹೋಗಬೇಕು. ಆ ದೃಷ್ಟಿಯಿಂದ ಈ ಎಲ್ಲ ಯಶಸ್ಸುಗಳು ಉತ್ತಮವಾದ ಬದುಕನ್ನು ಸಾಗಿಸೋದಕ್ಕೆ ನಮ್ಗೆಲ್ಲರಿಗೂ ಕೂಡ ಪ್ರೇರಣೆ ಆದಾಗ ಮಾತ್ರ ಈ ಯಶಸ್ಸುಗಳಿಗೆ ಒಂದು ಬೆಲೆ ಬರುತ್ತೆ. ಇಲ್ಲಪ್ಪ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅವು ಬೆಲೆಯನ್ನ ಕಳ್ಕೊಳ್ತವೆ. ಆ ನಿಟ್ಟಿನಲ್ಲಿ ಇವತ್ತು ಶಿವಕುಮಾರ್ ಕುರ್ಕಿಯವರು ಗ್ರಂಥ ಸರಸ್ವತಿ ಪ್ರತಿಭಾರಂಗವನ್ನು ಮಾಡಿಕೊಂಡು ಆ ಮೂಲಕವಾಗಿ ಕನ್ನಡದೊಳಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುರುತಿಸಿ ಅವರ ಪ್ರತಿಭೆಯನ್ನು ಪುರಸ್ಕರಿಸುವಂತ ಕಾರ್ಯವನ್ನ 8-10 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ರೀತಿ ತಪಸ್ಸಿನ ರೀತಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವಾಗ 4-6 ವರ್ಷಗಳಿಂದ ಕನ್ನಡ ಹಬ್ಬ ಉಗಾದಿ ಹಬ್ಬ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದೇ ಅಂತಂದ್ರೆ ಪ್ರತಿ ಭಾನುವಾರ ಯುಗಾದಿಯಿಂದ ಯುಗಾದಿವರೆಗೆ ಪ್ರತಿ ಭಾನುವಾರ ಇದೇ ಕಾವ್ಯ ಮಂಟಪದೊಳಗೆ ಕನ್ನಡ ಸಾಹಿತ್ಯ ಪರಂಪರೆಗಳ ಕುರಿತಾಗಿ ಒಂದು ಆರೋಗ್ಯಕರವಾದಂತಹ ಒಂದು ಚರ್ಚೆ, ಸಂವಾದ, ಉಪನ್ಯಾಸಗಳನ್ನ ಏರ್ಪಡಿಸುವಂತ ಒಂದು ಕಾರ್ಯಕ್ರಮವನ್ನ ತಪಸ್ಸಿನ ರೀತಿ ಅವರ ಕುಟುಂಬದವರೆಲ್ಲರೂ ಸೇರ್ಕೊಂಡು ಮಾಡಿಕೊಂಡು ಬರ್ತಾ ಇದ್ದಾರೆ. ಮತ್ತು ಈಗ ಮೊನ್ನೆಯಿಂದ 1ನೇ ತಾರೀಕಿನಿಂದ ಒಂದು ವಿಶೇಷ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಶತಮಾನದ ಕನ್ನಡ ಕಾವ್ಯ ವಾಚನ ನಿತ್ಯೋತ್ಸವ ಅಂತೇಳಿ ಪ್ರತಿನಿತ್ಯ ಯೂಟ್ಯೂಬ್ ಅಲ್ಲಿ ನಮ್ಮ ಕನ್ನಡ ಕಾವ್ಯದ ಒಂದೊಂದು ಭಾಗಗಳನ್ನು ವಾಚನ ಮಾಡೋದು. ಅದನ್ನು ಕೂಡ ನಮ್ಮ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ರು. ಅಲ್ಲಿ ನಾವು ವಾಚನ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಪ್ರಭುಲಿಂಗ ಲೀಲೆ ಒಳಗೆ ನಾಂದಿ ಪದ್ಯಗಳು ಬರ್ತವೆ. ಮಂಗಳಾಚರಣೆದೊಳಗೆ ಶರಣರನ್ನ ಸ್ತುತಿಯನ್ನು ಮಾಡಿದ್ದಾನೆ ಚಾಮರಸ.
ಆ ಚಾಮರಸನ ಪದ್ಯಗಳನ್ನು ವಾಚನ ಮಾಡೋದ್ರ ಮೂಲಕ ಅದರ ಉದ್ಘಾಟನೆ ನಡೆದಿದೆ. ಮತ್ತು ಪ್ರತಿನಿತ್ಯ ಒಬ್ಬೊಬ್ಬ ಕನ್ನಡ ಸಾಹಿತ್ಯ ಪ್ರೇಮಿಗಳು ವಾಚನವನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕವಾಗಿ ಇದೊಂದು ಉದ್ಯಾನವನ, ಬರೀ ಉದ್ಯಾನವನ ಅಲ್ಲ, ಕಾವ್ಯ ಮಂಟಪವಾಗಿ ಪರಿವರ್ತನೆ ಆಗೋದಕ್ಕೆ ಶಿವಕುಮಾರ್ ಕುರ್ಕಿ ಮತ್ತು ಅವ್ರ ಕುಟುಂಬದವರು ಕಾರಣಕರ್ತರಾಗಿದ್ದಾರೆ. ಒಟ್ಟಾರೆಯಾಗಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಾತಾವರಣ ಈ ವಿದ್ಯಾನಗರದಲ್ಲಿ ನಿರ್ಮಾಣ ಆಗಿದೆ. ಒಂದು ಸುಸಂಸ್ಕೃತವಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಮಕ್ಕಳು ನೀವೆಲ್ಲರೂ ಕೂಡ ಇಂಥ ಒಂದು ಸುಸಂಸ್ಕೃತವಾದ ವಾತಾವರಣದೊಳಗೆ ಯಾವುದಾದ್ರೂ AC ಕ್ಲೋಸ್ಡ್ ಆಡಿಟೋರಿಯಮಲ್ಲಿ ಕೂತ್ಕೊಂಡಿದ್ರು ಇಷ್ಟು ಸಂತೋಷ ಸಂಭ್ರಮ ಸಿಗ್ತಾ ಇತ್ತಲ್ಲ ಗೊತ್ತಿಲ್ಲ. ನೋಡ್ರಿ, ಅಲ್ಲಿ ಯಾವುದೋ ಒಂದು ಹಕ್ಕಿ ಚಿವುಚಿವಂತ ಇರುತ್ತೆ, ಇನ್ಯಾವುದೋ ಗಿಡದಲ್ಲಿ ಆಗಿರ್ತಕ್ಕಂಥ ಹೂವಿನ ಸುಗಂಧ ನಮ್ಮ ಮೂಗಿಗೆ ಬರ್ತಾ ಇರುತ್ತೆ, ಮತ್ಯಾವುದೋ ಗಿಡದಲ್ಲಿ ಬೀಳ್ತಾ ಇರುವಂಥ ಎಲೆ ಇದೆ, ಅದು ಬೀಳೋದು ಒಂದು ಲಾವಣ್ಯ. ಅದು ಸುಮ್ಮನೆ ತಪ್ಪಂತ ಬೀಳಲ್ಲ, ನಾವು ಹಿಂಗೇನೋ ಎಸೆದ್ರೆ ಬೀಳ್ತಲ್ಲ, ಕಸ ಎಸ್ದಂಗೆ ಅಲ್ಲ, ಅದು ಹಿಂಗೆ 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 ಬೆಳಕೆಳ್ದು ನೆಲಕ್ಕೆ ಬಿದ್ದರೆ ಎಲ್ಲಿ ಪೆಟ್ಟಾಗುತ್ತೋ ಅಂತೇಳಿ ಬೀಳುತ್ತೆ, ನಿಧಾನಕ್ಕೆ ಬೀಳೋದು. ಇಂಥವೆಲ್ಲ ಅನುಭವಗಳನ್ನು ಪಡ್ಕೊಳ್ತಾ ಕಾವ್ಯವನ್ನು ಆಸ್ವಾದನೆ ಮಾಡುವಂಥ ಒಂದು ಮಂಟಪದೊಳಗೆ ನಿಮಗೆ ಪ್ರತಿಭಾ ಪುರಸ್ಕಾರ ಆಗ್ತಾ ಇದೆ. ಇದು ನಿಮಗೆಲ್ಲರಿಗೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಪ್ರೇರಣೆಯಾಗಲಿ, ಆ ಥರದ ಒಂದು ಸಂವೇದನಾಶೀಲತೆ ನಿಮ್ಮೆಲ್ಲರಲ್ಲಿ ಬೆಳೆದು ಬರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಎಲ್ರಿಗೂ ಶುಭವನ್ನು ಕೋರಿ ಮಾತುಗಳಿಗೆ ವಿರಾಮ ಕೊಡ್ತೇವೆ. ಶರಣಾರ್ಥಿಗಳು.